ಮೊಟ್ಟ ಮೊದಲಿಗೆ ಬ್ರಹ್ಮಶ್ರೀ ಪಿತಾಮಹ ಪತ್ರಿ ಸರ್ಗೂ ರಾಜಮಾತೆಯಾದಂಥ ಸ್ವರ್ಣಮಾಲಾ ಅಮ್ಮನವರ ಪಾದಾಭಿವಂದನೆಗಳನ್ನು ತಿಳಿಸುತ್ತಾ ಮಹಾವತಾರ ಫೌಂಡೇಶನ್ ರೂಹಾರಿಗಳಾದಂತಹ ರಂಗನಾಥ್ ಸರ್ಗುನು ಅನಂತ ಧನ್ಯವಾದಗಳು ತಿಳಿಸೋಣ. ಯೋಗ ಗುರುಗಳಾದಂತಹ ನಾಗರಾಜ್ ಗುರುಗಳಿಗೂ ಸಹ ಧನ್ಯವಾದಗಳು ತಿಳಿಸೋಣ. ಮಾಸ್ಟರ್ಸ್, ನೀವೆಲ್ಲರೂ ಆಗಮಿಸಿದ್ದೀರಾ ಈ ಕಾರ್ಯಕ್ರಮಕ್ಕೆ, ನಿಮಗೂ ಸಹ ಸ್ವಾಗತ ಸುಸ್ವಾಗತ. ಅದೇ ರೀತಿ ನಾವು ನಿಧಾನವಾಗಿ ಕಾಲುಗಳನ್ನ ಕ್ರಾಸ್ ಮಾಡ್ಕೊಳ್ಳೋಣ, ಕೈಗಳನ್ನು ಸಹ ಲಾಕ್ ಮಾಡ್ಕೊಳ್ಳೋಣ. ಪಿರಮಿಡ್ ಏನಾದ್ರು ಇದ್ರೆ ಪಿರಮಿಡ್ ಸಹ ನೀವು ಹಾಕೊಂಡು ಧ್ಯಾನವನ್ನು ಮಾಡಬಹುದು ಮಾಸ್ಟರ್ಸ್. ನಿಧಾನವಾಗಿ ನಮ್ಮ ಸುತ್ತಮುತ್ತ ಎಲ್ಲವನ್ನ ಅಬ್ಸರ್ವ್ ಮಾಡ್ತಾ ಹಾಗೆ ನಮ್ಮ ದೇಹವನ್ನು ಸುಖ ಸ್ಥಿರ ಆಸನದಲ್ಲಿ ಕುಳಿತುಕೊಳ್ಳೋಣ ಮಾಸ್ಟರ್ಸ್. ಯಾವುದೇ ರೀತಿ ನಮ್ಮ ದೇಹಕ್ಕೆ ನಾವು ಮಾಡಿಕೊಳ್ಳಬಾರದು ಮಾಸ್ಟರ್ಸ್. ಈ ದೇಹ ಅನ್ನೋದು ದೇವಾಲಯ ಇದ್ದ ಹಾಗೆ, ಹಾಗಾಗಿ ದೇಹಕ್ಕೆ ಯಾವುದೇ ರೀತಿ ತೊಂದರೆ ಮಾಡಿಕೊಳ್ಳದೆ ನಾವು ಧ್ಯಾನಸ್ಥರಾಗೋಣ ಮಾಸ್ಟರ್ಸ್. ಶ್ಯಾಮ್ಲಾ ಮ್ಯಾಮ್ ಪ್ಲೀಸ್ ನೀವು ಸ್ಪೆಕ್ಟ್ ತೆಗೆದ್ಬಿಡಿ. ಎಸ್ ಥ್ಯಾಂಕ್ ಯು. ನಿಧಾನವಾಗಿ ಒಂದು ಚಿಕ್ಕ ಮಗು ಯಾವ ರೀತಿ ಕಣ್ಣುಗಳನ್ನು ಮುಚ್ಚುತ್ತೋ ಅದೇ ರೀತಿ ನಿಧಾನಗತಿಯಲ್ಲಿ ಕಣ್ಣುಗಳನ್ನು ಸಹ ಮುಚ್ಚೋಣ. ಒಳ ಹೋಗುವ ಉಸಿರು ಹೊರಗೆ ಬರುವಂತಹ ಉಸಿರಿನ ಕಡೆಗೆ ಮಾತ್ರ ಗಮನ ಇರ್ಲಿ ಮಾಸ್ಟರ್ಸ್. ಉಸಿರಿದ್ದರೆ ಶಿವ, ಉಸಿರಿಲ್ಲ ಅಂದರೆ ಶವ. ಹಾಗಾಗಿ ಪ್ರತಿನಿತ್ಯ ನಾವು ಉಸಿರಿಗೆ ಕೃತಜ್ಞತೆಯನ್ನು ತಿಳಿಸೋಣ ಮಾಸ್ಟರ್ಸ್. ಯಾವುದೇ ರೀತಿ ನಾವು ಸಡನ್ಲೆ ಕಣ್ಣು ಮುಚ್ಚಬಾರದು, ಸಡನ್ಲೆ ಕಣ್ಣನ್ನು ತೆರೆಯಬಾರದು ಮಾಸ್ಟರ್ಸ್. ನಮ್ಮ ನೆತ್ತಿಯ ಭಾಗದಿಂದ ಕಾಸ್ಮಿಕ್ ಎನರ್ಜಿ, ವಿಶ್ವ ಪ್ರಾಣ ಶಕ್ತಿ ನಮ್ಮ ದೇಹವನ್ನು ಪ್ರವೇಶಿಸುತ್ತಾ ಇರುತ್ತೆ. ಹಾಗಾಗಿ ಕಣ್ಣನ್ನು ಬೇಗ ಬಿಡಬಾರದು, ಬೇಗನೆ ಮುಚ್ಚಬಾರದು. ನಿಧಾನಗತಿಯಲ್ಲಿ ಕಣ್ಣನ್ನು ಮುಚ್ಚಬೇಕು ಮಾಸ್ಟರ್ಸ್. ಉಸಿರನ್ನೇ ಗಮನಿಸ್ತಾ ಇರೋಣ ಮಾಸ್ಟರ್ಸ್. ಒತ್ತಾಯ ಪೂರ್ವಕವಾಗಿ ಉಸಿರನ್ನ ತೆಗೆದುಕೊಳ್ಳುವುದು ಬಿಡುವುದು ಬೇಡ ಮಾಸ್ಟರ್ಸ್. ಸಹಜವಾಗಿ ಆಗ್ತಾ ಇದೆ ಅದು, ಜಸ್ಟ್ ನಾವು ಗಮನಿಸೋಣ ಮಾಸ್ಟರ್ಸ್. ಉಸಿರು ಎಲ್ಲಿಗೆ ಹೋಗ್ತಾ ಇದೆ, ಹೇಗೆ ಹೊರಗೆ ಬರ್ತಾ ಇದೆ. ಅದ್ಭುತವಾದಂತಹ ಧ್ಯಾನ ಸಾಧನೆ ಮಾಡ್ತಾ ಇರುವಂತ ಎಲ್ಲ ಮಾಸ್ಟರ್ಸ್ಗೂ ಧನ್ಯವಾದಗಳು ಮಾಸ್ಟರ್ಸ್. ನಾವು ಹೇಳೋವರೆಗೂ ಯಾರು ಸಹ ಕಣ್ಣನ್ನು ಬಿಡುವ ಪ್ರಯತ್ನ ಬೇಡ ಮಾಸ್ಟರ್ಸ್. ಕಾಲೇನಾದ್ರೂ ಜೋಮ್ ಹಿಡಿದ್ರೆ ಕಾಲನ್ನು ಸಹ ಉದ್ದ ಮಾಡ್ಕೋಬಹುದು ಮಾಸ್ಟರ್ಸ್. ಹೀಗೆ ಕುಳಿತುಕೊಳ್ಳಬೇಕಂತ ಯಾವುದೇ ರೀತಿ ನಿಬಂಧನೆಗಳು ಇಲ್ಲ ಮಾಸ್ಟರ್ಸ್. ಎಲ್ಲಿ ನಿಮಗೆ ನೋವು ಇರುತ್ತೋ ಉಸಿರನ್ನ ಆ ನೋವು ಇರೋ ಕಡೆಗೆ ಕಳಿಸುವಂತ ಪ್ರಯತ್ನ ಮಾಡಿ ಮಾಸ್ಟರ್ಸ್. ವೀಣಾ ಮ್ಯಾಮ್ ಮ್ಯೂಸಿಕ್ ಪ್ಲೀಸ್.
ಇನ್ನು 5 ನಿಮಿಷಗಳು ಮಾತ್ರ.
Please do. ನಿಧಾನವಾಗಿ ದೇಹ ಸ್ಥಿತಿಗೆ ಮರಳೋಣ ಮಾಸ್ಟರ್ಸ್. ಯಾವುದೇ ರೀತಿ ಗಡಿಬಿಡಿ ಅವಸರ ಬೇಡ ಮಾಸ್ಟರ್ಸ್. ನಿಧಾನವಾಗಿ ದೇಹ ಸ್ಥಿತಿಗೆ ಮರಳೋಣ ಮಾಸ್ಟರ್ಸ್. ಕೈ ಕಾಲುಗಳನ್ನು ಸಹ ಸಡಿಲ ಮಾಡಿಕೊಳ್ಳೋಣ. ಕೈಗಳನ್ನು ಬಿಡಿಸಿಕೊಂಡು ಕಣ್ಣುಗಳ ಮೇಲೆ ಇರಿಸೋಣ ಮಾಸ್ಟರ್ಸ್. 5 ಸೆಕೆಂಡುಗಳ ಕಾಲ. 5, 4, 3, 2, 1, 0. ನಿಧಾನವಾಗಿ ನಿಮ್ಮ ಮುಖದ ನೇರವಾಗಿ ಕೈಗಳನ್ನು ತೆಗೆದುಕೊಂಡು ಬನ್ನಿ. ನಿಮ್ಮ ಹಸ್ತರೇಖೆಗಳನ್ನ ನೋಡುತ್ತಾ ನಿಧಾನವಾಗಿ ಕಣ್ಣುಗಳನ್ನು ಬಿಡೋಣ ಮಾಸ್ಟರ್ಸ್. ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್ಸ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಅದ್ಭುತವಾದ ಧ್ಯಾನವನ್ನು ಮಾಡಿಕೊಂಡು ಬಂದಿರುವಂತಹ ನಿಮ್ಗೆಲ್ಲರಿಗೂ ಧನ್ಯವಾದಗಳು ಮಾಸ್ಟರ್ಸ್. ಅತ್ಯುತ್ತಮವಾಗಿ ನಮ್ಮ ದೇಹ ಧ್ಯಾನಕ್ಕೆ ಸಹಕರಿಸಿದೆ. ನಮ್ಮ ದೇಹಕ್ಕೆ ಒಂದು ಚಪ್ಪಾಳೆ ಮಾಸ್ಟರ್ಸ್. ಹಾಗೆ ಮಹಾವತಾರ ಫೌಂಡೇಶನ್ ಮಾಸ್ಟರ್ಸ್ ನಮಗೆ ಅದ್ಭುತವಾದ ಮ್ಯೂಸಿಕ್ ನೊಂದಿಗೆ ಧ್ಯಾನವನ್ನು ಮಾಡಿಸಿದ್ದಾರೆ. ಅವರಿಗೂ ಸಹ ಧನ್ಯವಾದಗಳು, ಧನ್ಯವಾದಗಳು, ಧನ್ಯವಾದಗಳು. ಇವತ್ತಿನ ಕಾರ್ಯಕ್ರಮವನ್ನು ಮುಂದುವರಿಸೋಕ್ಕಿಂತ ಮುಂಚೆ ನಿಮಗೆಲ್ಲರಿಗೂ ಸ್ವಾಗತ, ಸುಸ್ವಾಗತ ಮಾಸ್ಟರ್ಸ್. ಇವತ್ತು ನಮ್ಮ ವೇದಿಕೆಗೆ ಮಾರುತಿ ರಾಮ್ ಸರ್ ಇದ್ದಾರೆ. ಅವರನ್ನ ಒಂದು ಪತ್ರಿಜಿಯ ವಾಣಿಯ ಮುಖಾಂತರ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಪತ್ರಿಜಿ ವಾಣಿ. ಈ ಜನ್ಮದಲ್ಲಿ ವ್ಯಾಧಿ ಏಕೆ ಬಂದಿದೆ? ನೀನು ಇಂದಿನ ಜನ್ಮದಲ್ಲಿ ಪಾಪ ಮಾಡಿರುವ ಅದು ಕಾರಣ, ಇದು ಕಾರ್ಯ. ಇಂದಿನ ಜನ್ಮದಲ್ಲಿ ಮಾಡಿದ್ದು ಈ ಜನ್ಮದಲ್ಲಿ ಅನುಭವಿಸಿ ಇರುತ್ತೇವೆ. ಈ ಜನ್ಮದಲ್ಲಿ ಮಾಡಿದ್ದು ಮುಂದಿನ ಜನ್ಮದಲ್ಲಿ ಅನುಭವಿಸುತ್ತಿರುತ್ತೇವೆ. ಈ ಅದ್ಭುತವಾದ ಪತ್ರಿಜಿಯ ವಾಣಿಯ ಮೂಲಕ ನಮ್ಮ ಜೊತೆ ಮಾರುತಿರಾಮ್ ಸರ್ ಇದ್ದಾರೆ. ಅವ್ರಿಗೂ ಸಹ ಈ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ ಸರ್. ನಮಸ್ತೆ ಮೇಡಮ್. ಥ್ಯಾಂಕ್ ಯು, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಓವರ್ ಟು ಯು ಸರ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಮೊಟ್ಟ ಮೊದಲನೇದಾಗಿ ನಮ್ಮೆಲ್ಲರ ಗುರುಗಳಾದಂಥ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿ ಅವರ ಪಾದಗಳಿಗೆ ನಮಸ್ಕರಿಸುತ್ತಾ, ಹಾಗೆ ಸ್ವರ್ಣಮಾಲಾ ಅಮ್ಮನವರ ಪಾದಗಳಿಗೂ ನಮಸ್ಕರಿಸುತ್ತಾ, ಎತ್ತ ತಂದೆ ತಾಯಿಗಳ ಪಾದಗಳಿಗೂ ನಮಸ್ಕರಿಸುತ್ತಾ, ನನಗೆ ಧ್ಯಾನ ಹೇಳ್ಕೊಟ್ಟಂತ ರಾಧಾ ಮೇಡಮ್ ಚಿಕ್ಕಬಳ್ಳಾಪುರ ಅವ್ರಿಗೂ ನಮಸ್ಕರಿಸುತ್ತಾ ಈ ದಿನದ ಒಂದು ಕಾರ್ಯಕ್ರಮ ಪ್ರಾರಂಭಿಸೋಣ. ಹಾಗೇನೆ ಈ ಮಹಾವತಾರ್ ಫೌಂಡೇಶನ್ ಜೂಮ್ ನಲ್ಲಿ ವೀಕ್ಷಿಸತಕ್ಕಂಥ ಎಲ್ಲ ಮಾಸ್ಟರ್ಗಳಿಗೂ ಮತ್ತು ಯೂಟ್ಯೂಬ್ ನಲ್ಲಿ ವೀಕ್ಷಿಸುವ ಎಲ್ಲ ಮಾಸ್ಟರ್ಗಳಿಗೂ ಅವ್ರಿಗೂ ವಂದನೆಗಳನ್ನು ಸಲ್ಲಿಸುತ್ತೇನೆ ಮಾಸ್ಟರ್ಸ್. ಈ ಒಂದು ಮಹಾವತಾರ್ ಫೌಂಡೇಶನ್ ನಲ್ಲಿ ನನಗೆ ಇವತ್ತು 7 ಊರ್ಧ್ವಲೋಕಗಳ ಬಗ್ಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿರೋದಕ್ಕೆ ಮತ್ತೊಮ್ಮೆ ಅವ್ರಿಗೆ ಧನ್ಯವಾದಗಳನ್ನು ಹೇಳ್ತೀನಿ ಮಾಸ್ಟರ್ಸ್. ಈ 7 ಲೋಕಗಳ ಮುಂಚೆ 7 ಅನ್ನೋದು ಒಂದು ಬಹಳ ಇಂಪಾರ್ಟೆಂಟ್. 7 ಅನ್ನೋದು ಎಷ್ಟೋ ಜನ ನಾವು ನಮ್ಮಲ್ಲಿ 7 ಅಂದ್ರೆ ಬೀಳು ಅಂತಾನೆ ಹೇಳ್ತಾರೆ. ಯಾಕಂದ್ರೆ 7 ಸಂಖ್ಯೆ ಉಪಯೋಗಿಸೋದಿಲ್ಲ, ಬೇಡ ಅಂತಂತಾರೆ. ಅದು ಒಳ್ಳೇದಲ್ಲ, 7 ಅಂದ್ರೆ ಬೀಳು ಅಂತಾನೆ ಉಪಯೋಗಿಸ್ತಾರೆ. ಆದ್ರೆ ಆಧ್ಯಾತ್ಮಿಕ ಜೀವನದಲ್ಲಿ ಬಂದ್ಮೇಲೆ 7 ಅನ್ನೋದು ಬಹಳ ಮಹತ್ವ ಇದೆ. ಪ್ರತಿಯೊಂದು 7ಕ್ಕೆ ಬರುತ್ತೆ ಮಾಸ್ಟರ್. 7 ಊರ್ಧ್ವಲೋಕಗಳು, 7 ಅಧೋಲೋಕಗಳು, 7 ಚಕ್ರಗಳು, 7 ಬಣ್ಣಗಳು, 7 ಇದು ಏನು
ವಾರಕ್ಕೆ 7 ದಿನಗಳು, ಈ ತರ 7 ಅನ್ನೋದು ಬಹಳಷ್ಟು ಬರುತ್ತೆ. 7 ಬೀಳು ಅಲ್ಲ, ಅದನ್ನು ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡಿದಾಗ 7 ಎದ್ದೇಳು ಅನ್ನೋದು ಆಗುತ್ತೆ. ಮತ್ತೆ 7 ಅಂದ್ರೆ ಎದ್ದೇಳು ಆಗ್ಬೇಕು, ಬೀಳು ಆಗೋದ್ ಬೇಡ. ಯಾವಾಗ್ಲೂ ನಾವು ಪಾಸಿಟಿವ್ ಥಾಟ್ಸ್ ರಿಲೀಸ್ ಮಾಡ್ತಾ ಇರ್ಬೇಕು. ನಮ್ಗೆ ಪತ್ರಿಜಿ ಅವ್ರು ಹೇಳಿರೋದೇ ಅದಲ್ವಾ, ನಾವ್ ಯಾವಾಗ್ಲೂ ಪಾಸಿಟಿವ್ ನಲ್ಲೇ ಇರ್ಬೇಕು ಅಂತ. ಆ ತರ ನಾವು 7 ಅಂದ್ರೆ ಎದ್ದೇಳು ಅನ್ನೋದ್ರಲ್ಲೇ ಇರೋಣ ಮಾಸ್ಟರ್ಸ್. ಈಗ ಜೀವನದಲ್ಲಿ 2 ತರ ಜೀವನ, ಒಂದು ಭೌತಿಕ ಜೀವನ, ಎರಡನೇದು ಆಧ್ಯಾತ್ಮಿಕ ಜೀವನ. ಭೌತಿಕ ಜೀವನ ಅಂದ್ರೆ ನಮ್ಗೆಲ್ಲ ಗೊತ್ತೇ ಇದೆ. ಧ್ಯಾನಕ್ಕೆ ಬರಕ್ಕಿಂತ ಮುಂಚೆ ನಾವು ಏನ್ ನಡೆಸಿದೀವೋ ಅದೇ ಭೌತಿಕ ಜೀವನ. ಗಂಡ ಹೆಂಡತಿ ಮಕ್ಕಳು, ಸಂಸಾರ, ಮದುವೆ, ಹಣ, ಮನೆ ಕಟ್ಟೋದು, ಇದೇ ಒಂದು ಭೌತಿಕ ಜೀವನದಲ್ಲಿ ನಾವು ಬಂದ್ಬಿಟ್ವಿ. ಭೌತಿಕ ಜೀವನ ಆದ್ಮೇಲೆ ಇದರಲ್ಲಿ ನಂತರ ಸ್ವಲ್ಪ ನಾವು ಬದಲಾವಣೆ ಮಾಡ್ತಾ ಬಂದ್ವಿ. ಧ್ಯಾನ ಅನ್ನೋದು ಸಿಕ್ತು. ಆಧ್ಯಾತ್ಮಿಕ ಜೀವನ. ಆಧ್ಯಾತ್ಮಿಕ ಅಂತಂದ್ರೆ ಇದರಲ್ಲಿ ಹೆಸರೇ ಹೇಳುತ್ತೆ, ಆದ್ಯ ಆತ್ಮ. ಅಧ್ಯಾತ್ಮ ಅಂದ್ರೆ ಆದ್ಯ ಅಂದ್ರೆ ಪ್ರಾಮುಖ್ಯತೆ, ಇಂಪಾರ್ಟೆನ್ಸ್. ಯಾವ್ದಕ್ಕೆ ಇಂಪಾರ್ಟೆನ್ಸ್, ಯಾವ್ದಕ್ಕೆ ಪ್ರಾಮುಖ್ಯತೆ ಕೊಡಬೇಕು? ಆತ್ಮಕ್ಕೆ. ಅಂದ್ರೆ ಏನು? ಆತ್ಮದ ಕತೆ ತಿಳ್ಕೊಳೋದು. ಆತ್ಮ ಎಲ್ಲಿಂದ ಬಂತು, ಹೇಗ್ ಬಂತು, ಇಲ್ಲೇನಾಯ್ತು, ಜನನ ಮರಣ ಆದ್ಮೇಲೆ ಆತ್ಮ ಎಲ್ಲಿಗೋಗುತ್ತೆ, ಅಲ್ಲಿಂದ ಏನೇನಾಗುತ್ತೆ ಅನ್ನೋ ವಿಚಾರ ಎಲ್ಲ ತಿಳ್ಕೊಳೋದೆ, ಆತ್ಮದ ಕತೆ ತಿಳ್ಕೊಳೋದೆ ಆಧ್ಯಾತ್ಮಿಕತೆ. ಎಸ್ ಮಾಸ್ಟರ್ಸ್, ಇದನ್ನೆಲ್ಲ ತಿಳ್ಕೊಳೋದೆ ಒಂದಕ್ಕೊಂದು ಲಿಂಕ್ ಇದೆ. ಈ 7 ಲೋಕಗಳು ಅನ್ನೋದಕ್ಕಿನ ಅದಕ್ಕೆಲ್ಲ ಲಿಂಕು ಇದೆ. ಜನನ ಮರಣ ಇದೆ, ಆಮೇಲೆ 5 ಎಲಿಮೆಂಟ್ಸ್ ಇದಾವೆ, ಪಂಚಭೂತಗಳಿದಾವೆ, ಆಕಾಶ್ ರಿಕಾರ್ಡ್ ಇದೆ. ಇವೆಲ್ಲ ಒಂದಕ್ಕೊಂದು ಲಿಂಕ್ ಆಗಿರುತ್ತೆ ಮಾಸ್ಟರ್ಸ್. ಈಗ ಆಧ್ಯಾತ್ಮಿಕತೆ, ಭೌತಿಕ ಜೀವನ ನಮ್ಗೆಲ್ಲ ಗೊತ್ತೇ ಇದೆ. ಭೌತಿಕ ಜೀವನ ಅಂದ್ರೆ ಇಷ್ಟು ವರ್ಷ ನಾವು ಸಂಸಾರದಲ್ಲಿದ್ದು ಸಂಸಾರ ನಡೆಸ್ಕೊಂತ ಈಗ ನಾವು ಆಧ್ಯಾತ್ಮಿಕತೆಗೆ ಬಂದಿದ್ದೀವಿ. ಆಧ್ಯಾತ್ಮಿಕತೆ ಅಂದ್ರೆ ಇಲ್ಲಿ ಜನನ ಮರಣ ಅನ್ನೋದು ಒಂದು ನೋಡೋಣಂತೆ. ಮೊದಲು ಜನನ ಅಂದ್ರೇನು? ಒಂದು ತಾಯಿಯ ಗರ್ಭದಲ್ಲಿ ಒಂದು ಆತ್ಮ ಒಂದು 6 ತಿಂಗಳು ಆದ್ಮೇಲೆ ಬಂದು ಸೇರ್ಕೊಳ್ಳುತ್ತೆ. ಸೇರ್ಕೊಂಡಾಗ ಆ ತಾಯಿ ಏನು ಉಸಿರಾಡ್ತಾಳೆ, ಆಹಾರ ತಗೊಂತಾಳೆ, ಅದ್ರ ಮೇಲೆ ಒಂದು ಶರೀರ ಒಳಗಡೆ ಬೆಳೀತಾ ಬಂದು 9 ತಿಂಗಳಾದ್ಮೇಲೆ ಹೊರಗೆ ಬರುತ್ತೆ. ಹೊರಗೆ ಬಂತು ಅಂದ್ರೆ ಆತ್ಮ ಶರೀರದೊಂದಿಗೆ ಹೊರಗಡೆ ಬರುತ್ತೆ. ಅದನ್ನು ಜನನ ಅಂತ ಹೇಳ್ತೀವಿ. ಜನನ ಆಯ್ತು. ಆ ನಂತರ ಆ ಮಗು ಬೆಳೀತಾ ಬರುತ್ತೆ, ದೊಡ್ಡದಾಗಿ ತಮೋಗುಣ, ರಜೋಗುಣ, ಸಾತ್ವಿಕ ಗುಣ, ಶುದ್ಧ ಸಾತ್ವಿಕ ಗುಣ, ನಿರ್ಗುಣ, ಈ ಗುಣಗಳನ್ನೆಲ್ಲ ಬೆಳೆಸ್ಕೊಂತ ಬರುತ್ತೆ. ಬಂದು ಒಂದು ದಿನ ಸಾವು ಅನ್ನೋದು ಆಗುತ್ತೆ. ಸಾವು ಅಂದ್ರೇನು? ಈಗ ಜನನ ಅಂದ್ರೆ ಆತ್ಮ ಶರೀರದೊಂದಿಗೆ ಬರುತ್ತೆ. ಮರಣ ಅಂದ್ರೆ ಆತ್ಮನೇ ಬೇರೆ ಆಗುತ್ತೆ, ಈ ಶರೀರನೇ ಬೇರೆ ಆಗುತ್ತೆ. ಇದನ್ನು ಮರಣ ಅಂತ ಹೇಳ್ತೀವಿ. ಈ ಮರಣ ಈ ಆಧ್ಯಾತ್ಮಿಕತೆ ಗೊತ್ತಿಲ್ಲದ ಆತ್ಮಗಳಿಗೆ ಆಗಿರುತ್ತೆ, ಆಧ್ಯಾತ್ಮಿಕತೆ ಗೊತ್ತಿರೋ ಆತ್ಮಗಳಿಗೆ ಏನಿರುತ್ತೆ ವ್ಯತ್ಯಾಸ ಅಂತ ಸ್ವಲ್ಪ ತಿಳ್ಕೊಳ್ಳೋಣ ಮಾಸ್ಟರ್. ಆಧ್ಯಾತ್ಮಿಕತೆ ಗೊತ್ತಿರಲ್ಲ, ಆ ಆತ್ಮ ಮರಣ ಹೊಂದಕ್ಕಿಂತ ಮುಂಚೆ ನಮ್ಮ ಈ ಒಂದು ಸ್ಥೂಲ ಶರೀರ ಏನು ಈ ಶರೀರ ಇದೆ, ಈ ಶರೀರಕ್ಕೂ ಮತ್ತೆ ಒಂದು ಆತ್ಮಕ್ಕೂ ಒಂದು ಲಿಂಕ್ ಇರುತ್ತೆ. ಅದನ್ನು ಸಿಲ್ವರ್ ಕಾರ್ಡ್ ಅಂತ ಹೇಳ್ತೀವಿ. ಆ ಸಿಲ್ವರ್ ಕಾರ್ಡ್ ಲಿಂಕ್ ಇರೋವರೆಗೂ ಮರಣ ಅನ್ನೋದು ಬರೋದಿಲ್ಲ. ಆ ಒಂದು ಟೈಮು ನಾವು ಒಂದು ಬರ್ಕೊಂಡು ಬಂದಿರ್ತೀವಿ, ಎಷ್ಟು ವರ್ಷ ಎಷ್ಟು ದಿನ ಭೂಮಿ ಮೇಲೆ ಇರಬೇಕು ಅಂತ. ಆ ಟೈಮಿಗೆ ನಾವು ಇಲ್ಲಿಂದ ಖಾಲಿ ಮಾಡ್ತೀವಿ ಜಾಗನು. ಇಲ್ಲಿರೋದು ಸುಮ್ಮನೆ, ಮೇಲಿರೋದು ನಮ್ಮನೆ ಅಂತ ಹೇಳ್ತಾರೆ. ಈ ಒಂದು ಆಧ್ಯಾತ್ಮಿಕತೆ ಗೊತ್ತಿಲ್ಲದ ಆತ್ಮ ಏನಾಗುತ್ತೆ, ಬಾಡಿ ವೆಕೆಟ್ ಆಗ್ತಿದ್ದಂಗೆನೆ ಆತ್ಮ ಬೇರೆ ಶರೀರ ಬೇರೆ ಆಗುತ್ತೆ.
ಅದಕ್ಕೆ ಗೊತ್ತಾಗಲ್ಲ. ಅದು ಒಂದು ಬಹಳ ಕನ್ಫ್ಯೂಷನ್ ಅಲ್ಲಿ ಇರುತ್ತೆ. ಯಾಕಂದ್ರೆ ಆ ಸಿಲ್ವರ್ ಕಾರ್ಡ್ ಇದ್ದಾಗ ಶರೀರದಿಂದ ಹೊರಗಡೆ ಓಡಾಡ್ತಾ ಇರುತ್ತೆ, ಬರುತ್ತೆ ಹೋಗುತ್ತೆ ಬರುತ್ತೆ ಹೋಗುತ್ತೆ ಸೇರ್ಕೊಂತ ಇರುತ್ತೆ. ಆದ್ರೆ ಯಾವಾಗ ಆ ಸಿಲ್ವರ್ ಕಾರ್ಡ್ ಕಟ್ ಆಗ್ಬಿಡ್ತೋ ಅದ್ರದ್ದು ಕೆಲಸ ಮುಗಿದೋಯ್ತು. ಅವಾಗ ಅದು ಬಂದು ಆತ್ಮ ಶರೀರದಲ್ಲಿ ಸೇರ್ಕೊಂಡ್ರೆ ಅದ್ರ ಮೂವ್ಮೆಂಟ್ ಏನು ಇರೋದಿಲ್ಲ. ಅವಾಗ ಅದು ಏನೋ ಆಯ್ತು ಅಂತ ಗಾಬರಿ ಆಗುತ್ತೆ. ಗಾಬರಿ ಆಗಿ ಹೊರಗಡೆ ಬರುತ್ತೆ, ನೋಡುತ್ತೆ. ಎಲ್ರು ಈ ಜೀವನದಲ್ಲಿ, ಭೌತಿಕ ಜೀವನದಲ್ಲಿ ಎಲ್ರು ಮಕ್ಕಳು, ತಂದೆ ತಾಯಿ ಅಥವಾ ಹೆಂಡತಿ, ಗಂಡ, ಇಂಥವ್ರು ಎಲ್ಲ ಯಾರ್ಯಾರು ಇರ್ತಾರೋ ಅವರೆಲ್ಲ ಸಂಬಂಧಿಕರೆಲ್ಲ ಬಂದು ಅಳ್ತಾ ಇರ್ತಾರೆ. ಅಯ್ಯೋ ನನ್ ಜೀವ ಬಿಟ್ಟೋದಿಯಲ್ಲ ಅಂತ ಅಳ್ತಾ ಇರ್ತಾರೆ, ದುಃಖ ಪಡ್ತಾ ಇರ್ತಾರೆ. ಅವಾಗ ಈ ಆತ್ಮ ನೋಡುತ್ತೆ, ನಾನು ಇನ್ನೂ ಸತ್ತಿಲ್ಲ, ಯಾಕೆ ಇವರು ಇಷ್ಟೆಲ್ಲ ಅಳ್ತಾ ಇದ್ದಾರೆ ಅಂತ ನೋಡ್ತದೆ. ತನ್ನ ಶರೀರನ ನೋಡ್ಕೊಳ್ತಾ ಇದೆ ಆತ್ಮ. ಆದ್ರೂ ನಾನ್ ಸತ್ತಿಲ್ಲ ಅಂತ ಎಲ್ಲರ ಹತ್ರ ಹೋಗಿ ಹೇಳಿದ್ರೆ ಯಾರಿಗೂ ಏನೂ ಅರ್ಥ ಆಗಲ್ಲ. ಯಾಕಂದ್ರೆ ಶರೀರದಲ್ಲಿ ಇದಿಲ್ಲೇ ಇಲ್ಲ, ಏನೋ ಪಂಚಕೋಶಗಳು ಏನಿದಾವಲ್ಲ, ಅವು ಏನು ಇಲ್ಲ, ಸ್ಪರ್ಶ ಇರೋದಿಲ್ಲ, ಏನು ಇರೋದಿಲ್ಲ. ಅವಾಗ ಯಾರಿಗೂ ಅರ್ಥ ಆಗಲ್ಲ. ಆ ನಂತರ ಅದು ಬಂದು ನೋಡ್ತಾ ಇರುತ್ತೆ. ಆ ಶರೀರನ ತಗೊಂಡೋಗಿ ತಮ್ಮ ಒಂದು ಪದ್ಧತಿ ಪ್ರಕಾರ ಸುಡೋದು ಅಥವಾ ಊತಾಕೋದು ಮಾಡ್ತಾರೆ. ಆದ್ಮೇಲೆ ಅದೆಲ್ಲ ನೋಡ್ತಾ ಇರುತ್ತೆ ಆತ್ಮ ನೋಡ್ತಾ ಇದ್ದಾಗ ಮೇಲಿಂದ ಇಬ್ರು ಬರ್ತಾರೆ, ಯಮದೂತರು ಅಂತ ಹೇಳ್ತಾ ಇದ್ರಲ್ಲ, ಅವ್ರು ಯಮದೂತ್ರ ಅಲ್ಲ, ಅವರು ಒಬ್ಬ ಆಸ್ಟ್ರಲ್ ಮಾಸ್ಟರ್ಸ್ ಅವರು, ಆಂಜಲ್ಸ್. ಅವ್ರು ಬಂದು ನಿನ್ನ ಜೀವನ ಮುಗೀತು ಭೂಮಿಯಿಂದ, ನಿನ್ನ ಬಾ ಅಂತೇಳಿ ಕರೀತಾರೆ. ಅವ್ರಿಗೆ ಏನು ಅರ್ಥ ಆಗಲ್ಲ, ಆತ್ಮಜ್ಞಾನ ಇರಲಿದ್ದ ಆತ್ಮಗಳಿಗೆ ಏನೂ ಅರ್ಥ ಆಗಲ್ಲ. ಅವಾಗ ಏನ್ ಮಾಡ್ತವೆ, ಯಾರೇನೋ ಅಂತೇಳಿ ಹೋಗೋದಿಲ್ಲ ಜೊತೆಗೆ ಹೋಗ್ದಿದ್ದಾಗ ಮತ್ತೆ ಆಯ್ತು ಇನ್ನೊಂದ್ಸರಿ ಬರ್ತೀವಿ ಅಂತೇಳಿ ಅವರು 3ನೇ ದಿವಸಕ್ಕೆ ಅಥವಾ 11ನೇ ದಿವಸಕ್ಕೆ 13ನೇ ದಿವಸಕ್ಕೋ ಮತ್ತೆ ಬರ್ತಾರೆ. ಬಂದು ಈಗಾದ್ರೂ ಬಾ ಅಂತ ಕರೀತಾರೆ. ಅವಾಗ ಆತ್ಮ ಅವ್ರ ಜೊತೆ ಹೋದ್ರೆ ಮೇಲೆ ಉನ್ನತ ಲೋಕಕ್ಕೆ ಹೋಗುತ್ತೆ, ಇಲ್ಲ ಅಂದ್ರೆ ಈ ಭೂಮಿ ಮೇಲೆನೆ ಸುತ್ತಾಡ್ತಾ ಇರುತ್ತೆ ಹೋಗ್ದಿದ್ರೆ. ಇದು ಆತ್ಮಜ್ಞಾನ ಇಲ್ದಿದ್ದ ಒಂದು ಆತ್ಮದ ಕಥೆ ಆಗುತ್ತೆ. ಆಮೇಲೆ ಈ ಆತ್ಮಜ್ಞಾನ ತಿಳ್ಕೊಂಡಂತವ್ರು ಏನ್ ಮಾಡ್ತಾರೆ, ಆತ್ಮಜ್ಞಾನ ಗೊತ್ತಾಗುತ್ತೆ. ಈಗ ಆಸ್ಟ್ರಲ್ ಮಾಸ್ಟರ್ಸ್ ಬರ್ತಾರೆ, ಕರೀತಾರೆ, ಕರೆದಾಗ ಅವ್ರ ಜೊತೆ ಹೋದ್ರೆ ನಮ್ಮನ್ನು ಉನ್ನತ ಲೋಕಕ್ಕೆ ಕರ್ಕೊಂಡು ಹೋಗ್ತಾರೆ ಅನ್ನೋದು ನಮ್ಗೆ ಈ ಒಂದು ಆಧ್ಯಾತ್ಮಿಕಕ್ಕೆ ಬಂದ್ಮೇಲೆ ಗೊತ್ತಾಗಿದೆ ಅಲ್ವಾ. ಅದೇ ರೀತಿ ಸಾಯಕ್ಕಿನ ಮುಂಚೆನೆ, ಬಾಡಿ ವೆಕೇಟ್ ಮಾಡೋಕ್ಕಿಂತ ಮುಂಚೆನೆ 3 ದಿವಸ 4 ದಿವಸ ಮುಂಚೆನೆ ಆ ಆಸ್ಟ್ರಲ್ ಮಾಸ್ಟರ್ಸ್ ಬಂದು ವಾರ್ನಿಂಗ್ ಕೊಡ್ತಾ ಇರ್ತಾರೆ, ನೀನಿನ್ನ ಮೇಲೆ ಉನ್ನತ ಲೋಕಕ್ಕೆ ಹೋಗಕ್ಕೆ ರೆಡಿ ಆಗು ಅಂತ ಹೇಳ್ತಾ ಇರ್ತಾರೆ. ಆದ್ರೆ ಆ ಆತ್ಮ ಗೊತ್ತಾಗುತ್ತೆ ನನ್ನ ಟೈಮ್ ಮುಗೀತು ಅಂತ. ಅವಾಗ ಕೆಲವ್ರು ಹೇಳ್ತಾರೆ, ನನ್ನ ಮುಗೀತಪ್ಪ, ನಂದೆಲ್ಲ ಕೆಲಸ ಮುಗೀತು, ನಾನು ಹೋಗ್ತೀನಪ್ಪ ಅಂತ ಮುಂಚೆನೆ ಕೆಲವ್ರು ಹೇಳ್ತಾ ಇರ್ತಾರೆ. ಆದ್ರೆ ಅವರು ಆ ಒಂದು ಆಧ್ಯಾತ್ಮಿಕತೆ ಗೊತ್ತಾದಾಗ, ಆ ಒಂದು ಹಾಸ್ಟೆಲ್ ಮಾಸ್ಟರ್ಸ್ ಕರೆದಾಗ ಅವ್ರ ಜೊತೆ ಹೋಗ್ಬಿಡ್ತಾರೆ. ಹಿಂದೆ ಮುಂದೆ ಯೋಚನೆ ಮಾಡೋದಿಲ್ಲ, ಅವ್ರ ಜೊತೆ ಹೋಗ್ಬಿಡ್ತಾರೆ. ಅದು ಏನು 3 ದಿವಸ ಕಾರ್ಯ ನೋಡ್ಕೊಂಡು ಆ ನಂತರ ಅವ್ರ ಜೊತೆ ಹೋಗುತ್ತೆ. ಅವಾಗ ಆ ಆತ್ಮ ಉನ್ನತ ಲೋಕಕ್ಕೆ ಕರ್ಕೊಂಡೋಗುತ್ತೆ. ಈಗ 7 ಲೋಕ ಉನ್ನತವಾದವು ಯಾವುವು? ಅಧೋಲೋಕ, ಊರ್ಧ್ವಲೋಕ ಅಂತ ಇದೆ. ಅಧೋಲೋಕ ಅತಳ, ವಿತಳ, ಸುತಳ, ಕತಳ, ರಸತಳ, ಪಾತಾಳ ಅಂತ 7 ಲೋಕಗಳು ಕೆಳಗಿನವು. ಮೇಲ್ಗಡೆವು ಭೂಲೋಕ, ಭೂವರ್ಲೋಕ, ಸುವರ್ಲೋಕ, ಜನಲೋಕ, ಮಹಾಲೋಕ, ತಪೋಲೋಕ, ಸತ್ಯಲೋಕ. ಈ ತರ ಉನ್ನತವಾದದ್ದು 7 ಲೋಕಗಳು ಇದಾವೆ. ಈಗ ಈ ಆಸ್ಟ್ರಲ್ ಮಾಸ್ಟರ್ಸು ಬಂದು ಏನ್ ಮಾಡ್ತಾರೆ, ಕರ್ಕೊಂಡು ಹೋಗ್ತಾರೆ. ಎಲ್ಲಿಗೆ ಕರ್ಕೊಂಡು ಹೋಗ್ತಾರೆ? ಜನಲೋಕಕ್ಕೆ ಕರ್ಕೊಂಡು ಹೋಗ್ತಾರೆ. ಜನಲೋಕ ಅದು ಒಂದು ದೊಡ್ಡ ಲೋಕ, ಅದು ಭೂಮಿ ಇದ್ದಾಗೆ ಇರುತ್ತೆ. ಆದ್ರೆ ಅಲ್ಲಿ ಆಸ್ಟ್ರಲ್ ಆಗಿ ಎಲ್ಲ ಆತ್ಮಗಳು ಸೇರ್ಕೊಂಡಿರುತ್ತೆ. ಅಲ್ಲಿ ಹೋದಾಗ ಈ ಒಂದು ಆತ್ಮ ಹೊಸದಾಗಿ ಹೋದಾಗ ಇದೇನಿದು, ನಾನೇನ ಎಲ್ಲೋ ಕರ್ಕೊಂಡು ಬಂದ್ರಲ್ಲ ಅಂತ ಒಂದು ಆಶ್ಚರ್ಯ ಪಡ್ತಾರೆ. ಯಾಕಂದ್ರೆ ಈ ಆತ್ಮಗಳು ಉನ್ನತ ಲೋಕಕ್ಕೆ ಹೋಗ್ಬೇಕಾದ್ರೆ ದೇವಾದಿ ದೇವತೆಗಳು ಸ್ವಾಗತ ಮಾಡ್ತಾರೆ. ಆತ್ಮಗಳು ಸ್ವಾಗತ ಮಾಡಿದಾಗ ಇದೇನಿದು, ನಮ್ಗೆ ಎಲ್ಲೋ ಕರ್ಕೊಂಡು ಬಂದ್ರಲ್ಲ ಇವರು ಅಂತ ಆಶ್ಚರ್ಯ ಪಡ್ತಾರೆ. ಅಲ್ಲಿ ಅವ್ರು ಏನಂತಾರೆ, ಭೂಮಿ ಮೇಲೆ ಹೋಗಿ ಇಷ್ಟು ವರ್ಷ
ನೀವು ಒಂದು ಅನುಭವ ಪಡೆದಿದ್ದೀರಾ, ಅನುಭವಕ್ಕೆ ನಿಮ್ಗೆ ಧನ್ಯವಾದಗಳು ಅಂತ ಹೇಳ್ತಾ ಅವ್ರನ್ನು ಸ್ವಾಗತ ಮಾಡ್ತಾರೆ. ಸ್ವಾಗತ ಮಾಡಿದಾಗ ಅಲ್ಲಿ ಒಂದು ಕೆಲವೊಂದು ಆತ್ಮಗಳೆಲ್ಲ ಅಲ್ಲೇ ಇರ್ತವೆ, ಎಲ್ಲ ಆತ್ಮಗಳು ಅಲ್ಲಿರ್ತವೆ. ಅವಾಗ ಇದೇನು ಯಾವ್ದೋ ಜಾಗಕ್ಕೆ ಬಂದಲ್ಲ ಅಂತ ಆತ್ಮ ವಿಲಿ ಒದ್ದಾಡಿದಾಗ ಈ ಹಾಸ್ಟೆಲ್ ಮಾಸ್ಟರ್ಸ್ ಏನ್ ಮಾಡ್ತಾರೆ, ಈ ಆತ್ಮಕ್ಕೆ ಸಂಬಂಧಪಟ್ಟಂತ ರಿಲೇಷನ್ಸ್ ಏನಿರ್ತಾರೆ ಭೂಲೋಕದಲ್ಲಿ, ಅವರು ಏನು ಕೆಲವ್ರು ಇರ್ತಾರೆ, ಆ ಸ್ನೇಹಿತರಾಗ್ಲಿ ಬಂಧುಗಳಾಗ್ಲಿ ಅವ್ರನ್ನು ನೋಡ್ಬಿಟ್ಟು ಕರ್ಕೊಂಡ್ ಬಂದು ಅವ್ರ ಹತ್ರ ಬಿಡ್ತಾರೆ ಆ ಆತ್ಮದ ಹತ್ರ. ಅವಾಗ ಆತ್ಮ ಅವ್ರ ಜೊತೆ ಸಂಭಾಷಣೆ ಮಾಡ್ತಾ ಅಲ್ಲಿಗೆ ಹೊಂದ್ಕೊಂಡು ಹೋಗ್ಬಿಡುತ್ತೆ. ಅವಾಗ ಸ್ವಲ್ಪ ದಿನ ಆದ್ಮೇಲೆ ನಿನ್ ಭೂಮಿ ಮೇಲಿಂದ ಬಂದಿದೀಯಾ, ಬಹಳ ದಣದಿದೀಯಾ, ರೆಸ್ಟ್ ತಗೋ ಅಂತೇಳಿ ಭೂವರ್ ಲೋಕಕ್ಕೆ ಕಳಿಸ್ತಾರೆ. ಆ ಭೂವರ್ ಲೋಕ ಅನ್ನೋದು ನಮ್ಮ ಒಂದು ಪಂಚಭೂತಗಳಿಂದ ಕೂಡಿರ್ತಕ್ಕಂಥದ್ದು. ಭೂಮಿ, ಅಗ್ನಿ, ವಾಯು, ಜಲ, ಆಕಾಶ ಎಲ್ಲದರಿಂದನೂ ಕೂಡಿರುತ್ತೆ. ಸುಂದರವಾದ ಆಕಾಶ, ಸೂರ್ಯನ ಬೆಳಕು, ಪ್ರಕೃತಿಯಿಂದ ಕೂಡಿರ್ತಕ್ಕಂಥ ಗುಡ್ಡ ಕಾಡುಗಳಿಂದ ಇರತಕ್ಕಂಥದ್ದು, ನೀರು ಹರಿತಾ ಇರುತ್ತೆ. ಅಂತ ಸುಂದರವಾದ ಜಾಗಕ್ಕೆ ಆತ್ಮ ಹೋಗುತ್ತೆ. ಆ ಒಂದು ನೋಟ ನೋಡಿ ಎಷ್ಟು ದಿವಸ ಬೇಕೋ ಅಷ್ಟು ದಿವಸ ಎಂಜಾಯ್ ಮಾಡ್ತಾ ಕಾಲ ಕಳೀತಾ ಇರುತ್ತೆ. ಒಂದೇ ಆತ್ಮ, ಬೇರೆ ಯಾವ ಆತ್ಮಗಳು ಅಲ್ಲಿರಲ್ಲ. ತನಗೆ ಎಷ್ಟು ದಿನ ಬೇಕೋ ಅಷ್ಟು ದಿನ ಹಾಯಾಗಿ ಕಾಲ ಕಳೀತಾ, ಯಾಕಂದ್ರೆ ಅಲ್ಲಿ ಹಗಲು ರಾತ್ರಿ ಅನ್ನೋದು ಇಲ್ಲ, ಎಲ್ಲ ಒಂದೇ. ಊಟ ಮಾಡ್ಬೇಕು, ತಿಂಡಿ ತಿನ್ಬೇಕು ಅನ್ನೋದಿಲ್ಲ ಆತ್ಮಕ್ಕೆ. ಹಾಗಾಗಿ ಎಷ್ಟೋ ದಿನ ತನಗೆ ಬೇಕಾದಷ್ಟು ದಿನ ಸುಖವಾಗಿ ಹಾಯಾಗಿ ಅಲ್ಲಿ ಕಾಲ ಕಳೆಯುತ್ತೆ. ಎಷ್ಟೋ ದಿನ ಇದ್ದಕ್ಕೆ ಆಮೇಲೆ ಬಹಳ ದಿನ ಆದ್ಮೇಲೆ ಬೋರ್ ಹೊಡಿಯುತ್ತಲ್ಲ ಒಬ್ರೇ ಇದ್ದಾಗ, ಸ್ವಲ್ಪ ದಿನ ಆದ್ಮೇಲೆ ಮತ್ತೆ ಸಾಕಪ್ಪ ಈ ಲೋಕ ಅಂತೇಳಿ ಮತ್ತೆ ಜನಲೋಕಕ್ಕೆ ಹೋಗುತ್ತೆ. ಜನಲೋಕಕ್ಕೆ ಹೋದಾಗ ನಿಂದ ಅನುಭವ ಆಯ್ತಾ ನಿಂದು ಈ ಬೋರ್ ಲೋಕದಲ್ಲಿ ಅಂತ ಕೇಳ್ತಾರೆ. ಹೌದು ಆಯ್ತು ಅಂತಂದ್ಮೇಲೆ ಆಯ್ತು, ಇನ್ನೊಂದು ನೆಕ್ಸ್ಟ್ ಲೋಕಕ್ಕೆ ಹೋಗಿ ಅಲ್ಲಿ ನೀನು ಜ್ಞಾನ ಪಡೆದು ಒಂದು ಅನುಭವ ಪಡಿ ಅಂತೇಳಿ ಸುವರ್ ಲೋಕಕ್ಕೆ ಕಳಿಸ್ತಾರೆ. ಸುವರ್ ಲೋಕ ನೆಕ್ಸ್ಟ್ ಎರಡನೇದು. ಅಲ್ಲಿ ಏನಾಗುತ್ತೆ, ಆ ಸುವರ್ ಲೋಕಕ್ಕೆ ಹೋದಾಗ ಅಲ್ಲಿ ಪ್ರಾಣಿಗಳು ಇರ್ತವೆ, ಜಂತುಗಳು, ಪ್ರಾಣಿಗಳು ಎಲ್ಲ ಇರ್ತವೆ. ಈಗ ನಾವು ಭೂಮಿ ಮೇಲೆ ಈ ಕರಡಿ, ಸಿಂಹ, ಹುಲಿ ಇವನ್ನೆಲ್ಲ ನೋಡಿದ್ರೆ ಭಯ ಪಡ್ತೀವಲ್ಲ, ಆದ್ರೆ ಆ ಸುವರ್ ಲೋಕಕ್ಕೆ ಹೋದಾಗ ಎಲ್ಲ ಆತ್ಮಗಳು ಒಂದೇ ಇರ್ತವೆ. ಅದ್ರ ಮೇಲೆ ಆನೆ ಮೇಲೆ ಹತ್ತಿ ಸವಾರಿ ಮಾಡೋದು, ಸಿಂಹದ ಮೇಲೆ ತಿರುಗೋದು, ಹುಲಿ ಮೇಲೆ ತಿರುಗೋದು, ಎಲ್ಲ ಪ್ರಾಣಿಗಳ ಜೊತೆ ಆಟ ಆಡ್ತಾ ದಿನ ಕಳೀತಾ ಇರುತ್ತೆ. ಎಷ್ಟು ಪ್ರೀತಿಯಿಂದ ಇರುತ್ತೆ. ಪ್ರೀತಿ ಕೊಟ್ರೆ ಆ ಪ್ರಾಣಿಗಳು ಪ್ರೀತಿ ಕೊಡ್ತವೆ ಅನ್ನೋ ಒಂದು ಜ್ಞಾನ ಆ ಆತ್ಮ ಪಡೆಯುತ್ತೆ. ಅಲ್ಲಿನೂ ಎಷ್ಟೋ ದಿನ ಆ ಆತ್ಮಗಳ ಜೊತೆ ಆಟ ಆಡ್ತಾ ಕಾಲ ಕಳೀತಾ, ಪ್ರಾಣಿಗಳ ಜೊತೆ ಕಾಲ ಕಳೀತಾ, ಒಳ್ಳೆ ಅನುಭವ ಪಡೀತಾ ಸ್ವಲ್ಪ ದಿನ ಆದ್ಮೇಲೆ ಮತ್ತೆ ಜನಲೋಕಕ್ಕೆ ಬರುತ್ತೆ. ಈ ಜನಲೋಕ ಹೇಗಿದೆ ಅಂದ್ರೆ ಭೂಲೋಕ ಇದ್ದಾಗೆ ಇರುತ್ತೆ. ಅಲ್ಲಿನೂ ಎಲ್ಲ ಜನ ಇರ್ತಾರೆ. ಇಲ್ಲಿ ಹಂಗೇನೆ ಎಲ್ಲ ಹೋಟೆಲ್ಗಳಂತೆ, ಅಂಗಡಿಗಳಂತೆ ಎಲ್ಲವೂ ಇರ್ತವೆ. ಯಾಕಂದ್ರೆ ಭೂಲೋಕದಲ್ಲಿ ಅದು ಅಭ್ಯಾಸ ಆಗಿರುತ್ತೆ ಮಾಡಿ, ಅಲ್ಲೋಗಿ ನಾನು ಅಂಗಡಿ ಮಾಡ್ಬೇಕು ಅಂತ ಅಂಗಡಿ. ಅಲ್ಲಿ ಏನಿದೆ ಅಂದ್ರೆ ನಾವು ಏನ್ ಅನ್ಕೊಂಡ್ರೆ ಅದು ಸೃಷ್ಟಿ ಆಗುತ್ತೆ. ಜನಲೋಕದಲ್ಲಿ ನಮ್ಗೆ ಏನ್ ಬೇಕೋ ಅದು ಕೇಳ್ಕೊಂಡ ತಕ್ಷಣ ಇಮ್ಮಿಡಿಯೇಟ್ ಆಗಿ ಅಲ್ಲಿ ಮ್ಯಾನಿಫೆಸ್ಟ್ ಆಗುತ್ತೆ. ಇಲ್ಲಿ ಹಂಗೆ ಕಷ್ಟ ಪಡ್ಬೇಕಾಗಿಲ್ಲ. ಸೊ ಹಂಗಾಗಿ ನಮ್ಗೆ ಏನ್ ಬೇಕೋ ಅಲ್ಲಿ ಸಿಕ್ಕಾಗ, ನಾವು ಈ ಭೂಮಿ ಮೇಲೆ ಎಷ್ಟೋ ಆತ್ಮಗಳು ನನಗೆ ಅದ್ ಬೇಕು ಇದ್ ಬೇಕು ಅಂತ ಒಂದು ಆಸೆನೂ ಇಟ್ಕೊಂಡಿರ್ತಾರೆ. ಆ ಆಸೆಗಳು ನೆರವೇರಿರಲ್ಲ. ಈ ಜನಲೋಕಕ್ಕೆ ಹೋಗ್ತಿದ್ದಂಗೆ ಆಸೆಗಳನ್ನೆಲ್ಲ ನೆರವೇರಿಸ್ಕೊಂತಾರೆ. ತಿನ್ನೋದಾಗ್ಲಿ, ಒಂದ್ ಮನೆದಾಗ್ಲಿ, ಅಥವಾ ಕಾರಿಂದಾಗ್ಲಿ, ಇನ್ನೊಂದಾಗ್ಲಿ, ಯಾವ್ದಾವ್ದು ಆಸೆ ಇರುತ್ತೋ ಎಲ್ಲ ಆಸೆಗಳು ಈ ಜನಲೋಕದಲ್ಲಿ ಕ್ಲಿಯರ್ ಆಗಿ ಮಾಡ್ಕೊಂತಾರೆ. ಆಸೆನ ನೆರವೇರಿಸ್ಕೊಳ್ತಾರೆ ಮಾಸ್ಟರ್ಸ್. ಇದು ಜನಲೋಕದಲ್ಲಿ ಬರ್ತಕ್ಕಂಥದ್ದು. ಈ ಜನಲೋಕದಲ್ಲಿ ಏನಾಗುತ್ತೆ, ಸ್ವಲ್ಪ ದಿನ ಇದ್ದು ರೆಸ್ಟ್ ತಗೊಂಡು ಆಮೇಲೆ ಇನ್ನು ಮುಂದೆ ನಿಂದು ಪ್ರೋಗ್ರೆಸ್ ನೋಡಪ್ಪ ಅಂತೇಳಿ ಇನ್ನೊಂದು ಲೋಕಕ್ಕೆ ಕಳಿಸ್ತಾರೆ. ಅದು
ಆಕಾಶಿಕ್ ರೆಕಾರ್ಡ್ ಆ ಲೋಕಕ್ಕೆ ಇದಕ್ಕೆ ಕಳಿಸ್ತಾರೆ. ಅದು ಒಂದು ದೊಡ್ಡ ಲೈಬ್ರರಿ ಇದ್ದಾಗೆ. ಅಲ್ಲಿ ಏನಂದ್ರೆ ಪ್ರತಿಯೊಬ್ಬರದು ರೆಕಾರ್ಡ್ ಇರುತ್ತೆ, ಹಿಂದಿನ ಜನ್ಮದ್ದು, ಮುಂದಿನ ಜನ್ಮದ್ದು, ಮುಂದಾಗೋದು ಎಲ್ಲವೂ. ನಾನು ಒಬ್ರದಲ್ಲ, ಇಂಡಿವಿಜುವಲ್ ಅಲ್ಲ, ಇಡೀ ಒಂದು ಲೋಕದ್ದೇ ಎಲ್ಲ ಒಂದು ಗ್ಯಾಲೆಟಿಕ್ ಏನಿದೆ ಅಲ್ಲ, ಎಲ್ಲದ್ರದ್ದು ಅಲ್ಲಿ ರೆಕಾರ್ಡ್ ಇರುತ್ತೆ, ಪ್ರತಿಯೊಂದ್ರದ್ದು. ಆ ಒಂದು ಅದ್ಭುತವಾದ ಲೈಬ್ರರಿ, ಬಿಗ್ ಲೈಬ್ರರಿ ಅದು. ಆ ಲೈಬ್ರರಿಯಲ್ಲಿ ನಾವು ಯಾರ್ ಬೇಕಾದ್ರೂ ಏನ್ ಬೇಕಾದ್ರೂ ಅಲ್ಲಿ ನೋಡ್ಕೋಬಹುದು. ಆದ್ರೆ ನೋಡೋದಕ್ಕೆ ಲಾಕ್ ಆಗಿರುತ್ತೆ. ಆ ಸಾಧನೆ ಅನ್ನೋದು ಮಾಡ್ಕೊಂಡಾಗ ಬೇಕಾದ್ರೆ ನಮ್ಮ ಒಂದು ರೆಕಾರ್ಡ್ ಏನಿದೆ, ಹಿಂದಿನ ಜನ್ಮ ಆಗ್ಲಿ ಮುಂದಿಂದಾಗ್ಲಿ ಎಲ್ಲವನ್ನು ತಿಳ್ಕೊಬಹುದು. ಆ ಲಾಕ್ ಓಪನ್ ಮಾಡಬೇಕು. ಈಗ ಕಂಪ್ಯೂಟರ್ನಲ್ಲಿ ಯಾವ ತರ ಇರುತ್ತಲ್ಲ, ಎಲ್ಲ ಸ್ಟೋರೇಜ್ ಇರುತ್ತೆ, ಕ್ಲೌಡ್ಸ್ ನಲ್ಲಿ ಅದು ಕಂಪ್ಯೂಟರ್ನಲ್ಲಿ ಬಹಳ ಲಾಕ್ ಇದಾಗ್ಬಿಟ್ರೆ, ಹೆವಿ ಲೋಡ್ ಆದ್ರೆ ಹ್ಯಾಂಗ್ ಆಗುತ್ತೆ ಅಂತ ಹೇಳ್ಬಿಟ್ಟು ಕ್ಲೌಡ್ಸ್ ನಲ್ಲಿ, ಆಮೇಲೆ ಪೆನ್ ಡ್ರೈವ್ ನಲ್ಲಿ ಇದ್ರಲ್ಲೆಲ್ಲ ಸ್ಟೋರೇಜ್ ಮಾಡ್ತಾರಲ್ಲ, ಆ ತರ ಆ ಒಂದು ಆಕಾಶ್ ರೆಕಾರ್ಡ್ ನಲ್ಲಿ ಎಲ್ಲವೂ ಇರುತ್ತೆ. ಅಲ್ಲಿ ಡೌನ್ಲೋಡ್ ಎಲ್ಲವನ್ನು ಹೆಂಗಿರುತ್ತೆ ಅಂದ್ರೆ, ಒಬ್ರು ಈಗ ನೋಡಿ ಆಧಾರ್ ಕಾರ್ಡ್ ಯಾವ ತರ ಇದೆ, ನಮ್ಮ ಒಂದು ಆಧಾರ್ ಕಾರ್ಡ್ ಇನ್ನೊಬ್ರಿಗೆ ಫಿಂಗರ್ ಫೆದರ್ ಟಚ್, ಫೆದರ್ ಏನಿದೆ ಅಲ್ಲ, ಇದು ಹೊಂದಾಣಿಕೆ ಆಗಲ್ಲ. ಪ್ರತಿಯೊಬ್ಬರದು ಬೇರೆ ಬೇರೆ ಇರುತ್ತೆ ಫೆದರ್. ನಮ್ಮ ಹೆಬ್ಬಟ್ಟಿನ ಗುರುತು ಆಗ್ಲಿ, ಈ ಬೆರಳುಗಳ ಗುರುತು, ಆ ರೀತಿ ಅಲ್ಲಿನೂ ಅದೇ ತರ ಇರುತ್ತೆ. ಒಬ್ರಿಗೊಬ್ರದ್ದು ಮ್ಯಾಚ್ ಆಗೋದಿಲ್ಲ, ನಮ್ಗೆ ಓಪನ್ ಆಗುತ್ತೆ. ಆ ತರ ಆ ಒಂದು ದೊಡ್ಡ ಲೈಬ್ರರಿಯಲ್ಲಿ ಆ ಆತ್ಮ ಹೋಗ್ಬಿಟ್ಟು ತನ್ನ ಒಂದು ಏನಿದೆ ಆತ್ಮದ ಒಂದು ಸಿಡಿನೋ ಅಥವಾ ಒಂದು ಪುಸ್ತಕನೋ ನೋಡ್ಕೊಂಡು ಅದು ಎಲ್ಲ ಓದ್ತಿರುತ್ತೆ. ಆಮೇಲೆ ಓದಿದ್ದು ಅಲ್ದಲೆ ಮತ್ತೆ ಇದು ಓದಿದ್ದು ಬೇರೆ ಆಗುತ್ತೆ. ನೆಕ್ಸ್ಟ್ ಆ ಒಂದು ಫಿಲ್ಮ್ ತರ ಬರುತ್ತೆ. ಆ ಫಿಲ್ಮ್ ನಲ್ಲಿ ಯಾವ ತರ ಅವರು ಹುಟ್ಟದಾಗಿಂದ ಭೂಮಿ ಮೇಲೆ ಬಂದಾಗಿಂದ, ಭೂಮಿಯಿಂದ ಬಾಡಿ ವೆಕೇಟ್ ಮಾಡೋವರೆಗೂ ಎಷ್ಟು ಪುಣ್ಯದ ಕೆಲಸ ಮಾಡಿದ್ದಾರೆ, ಎಷ್ಟು ಪಾಪದ ಕೆಲಸ ಮಾಡಿದ್ದಾರೆ, ಎಲ್ಲವೂ ಅಲ್ಲಿ ರೆಕಾರ್ಡ್ ತೋರಿಸುತ್ತೆ. ಆದ್ರೆ ಅಲ್ಲಿ ಈ ಒಂದು ಆತ್ಮ ಒಂದು ಹೆಚ್ಚು ಸಮಯ ಕೆಟ್ಟ ಕೆಲಸನೇ ಮಾಡಿರುತ್ತೆ. ಯಾಕಂದ್ರೆ ಒಂದು ಆತ್ಮ ಮುಕ್ತಿಯಿಂದ ಮೋಕ್ಷ ಪಡಿಬೇಕಾದ್ರೆ 350ರಿಂದ 400 ಜನ್ಮ ಪಡಿಬೇಕಂತೆ ಭೂಮಿ ಮೇಲೆ. ಇದು ನೋಡಿ, ಇದು ಈ ಆತ್ಮ ಈ ಭೂಮಿ ಮೇಲೆ ಬರಕ್ಕಿನ ಮುಂಚೆ ಆ ಉನ್ನತವಾದ ಲೋಕ ಸತ್ಯ ಲೋಕದಲ್ಲಿ ಆ ದೇವಾದಿ ದೇವತೆಗಳು ಕಂಡೀಷನ್ ಆಗ್ತಾರಂತೆ. ಏನು, ನೀವೆಲ್ಲ ಭೂಮಿ ಮೇಲೆ ಹೋಗ್ತಾ ಇದ್ದೀರಾ, ನೀವು ಭೂಮಿ ಮೇಲಿಂದ ಮತ್ತೆ ನೀವು ಸತ್ಯ ಲೋಕಕ್ಕೆ ಬರ್ಬೇಕು ಅಂದ್ರೆ ಈ ಕಂಡೀಷನ್ ಫಾಲೋ ಮಾಡಬೇಕು. ಏನು, ನೀವೆಲ್ಲ ಶುದ್ಧವಾದ ಆತ್ಮದೊಂದಿಗೆ ಭೂಮಿ ಮೇಲೆ ಹೋಗ್ತಾ ಇದ್ದೀರಾ. ಒಂದು ವೈಟ್ ಪೇಪರ್ ತರ, ಎಕ್ಸಾಂಪಲ್ ಹೇಳೋದು, ವೈಟ್ ಪೇಪರ್ ತರ ಹೋಗ್ತಾ ಇದ್ದೀರಾ. ಅಲ್ಲಿ ಹೋಗಿ ನೀವು ಯಾತಕ್ಕೆ ಹೋಗ್ತಾ ಇದ್ದೀರಾ, ಒಂದು ಅನುಭವ ಪಡೆಯೋದಕ್ಕೋಸ್ಕರ ಭೂಮಿ ಮೇಲೆ ಹೋಗ್ತಾ ಇದ್ದೀರಾ. ಮೂರನೇದು, ನೀವು ಒಂದು ದಿವ್ಯ ಕಾಂತಿ, ಮಹಾ ಚೈತನ್ಯ, ಶಕ್ತಿ ಅನ್ನೋದನ್ನು ಮರಿಬಾರ್ದು ಅನ್ನೋದು ಇನ್ನೊಂದು ಕಂಡೀಷನ್ ಆಗುತ್ತೆ. ಎಲ್ಲ ಆದ್ಮೇಲೆ ನೀವು ಮತ್ತೆ ಈ ಒಂದು ಲೋಕಕ್ಕೆ ಬರಬೇಕಾದ್ರೆ ಯಾವ ತರ ನೀವು ಶುದ್ಧ ಆತ್ಮ ಆಗಿ ಹೋಗಿರ್ತೀರೋ ಅದೇ ರೀತಿ ಶುದ್ಧ ಆತ್ಮವಾಗಿ ನೀವು ಮತ್ತೆ ನಮ್ಮ ಈ ಸತ್ಯ ಲೋಕಕ್ಕೆ ಬರಬಹುದು ಅಂತ ಒಂದು ಕಂಡೀಷನ್ಸ್ ಆ ದೇವಾದಿ ದೇವತೆಗಳು ಕಂಡೀಷನ್ಸ್ ಹಾಕ್ತಾರೆ. ಓಕೆ ಅಂತೇಳಿ ಒಂದು ಗುಂಪು ಅಲ್ಲಿಂದ ಹೊರಗಡೆ ಬರುತ್ತೆ. ಆ ಗುಂಪೆ ಪೂರ್ಣಾತ್ಮ. ಅದು ಬಂದ್ಮೇಲೆ ಭೂಮಿ ಬರೋದಿಲ್ಲ, ಅವು ಗುಂಪು ಬರೋದಕ್ಕೆ ಹೊರಗಡೆ ಬರ್ತವೆ. ಅಲ್ಲಿಂದ ಭೂಮಿ ಮೇಲೆ ಬರ್ಬೇಕಾದ್ರೆ ಭೂಮಿ ತಾಳಪ್ಪ ನಿಂತ್ಕೋ ಒಂದ್ ನಿಮಿಷ, ನಮ್ ಕಂಡೀಷನ್ಗೆ ಒಪ್ಪಿದ್ರೆ ಬಾ ಅಂತೇಳಿ ಅಲ್ಲಿ ಕಂಡೀಷನ್, ಮತ್ತೆ ಭೂಮಿದು ಮತ್ತೆ ಬೇರೆ ಕಂಡೀಷನ್ಸ್. ಏನು ಭೂಮಿದ ಏನ್ ಕಂಡೀಷನು, ನೀನು ಭೂಮಿ ಮೇಲೆ ಬಂದ್ರೆ ಅನೇಕ ಜನ್ಮಗಳನ್ನು ತಾಳ್ಬೇಕು. ನೋಡ್ರಿ ಕಂಡೀಷನ್ ಹೇಗಿದೆ, ಅನೇಕ ಜನ್ಮಗಳು, ಹಿಂಗ್ ಬಂದ್ ಹಿಂಗ್ ಹೋಗಂಗಿಲ್ಲ. ಅಂದ್ರೆ ಆ ಒಂದು ಜನ್ಮಗಳು ತಾಳ್ಕಂತಾನೆ ಬರ್ತಾ ಇರ್ಬೇಕು. ಎಷ್ಟು ಜನ್ಮ ಬೇಕು ಅಷ್ಟು ಜನ್ಮ ಇನ್ನೂ ಒಂದು ಅವಾಗ್ಲೇನೆ ರೆಕಾರ್ಡ್ ಆಗುತ್ತೆ. ಈ ಜನ್ಮಗಳು ತಾಳಿದ್ಮೇಲೆ ಈ ಜನ್ಮದಿಂದ ಇನ್ನೊಂದು ಜನ್ಮಕ್ಕೆ ಹೋಗ್ಬೇಕಾದ್ರೆ ಆ ಜನ್ಮದ ನೆನಪು ಎಲ್ಲ ಹೋಗ್ಬೇಕು, ಅಳಿಸೋಗುತ್ತೆ. ಇದು ಎರಡನೇ ಕಂಡೀಷನ್.
ಈ ಹಿಂದಿನ ಜನ್ಮದ್ದು ನೆನಪು ಈ ಜನ್ಮದಲ್ಲಿ ಇರಲ್ಲ, ಒಂದು ಕಂಡೀಷನ್. ಮೂರನೇದು, ನೆಕ್ಸ್ಟ್ ನೀನು ಭೂಮಿ ಮೇಲೆ ಬಂದಿರೋ ಆತ್ಮ, ನಿನಗೆ ಯಾವ ತರ ಬೇಕಾದ್ರೆ ಜೀವನ ನೀನೇ ತಯಾರು ಮಾಡ್ಕೊಂಡ್ ಬರ್ಬೇಕು. ಫ್ರೀ ವಿಲ್ ಅಂತಾರಲ್ಲ ಆ ತರ ನಿನ್ನ ಜೀವನ ನೀನೇ ರೆಡಿ ಮಾಡ್ಕೊಂಡ್ ಬರ್ಬೇಕು, ನೀನೇ ರೆಡಿ ಮಾಡ್ಕೋಬೇಕು ಅಂತ ಕಂಡೀಷನ್. ಅದ ಆದ್ಮೇಲೆ ಎಷ್ಟೋ ನೀನು ಧ್ಯಾನನ ಒಂದು ಜ್ಞಾನ ಪಡ್ಕೊಂಡು ಆ ನಂತರ ನೀನ್ ಲಾಸ್ಟಿಗೆ ನೀನು ಎಲ್ಲಿಂದ ಬಂದಿರ್ತೀಯೋ ಅಲ್ಲಿಗೆ ಹೋಗ್ಬೋದು ಅಂತ ಇನ್ನೊಂದು ಕಂಡೀಷನ್ ಹಾಕಿರುತ್ತೆ. ಸೊ ಇಷ್ಟೆಲ್ಲಾ ಕಂಡೀಷನ್ಸು ಒಪ್ಕೊಂಡು ಈ ಆತ್ಮಗಳು ಭೂಮಿ ಮೇಲೆ ಬಂದಿರುತ್ತೆ. ಸೊ ಈ ಆತ್ಮ ಒಂದ್ಸರಿ ಭೂಮಿ ಮೇಲೆ ಬಂದ್ಮೇಲೆ ಇನ್ನೊಂದು ಅದೇ ತರ ಇದ್ರೆ ಪರಿಶುದ್ಧವಾದ ಆತ್ಮ ಮತ್ತೆ ಇದಕ್ಕೆ ಹೋಗ್ಬಿಡ್ಬೋದು ಸತ್ಯಲೋಕಕ್ಕೆ. ಅವಾಗ ಆ ತರ ಆಗ್ಬಾರ್ದು ಅಂತೇಳಿ ಹಿಂದಿಂದ ಒಂದು ಕರ್ಮ ಅನ್ನೋದು ಬುದ್ಕೊಂಡು ಬರುತ್ತೆ. ಕರ್ಮ ಅಂದ್ರೆ ಕೆಲಸ. ಕೆಲಸ ಒಳ್ಳೆ ಕೆಲಸ ಆಗಿರ್ಬೋದು, ಕೆಟ್ಟ ಕೆಲಸ ಆಗಿರ್ಬೋದು. ಆದ್ರೆ ಜೀವನದಲ್ಲಿ ಕೆಟ್ಟ ಕೆಲಸನೇ ಜಾಸ್ತಿ ಮಾಡ್ತಾ, ಯಾಕಂದ್ರೆ ಆ ವೈಟ್ ಪೇಪರ್ ಡರ್ಟಿ ಆಗುತ್ತೆ. ಪ್ರತಿಯೊಂದು ಜನ್ಮನ ಬಂದಾಗೆಲ್ಲ ಒಂದೊಂದು ಡಾಟ್ ಆಗಿ ಒಂದು ಆ ಪೇಪರು ಡರ್ಟಿ ಆಗುತ್ತೆ, ಗಲೀಜ್ ಪೇಪರ್ ಆಗುತ್ತೆ. ಎಷ್ಟು ಒಂದು 200, 225, 250 ಜನ್ಮದವರೆಗೂ ಅದು ಫುಲ್ಲು ಡರ್ಟಿ ಆಗ್ತಾನೇ ಹೋಗುತ್ತಂತೆ. ಆ ನಂತರ ಒಂದೊಂದು ಈ ಒಂದು ಆತ್ಮ ನಾನು ಇನ್ನ ಬೇರೆ ಜ್ಞಾನ ಪಡಿಬೇಕು ಅಂತ ಒಂದು ಬೇರೆ ಜ್ಞಾನಕ್ಕೆ ಬರ್ತಾ ಹೋಗುತ್ತೆ. ಅವಾಗ ದೇವ್ರ ಬಗ್ಗೆ ಪೂಜೆ ಪುರಸ್ಕಾರ ಭಕ್ತಿಗೆ ಇದೆಲ್ಲ ಬರ್ತಾ ಹೋಗುತ್ತೆ. ಅವಾಗ ಕೆಟ್ಟದ್ ಕಡಿಮೆ ಆಗುತ್ತೆ, ಒಳ್ಳೇದೇ ಜಾಸ್ತಿ ಆದಾಗ ಆ ಪೇಪರ್ನಲ್ಲಿ ಇರ್ತಕ್ಕಂಥ ಡಾಟ್ಸು ಒಂದೊಂದೇ ಕ್ಲಿಯರ್ ಆಗ್ತಾ ಹೋಗುತ್ತೆ. ಇದು ಕರ್ಮ ಅನ್ನೋದು ಮಾಡಿಸುತ್ತೆ. ಕೆಟ್ಟ ಕೆಲಸನೇ ಜಾಸ್ತಿ ಮಾಡಿ ಅದು ಆ ಕರ್ಮ ಮಾಡ್ತಾ ಇರುತ್ತೆ. ಸೊ ಹಂಗಾಗಿ ಈ ಶಂಕರಾಚಾರ್ಯರು ಹೇಳ್ದಂಗೆ ಪುನರಪಿ ಜನನಂ ಪುನರಪಿ ಮರಣಂ ಅನ್ನೋದು ಈ ಆತ್ಮದಕ್ಕೆ ತಪ್ಪಿದ್ದಲ್ಲ, ಬರ್ತಾನೆ ಇರುತ್ತೆ. ಯಾವಾಗ ಬುದ್ಧ ಮಹಾರಾಜರು ಜ್ಞಾನೋದಯ ಆಗಿ ಕೊನೆ ಅಂತ ಬರ್ಬೇಕಾದ್ರೆ 400 ಜನ್ಮ ದಾಟಿದ್ರಂತೆ. 400 ಜನ್ಮಕ್ಕೆ ಅವ್ರಿಗೆ ಒಂದು ಜ್ಞಾನೋದಯ ಪಡೆದ್ರು ಅಂತ. ಅದೇ ರೀತಿ ನಾವು ಎಷ್ಟೋ ಜನ್ಮಗಳನ್ನು ನಾವು ತಾಳ್ಕಂತ ಬರ್ತೀವಿ. ಆಮೇಲೆ ಈ ಆತ್ಮ ಜ್ಞಾನ ಅನ್ನೋದು ನಮ್ಗೆ ಈ ಪತ್ರಿಜಿ ಸರಿಂದ ಸಿಕ್ಕಂಗೆ ಮಹಾತ್ಮರಿಂದ ಸಿಕ್ಕುತ್ತೆ. ಇವಾಗ ಏನಾಯ್ತು, ಆತ್ಮಜ್ಞಾನ ಸಿಕ್ಕಿದ ಆತ್ಮ ಏನಾಗುತ್ತೆ, ಆ ಒಂದು ಆತ್ಮಜ್ಞಾನ ಸಿಕ್ಕು ಒಳ್ಳೇದ್ ಮಾಡ್ತಾ ಮಹಾತ್ಮರು ಅನಿಸ್ತದೆ. ಈಗ ಅವ್ರಿಗೆ ಧ್ಯಾನ ಅನ್ನೋದು ಗೊತ್ತಿರಲ್ಲ, ಆದ್ರೆ ಒಳ್ಳೆ ಕೆಲಸ ಮಾಡ್ತಾ ಇರ್ತಾರೆ. ಎಕ್ಸಾಂಪಲ್ ಮಹಾತ್ಮ ಗಾಂಧಿ ಅವ್ರು ಏನ್ ಮಾಡಿದ್ರು, ದೇಶಕ್ಕೆ ಪ್ರಪಂಚಕ್ಕೆ ಒಳ್ಳೇದಾಗ್ಬೇಕು ಅಂತ ಅವರು ಒಂದು ಇಂಟೆನ್ಷನ್ ಇಟ್ಕೊಂಡು ಒಳ್ಳೆ ಕೆಲಸ ಮಾಡ್ತಾ ಬಂದ್ರು. ಅದೇ ರೀತಿ ಮದರ್ ತೆರೇಸಾ, ಆಮೇಲೆ ಜಯಪ್ರಕಾಶ್ ನಾರಾಯಣ್, ಈ ತರ ಅನೇಕ ಮಹಾನ್ರು ಏನ್ ಮಾಡಿದ್ರು, ಲೋಕ ಕಲ್ಯಾಣಕ್ಕಾಗಿ ಕೆಲಸ ಮಾಡ್ತಾ ಬಂದ್ರು. ಅವರೆಲ್ಲ ಏನಾಗ್ತಾರೆ, ಅವರೆಲ್ಲ ಮಹಾಲೋಕಕ್ಕೆ ಹೋಗ್ತಾರೆ. ಅರ್ಥ ಆಯ್ತಾ ಮಾಸ್ಟರ್ಸ್? ಮಹಾಲೋಕಕ್ಕೆ ಹೋಗ್ತಾರೆ. ಈ ಆ ಒಂದು ಕರ್ಮನೆ ಜಾಸ್ತಿ ಇರ್ತಕ್ಕಂಥ ಆತ್ಮಗಳೇನಾಗ್ತವೆ, ಅವಾಗ ಆಕಾಶ್ ರಿಕಾರ್ಡ್ ನೋಡ್ಕೊಂಡು ಪಶ್ಚಾತ್ತಾಪ ಪಟ್ಟು ಅವಾಗ ಏನ್ ಮಾಡ್ತವೆ, ಅಯ್ಯೋ ನಾನು ಇಂಥ ಕೆಲಸ ಮಾಡಬಾರ್ದಾಗಿತ್ತು, ನಾನು ಭೂಮಿ ಮೇಲೆ ಹೋಗಿದ್ದು ಒಳ್ಳೆ ಕೆಲಸ ಮಾಡೋದಕ್ಕೋಸ್ಕರ, ಆದ್ರೆ ನಾನು ಮಾಡಿದ್ದು ಕೆಟ್ಟ ಕೆಲಸ ಆಗೈತೆ, ನಾನು ಇದಕ್ಕೆ ಪಶ್ಚಾತ್ತಾಪ ಪಟ್ಟು ಪ್ರಾಯಶ್ಚಿತ್ತವಾಗಿ ಮತ್ತೆ ಭೂಮಿ ಮೇಲೆ ಹೋಗಿ ಒಳ್ಳೆ ಕೆಲಸಗಳನ್ನು ಮಾಡಿ ಮತ್ತೆ ನಾನು ಬರ್ಬೇಕು ಅಂತ ಆತ್ಮ ಏನಾಗುತ್ತೆ, ಒಂದು ಜನ್ಮ ತಗೊಳೋದಕ್ಕೆ ತಯಾರಾಗುತ್ತೆ. ಅವಾಗ ಆ ಜನ್ಮ ತಗೊಳ್ಳೋದಕ್ಕಿಂತ ಮುಂಚೆ ಆ ಆತ್ಮ ಏನಾಗುತ್ತೆ, ಹಿಂದಿನ ಜನ್ಮಗಳದ ಎಲ್ಲ ರಿಕಾರ್ಡು ನೋಡ್ತಾ ಹೋಗುತ್ತೆ. ತನಗೆ ಒಳ್ಳೇದ್ ಮಾಡಿದವರು, ಕೆಟ್ಟದ್ ಮಾಡಿದವರು, ಇವರು ಬೈದಿದ್ದು ಹೊಡೆದಿದ್ದು ಎಲ್ಲ ಏನೇನ್ ಕತೆ ಹಿಂದೆಲ್ಲ ನಡೆದಿರುತ್ತೋ ಆ ಎಲ್ಲವನ್ನು ಶೇಖರಣೆ ಮಾಡ್ಕೊಂಡು ಆ ಒಂದು ಆತ್ಮ ತನಗೆ ತಾಯಿ ಯಾರು ಬೇಕು, ತಂದೆ ಯಾರು ಬೇಕು, ನಮ್ಮ ಕುಟುಂಬದಲ್ಲಿ ಯಾರ್ಯಾರು ಇರ್ಬೇಕು ಅನ್ನೋದನ್ನ ಎಲ್ಲ ಪ್ಲಾನ್ ಮಾಡುತ್ತೆ. ಅವಾಗ ಪ್ರತಿಯೊಂದು ನಾನು ಕಷ್ಟ ಅನುಭವಿಸ್ಬೇಕು, ಸುಖ ಅನುಭವಿಸ್ಬೇಕು, ಇಂಥವ್ರಿಂದನೇ ಕಷ್ಟ ಬರಬೇಕು, ಇಂಥವ್ರಿಗೆ ನಾನು ಕಷ್ಟ ಕೊಡ್ಬೇಕು ಅನ್ನೋದಾಗ್ಲಿ ಎಲ್ಲವನ್ನು ಪಿನ್ ಟು ಪಿನ್ ಒಂದು ಸಾಸಿವೆ ಕಾಳಷ್ಟನ್ನು ಬಿಡದಿದ್ದಂಗೆ ಎಲ್ಲ ಅಲ್ಲಿ ರಿಕಾರ್ಡ್ ಅಲ್ಲಿ ಒಂದು ಪ್ಲಾನ್ ಮಾಡ್ಕೊಂಡು ಬರುತ್ತೆ. ಹೇಗೆ ಈ ಮನೆ ಕಟ್ಟಬೇಕಾದ್ರೆ ಪ್ಲಾನ್ ಮಾಡ್ತೀವಲ್ಲ, ಒಂದು ಅಡಿಗೆ ಮನೆ ಇಲ್ಲಿರ್ಬೇಕು, ಎಂಟ್ರೆನ್ಸ್ ಇಲ್ಲಿರ್ಬೇಕು, ಹಾಲ್ ಇರ್ಬೇಕು, ಬೆಡ್ರೂಮ್ ಇರ್ಬೇಕು, ಬಾತ್ರೂಮ್, ಎಲ್ಲ ತರ ಯಾವ ತರ ಪ್ಲಾನ್ ಮಾಡಿರ್ತೀವಲ್ಲ, ಅದೇ ರೀತಿ ಆ ಆತ್ಮ ಎಲ್ಲ ತರ ಪ್ಲಾನ್ ಮಾಡ್ಕೊಂಡು ಬರುತ್ತೆ, ಪ್ಲಾನ್ ಮಾಡ್ಕೊಳ್ಳುತ್ತೆ.
ಪ್ಲಾನ್ ಮಾಡ್ಕೊಂಡ್ಮೇಲೆ ನಾನು ಭೂಮಿ ಮೇಲೆ ಹೋಗ್ತೀನಿ ಅಂತ ಆಕಾಶ್ ರೆಕಾರ್ಡ್ ನಲ್ಲಿ ಇನ್ನೊಂದು ಡಿಪಾರ್ಟ್ಮೆಂಟ್ಗೆ ಅದು ಸೂಚನೆ ಕೊಡುತ್ತೆ. ಅವಾಗ ಅವ್ರೇನ್ ಮಾಡ್ತಾರೆ, ಆ ರೆಕಾರ್ಡ್ ಎಲ್ಲ ನೋಡ್ಕೊಂಡು ಆ ಆತ್ಮ ತಂದೆ ತಾಯಿನ ಯಾರು ಸೆಲೆಕ್ಟ್ ಮಾಡಿರ್ತದಲ್ಲ ಆ ತಂದೆ ತಾಯಿಗಳ ಗರ್ಭಕ್ಕೆ ಸುಮಾರು ಪ್ಲೀಡಿಯನ್ಸ್ ಅಂತಾರೆ ಆ ಮಾಸ್ಟರ್ಸ್, ಹಾಸ್ಟೆಲ್ ಮಾಸ್ಟರ್ಸ್. ಅವ್ರು 400ಕ್ಕೂ ಹೆಚ್ಚು ಜನ ಪ್ಲೀಡಿಯನ್ಸ್ ಆ ತಾಯಿಯ ಗರ್ಭದಲ್ಲಿ ಹೋಗಿ ಸೇರ್ಕೊಡ್ತಾರೆ. ಸೇರ್ಕೊಂಡು ಆ ತಾಯಿಯ ಗರ್ಭದಲ್ಲಿರ್ತಕ್ಕಂಥ ಏನು ಬೋನ್ಸು, ನರ್ವ್ಸು, ಬ್ಲಡ್ ಎಲ್ಲ ಏನಿದೆಯಲ್ಲ ಅವನ್ನೆಲ್ಲ ಒಂದು ತಗೊಂಡು ಅಲ್ಲಿ ಸಿಕ್ಕಂತ ಆತ್ಮ ಮೆಟೀರಿಯಲ್ಸ್ ಎಲ್ಲ ತಗೊಂಡು ಒಂದು ಶಿಶುವನ್ನು ರೆಡಿ ಮಾಡುತ್ತೆ. ಅದು ಮಾಡೋದಕ್ಕೇನೆ 3 ತಿಂಗಳು ಬೇಕಂತೆ ಮಾಸ್ಟರ್ಸ್. 3-4 ತಿಂಗಳು ಆ ಶಿಶು ರೆಡಿ ಮಾಡುತ್ತೆ. ಆದ್ಮೇಲೆ ರೆಡಿ ಆದ್ಮೇಲೆ ಮತ್ತೆ ಅವರು ಅಲ್ಲಿ ಹೋಗಿ ಆ ಆತ್ಮಕ್ಕೆ ಸೂಚನೆ ಕೊಡ್ತಾರೆ. ನೀವು ಅನ್ಕೊಂಡಂಗೆ ನೀವು ಯಾರು ತಂದೆ ತಾಯಿನ ಸೆಲೆಕ್ಟ್ ಮಾಡಿದಿರೋ ಆ ತಂದೆ ತಾಯಿಯ ಗರ್ಭದಲ್ಲಿ ಎಲ್ಲ ರೆಡಿ ಮಾಡಿದೀವಿ ಈ ತರ ಅಂತೇಳಿ ಅವರು ಸೂಚನೆ ಕೊಟ್ಟ ಮೇಲೆ ಅಲ್ಲಿಂದ ಮತ್ತೆ ಒಪ್ಪಿಗೆ ತಗೊಂಡು ಆ ಆತ್ಮ ಏನಾಗುತ್ತೆ, ತಾಯಿಯ ಗರ್ಭಕ್ಕೆ ಬಂದು ಸೇರುತ್ತೆ. ನೋಡಿ ಮಾಸ್ಟರ್ಸ್, ನಾನು ಹೇಳಿದ್ನಲ್ಲ, ಆತ್ಮ ಶರೀರ ಒಂದಾಗಿ ಬರುತ್ತೆ. ಇದು ಇಲ್ಲಿಂದ ಆ ಆತ್ಮ ಮತ್ತೆ ಪುನರಪಿ ಜನನಂ ಪುನರಪಿ ಮರಣಂ ಅಂದಂಗೆ ಆತ್ಮ ಮತ್ತೆ ಭೂಮಿ ಮೇಲೆ ಬರೋದಕ್ಕೆ ರೆಡಿಯಾಗಿ ಭೂಮಿ ಮೇಲೆ ಬರುತ್ತೆ. ಇದು ಒಂದು ಕತೆ. ಆ ಒಂದು ಆತ್ಮ ಜ್ಞಾನ ಗೊತ್ತಿಲ್ದಲೇ ಇರೋ ಆತ್ಮಗಳಿಗೂ ವ್ಯತ್ಯಾಸ ಏನಂದ್ರೆ, ಆ ಆತ್ಮಗಳು ಗೊತ್ತಿರೋ ಆತ್ಮಗಳು ಹಿಂಸೆ ಕಡಿಮೆ ಮಾಡ್ತಾ ಹೋಗಿ ಮಹಾಲೋಕಕ್ಕೆ ಹೋಗಿರುತ್ತೆ. ಈ ಆತ್ಮ ಹಿಂಸೆ ಮಾಡ್ತಾನೆ ಹೆಚ್ಚು ಹಿಂಸೆ ಮಾಡಿದಾಗ ಅವು ಈ ಭೂಮಿ ಮೇಲೆ ಬರೋದಕ್ಕೆ ತಯಾರಾಗುತ್ತೆ. ಸೊ ಮಹಾಲೋಕಕ್ಕೆ ಹೋದ್ಮೇಲೆ ಅಷ್ಟಕ್ಕೆ ಮುಗಿಲಿಲ್ಲ ಮಾಸ್ಟರ್ಸ್. ಅಲ್ಲಿ ಮತ್ತೆ ಅದು ಸತ್ಯಲೋಕಕ್ಕೆ ಹೋಗ್ಬೇಕಲ್ಲ, ಅವಾಗ ಈ ತಪೋಲೋಕ ಮತ್ತೆ ಸತ್ಯಲೋಕದ ಮಾಸ್ಟರ್ಸ್ ಬಂದು ಅವರಿಗೆ ಕ್ಲಾಸ್ ಕೊಡ್ತಾ ಹೋಗ್ತಾರೆ. ನೀವು ಇಷ್ಟಕ್ಕೆ ಅಲ್ಲ, ಇನ್ನೂ ಒಂದ್ ಜನ್ಮಗಳು ತಾಳ್ಕಂತ ಬಂದು ನೀವು ಏನ್ ಮಾಡ್ಬೇಕು, ಸತ್ಯಲೋಕಕ್ಕೆ ಬರೋದಕ್ಕೆ ಪ್ರಯತ್ನ ಮಾಡಿ, ಹೋಗಿ ಇನ್ನೂ ಒಳ್ಳೆ ಕೆಲಸಗಳು ಭೂಮಿ ಮೇಲೆ ಮಾಡಿ ಅಂತ ಹೇಳ್ತಾ ಬರ್ತಾರೆ, ಕ್ಲಾಸ್ ಕೊಡ್ತಾ ಬರ್ತಾರೆ. ಆವಾಗ ಮತ್ತೆ ಆ ಆತ್ಮಗಳು ಅದೇ ರೀತಿ ತಂದೆ ತಾಯಿಗಳನ್ನ ಎಲ್ಲರನ್ನು ಸೆಲೆಕ್ಟ್ ಮಾಡ್ಕೊಂಡು ಹಿಂದಿನ ರೆಕಾರ್ಡ್ ಎಲ್ಲ ನೋಡ್ಕೊಂಡು ಸೆಲೆಕ್ಟ್ ಮಾಡ್ಕೊಂಡು ಮತ್ತೆ ಭೂಮಿ ಮೇಲೆ ಆತ್ಮಗಳು ಬರುತ್ತೆ. ಈ ಮಹಾತ್ಮ ಗಾಂಧಿಯವರು ಅವರಿಗೆ ಧ್ಯಾನ ಗೊತ್ತಿದ್ದಿಲ್ಲ, ಆದ್ರೆ ಒಳ್ಳೆ ಕೆಲಸ ಮಾಡ್ತಾ ಇದ್ರು. ಆ ಆತ್ಮ ಮತ್ತೆ ಭೂಮಿ ಮೇಲೆ ಬಂದು ಒಂದು ಮಂಗಳೂರು ಹತ್ರ ಒಂದು ಯಾವ್ದೋ ಆಶ್ರಮದಲ್ಲಿ ಅವರು ಧ್ಯಾನ ಸಾಧನೆ ಮಾಡಿ ಮತ್ತೆ ಹೋಗಿದ್ದಾರೆ. ಇದು ಪತ್ರಿಜಿಯವರು ಹೇಳಿದ್ದು ಮಾತು, ನಾನು ಹೇಳೋದಲ್ಲ ಮಾತು. ಈಗ ಭೂಮಿ ಮೇಲೆ ಆ ತರ ಬಂದು ಧ್ಯಾನ ಒಂದು ಸಾಧನೆ ಮಾಡ್ತಾ ಎಲ್ಲ ಆತ್ಮಗಳು, ಈ ಋಷಿಗಳು ಇವರೆಲ್ಲ ಬರೀ ಸಾಧನೆ ಮಾಡ್ತಾ ಇದ್ದಾರೆ. ಅವರು ಸಾಧನೆ ಮಾಡಿ ತಮ್ಮ ಎನರ್ಜಿಯನ್ನು ಬೆಳೆಸ್ಕೊಂತ ಇದ್ದಾರೆ. ಎನರ್ಜಿ ಮೌನವಾಗಿದ್ದಾಗ, ಒಂದು ನಿರಾಹಾರ ಇದ್ದಾಗ ಎನರ್ಜಿ ಬೆಳೀತಾ ಹೋಗುತ್ತೆ. ಈಗ ನಮ್ಗೆ ಆಧ್ಯಾತ್ಮಿಕ, ನಾವು ಸಂಸಾರದಲ್ಲಿದ್ದು ನಿರ್ವಾಣ ಪಡಿತಕ್ಕಂಥವ್ರು ನಾವೇನ್ ಮಾಡ್ತೀವಿ, ಈ ಭೂಮಿ ಮೇಲೆ ಬಂದು ಮತ್ತೆ ಈ ಧ್ಯಾನವನ್ನು ಕಲಿತು ಧ್ಯಾನ ಮಾಡ್ತಾ ಹೋಗ್ತೀವಿ. ಧ್ಯಾನ ಮಾಡಿ ಮಾಡಿ ಒಂದು ಸಾಧನೆ ಮಾಡ್ತಾ ಹೋಗ್ತೀವಿ. ಅವಾಗ ಸಾಧನೆ ಮಾಡಿದ್ಮೇಲೆ ಮತ್ತೆ ಮರಣ ಬಂದಾಗ ಆ ಆತ್ಮ ಎಲ್ಲಿಗೆ ಹೋಗುತ್ತೆ, ತಪೋಲೋಕಕ್ಕೆ ಹೋಗುತ್ತೆ. ತಪೋಲೋಕದಲ್ಲಿ ಬರೇ ತಪಸ್ಸು ಮಾಡಿದಂಥವ್ರು, ಈ ಜ್ಞಾನ ಪಡೆದಂಥವ್ರು ಇರ್ತಾರೆ. ಅವಾಗ ಆ ಒಂದು ಲೋಕಕ್ಕೆ ಹೋದಾಗನು ಅವರಲ್ಲಿ ಎನರ್ಜಿ, ಶಕ್ತಿ ಜಾಸ್ತಿ ಇರುತ್ತೆ. ಒಂದು ಫ್ರೀಕ್ವೆನ್ಸಿಗೆ ಅವರು ಬಹಳ ಹೈಯರ್ ಫ್ರೀಕ್ವೆನ್ಸಿಯಲ್ಲಿ ಇರ್ತಾರೆ. ಅವ್ರು ಕೂಡ ಎಲ್ಲ ಹಾಸ್ಟೆಲ್ ಮಾಸ್ಟರ್ಸ್ಗೆ ಗೈಡೆನ್ಸ್ ಕೂಡ ಮಾಡ್ತಾ ಇರ್ತಾರೆ, ಯಾವ ತರ ಇರ್ಬೇಕು ಏನು ಅಂತ. ಆದ್ರೆ ಅವರು ದೇವ್ರಿಗಿಂತ ಸ್ವಲ್ಪ ಕಡಿಮೆ ಲೋಕದಲ್ಲಿ ಇರ್ತಾರೆ, ಕೆಳಗಿನ ಲೋಕದಲ್ಲಿ ಇರ್ತಾರೆ. ಅವರಿಗೆ ಮತ್ತೆ ಆ ಒಂದು ದೇವಲೋಕದವ್ರು ಬಂದು ಕ್ಲಾಸ್ ಕೊಡ್ತಾ ಇರ್ತಾರೆ. ನೀವೆಲ್ಲ ಸಾಧನೆ ಮಾಡಿದ್ದೀರಾ, ಬರೇ ಸಾಧನೆ ಮಾಡಿದ್ರೆ ಸಾಕಾಗಲ್ಲ, ಅದನ್ನು ಸೇವೆ ಮಾಡ್ಬೇಕು. ಸೇವೆ ಅಂದ್ರೆ ಆ ನಿಮ್ಮಲ್ಲಿರ್ತಕ್ಕಂಥ ಜ್ಞಾನವನ್ನು ಎಲ್ಲರಿಗೂ ಹಂಚುತ್ತಾ ಹೋಗ್ಬೇಕು. ಹಂಚೋದು ನಿಮ್ ಕೆಲ್ಸ. ಹಂಚಲಿಲ್ಲ ಅಂದ್ರೆ ಮತ್ತೆ ಇಲ್ಲೇ ಇರ್ತೀರಾ ನೀವು, ಹಾಗೆ ಅಂತ ಆ ಸತ್ಯಲೋಕದ ಮಾಸ್ಟರ್ಸು ಬಂದು ಈ ಮಹಾಲೋಕಕ್ಕೆ ಎಲ್ಲರಿಗೂ ಕ್ಲಾಸ್ ಕೊಡ್ತಾ ಇರ್ತಾರೆ. ಅವಾಗ ಅಯ್ಯೋ ಮತ್ತೆ ಭೂಮಿ ಮೇಲೆ ಹೋಗ್ಬೇಕಾ, ಭೂಮಿ ಮೇಲೆ ಹೋಗಿ ಮತ್ತೆ ನಾವು ಸಾಧನೆ ಮಾಡ್ಬೇಕಾ, ಏನಪ್ಪಾ ಇದು, ಮತ್ತು ಭೂಮಿ ಮೇಲೆ ಅದೇ ತರನೇನ ನಮ್ಮ ಅದೇ ಜೀವನ ಮಾಡ್ಬೇಕಾ, ಅದೇ ತಿಂಡಿ ಊಟ ದುಡಿಮೆ ಎಲ್ಲ ಮಾಡ್ಕೋಬೇಕಾ ಅಂತ ಮತ್ತೆ ಅವು ಆತ್ಮ ಬೇಜಾರಾದಾಗ
ಅವಾಗ ಹೇಳ್ತಾರೆ, ಇಲ್ಲ ಇಷ್ಟೆಲ್ಲ ಸಾಧನೆ ಮಾಡಿದ್ದೀರಾ, ಇನ್ನೊಂದ್ 2-3 ಜನ್ಮ ದಾಟಿದ್ರೆ ನೀವು ಸತ್ಯಲೋಕಕ್ಕೆ ಬರ್ತೀರಾ, ಸತ್ಯಲೋಕಕ್ಕೆ ಹತ್ತಿರದಲ್ಲಿದ್ದೀರಾ, ನೀವು ಹೋಗಿ ಸಾಧನೆ ಮಾಡಿ, ಇನ್ನ ನಿಮ್ಮ ಆತ್ಮ ಬೆಳವಣಿಗೆನೆ ಬೇರೆ ಇರುತ್ತೆ ನಿಮ್ಮದು ಹಾಗೆ ಅಂತ ಅವ್ರಿಗೆ ಸಮಾಧಾನ ಮಾಡಿ ಆ ಆತ್ಮಗಳನ್ನು ಮತ್ತೆ ಆ ಆಕಾಶಿಕ್ ರೆಕಾರ್ಡಿಗೆ ಕಳಿಸಿ ಅಲ್ಲಿಂದ ತನ್ನ ಮತ್ತೆ ಜನ್ಮನ ಬೇರೆ ತರ ಮಾಡ್ಕೊಂತ ಬರ್ತಾ ಇರ್ತಾರೆ. ಈ ರೀತಿಯಾಗಿ ತಪೋಲೋಕ, ಮಹಾಲೋಕ ಎಲ್ಲ ಜನಲೋಕದ ಜನ ಎಲ್ಲ ಭೂಮಿ ಮೇಲೆ ಬರ್ತಾ ಇರ್ತಾರೆ. ಮತ್ತೆ ಆತ್ಮಗಳೆಲ್ಲ ಧ್ಯಾನ ಸಾಧನೆ ಮಾಡ್ತಾ ತನ್ನ ಒಂದು ಒಳ್ಳೆ ಗುಣಗಳನ್ನು ಬೆಳೆಸ್ಕಂತ ಉನ್ನತ ಲೋಕಕ್ಕೆ ಹೋಗ್ತಾ ಇರ್ತಾರೆ. ಈಗ ಆ ತಪೋಲೋಕದ ಆತ್ಮಗಳೆಲ್ಲ ಭೂಮಿ ಮೇಲೆ ಬಂದ್ಮೇಲೆ ಏನಾಗುತ್ತೆ, ಆ ಆತ್ಮಗಳು ಭೂಮಿ ಮೇಲೆ ಬಂದು ನೋಡಿ, ಒಂದು ಎಕ್ಸಾಂಪಲ್ ಹೇಳ್ತೀನಿ ಮಾಸ್ಟರ್ಸ್. ಒಂದು ಝೂಮ್ ನಲ್ಲಿ ನಾನು ಅಟೆಂಡ್ ಮಾಡಿದಾಗ, ಪ್ರೇಮ್ನಾಥ್ ಸರ್ದು ಝೂಮ್ ಅದು, ಆ ಕೊರೋನಾ ಪೀರಿಯಡ್ ನಲ್ಲಿ ಒಬ್ಬ ಮಾಸ್ಟ್ರು ಈ ಝೂಮ್ ಕ್ಲಾಸ್ ಆದ್ಮೇಲೆ, ಸರ್ ನಿಮ್ದು ಬಹಳ ಚೆನ್ನಾಗಿತ್ತು, ಎನರ್ಜಿ ಇತ್ತು ಹಾಗೆ ಅಂತ ಹೇಳಿದ್ರು. ಚೆನ್ನಾಗಿತ್ತು ಕ್ಲಾಸು, ಚೆನ್ನಾಗಿತ್ತು, ಎನರ್ಜಿ ಇತ್ತು ಅಂತ. ಯಾರಪ್ಪ ಅಂತ ಕೇಳಿದ್ರು. ನಾನು ರವೀಂದ್ರ ಸರ್ ಚಿಕ್ಕಮಂಗ್ಳೂರು ಅಂತ ಹೇಳಿದ್ರು. ಹೌದಾ, ಸರಿ ಧ್ಯಾನಕ್ಕೆ ಕುತ್ಕೋ ಅಂತಂದ್ರೆ. ಯಾಕೇನೋ ಗೊತ್ತಿಲ್ಲ, ಧ್ಯಾನಕ್ಕೆ ಕೂಡ್ಸಿದ್ರು. ಅವ್ರೊಬ್ರನ್ನೇ ಕೂಡ್ಸಿದ್, ಬೇರೆ ಯಾರನ್ನೂ ಇಲ್ಲ. 1 ನಿಮಿಷ ಆದ್ಮೇಲೆ ಎಲ್ಲಿದ್ದೀಯಾ ಅಂದ್ರು. ಸರ್ ನಾನು ಹಿಮಾಲಯದಲ್ಲಿ ಇದ್ದೀನಿ. ಹಿಮಾಲಯದಲ್ಲಿ ಏನ್ ಮಾಡ್ತಿದ್ದೀರಾ? ಸರ್ ಇಲ್ಲಿ ಒಬ್ಬ ಯೋಗಿ ಇದ್ದಾರೆ, ಅವ್ರ ಹತ್ರ ಇದ್ದೀನಿ. ಅವ್ರು ಯಾರು ಅಂತ ಪ್ರಶ್ನೆ ಹಾಕ್ತಾರೆ. ಅವ್ರ ಹೆಸರು ಹೇಳ್ತಾರೆ, ಅವರು ಒಂದು ಹೆಸರು ಹೇಳ್ತಾರೆ, ಅವ್ರ ಹತ್ರ ಇದ್ದೀನಿ. ಅವ್ರು ಯಾರು ಅಂದ್ರೆ, ಸರ್ ನಾನೇ ಸರ್, ಗತ ಜನ್ಮದಲ್ಲಿ ನಾನು ಆ ಗತ ಜನ್ಮದಲ್ಲಿ 1000 ವರ್ಷ ತಪಸ್ ಮಾಡಿ ಅಪಾರವಾದ ಜ್ಞಾನವನ್ನು ಪಡೆದಿದ್ದಾರೆ ಅವರು ಋಷಿಗಳು. ಅವ್ರು ಏನ್ ಮಾಡಿದ್ದಾರೆ, ಸಂಕೇತ್ ಮುನಿ ಅಂತ, ಸಾರಿ ಅವ್ರ ಹೆಸರು ಸಂಕೇತ್ ಮುನಿ ಅಂತ, ಅಪಾರವಾದ ಜ್ಞಾನ ಪಡೆದಿದ್ದಾರೆ. ಅವ್ರು ಯಾರಿಗೂ ತಮ್ಮಲ್ಲಿರ್ತಕ್ಕಂಥ ಜ್ಞಾನ ಹಂಚಿಲ್ಲ, ಹಾಗಾಗಿ ಆ ಒಂದು ಸೋಲಿಗೆ ಮುಕ್ತಿ ಸಿಕ್ಕಿಲ್ಲ ಅವ್ರಿಗೆ ಅಂತ ಒಂದು ಜ್ಞಾನ ಅವರಿಗೆ ಗೊತ್ತಾಗುತ್ತೆ. ಅವಾಗ ಇವ್ರು ಹೇಳ್ತಾರೆ, ಪ್ರೇಮ್ನಾಥ್ ಸರ್, ಅವ್ರಿಗೆ ಹೇಳು, ಸಂಕೇತ್ ಮುನಿಗೆ ಹೇಳು, ಅವರಲ್ಲಿರ್ತಕ್ಕಂಥ ಎಲ್ಲ ಜ್ಞಾನನೂ ನನಗೆ ದಾರೇರಿ, ನಾನು ಭೂಲೋಕದಲ್ಲಿ ಎಲ್ಲ ಕಡೆನೂ ನಾನು ಧ್ಯಾನ ಸಾಧನೆ, ಧ್ಯಾನದ ಪ್ರಚಾರ ಎಲ್ಲ ಕಡೆನೂ ಹರಡ್ತೀನಿ, ಆ ಜ್ಞಾನನು ನನಗೆ ಆ ಜ್ಞಾನ ಕೊಡಿ ಅಂತ ಕೇಳಿದ್ರಂತೆ. ಅವಾಗ ಆ ಸಂಕೇತ್ ಮುನಿಯವರ ತಲೆ ಬ್ರಹ್ಮರಂಧ್ರ ಮುಖಾಂತರ ಇವ್ರಿಗೆ ಆ ಜ್ಞಾನ ಎಲ್ಲ ಬಂತು ಮಾಸ್ಟರ್ಸ್. ಅವರು ಈಗ ಹಿಂದಿ, ಕನ್ನಡ, ತೆಲುಗು, ಇಂಗ್ಲಿಷು ಎಲ್ಲ ಭಾಷೆಯಲ್ಲೂ ಪ್ರಪಂಚಕ್ಕೇನೆ ಅವರು ತಮ್ಮ ಜ್ಞಾನವನ್ನು ಹಂಚುತ್ತಾ ಇದ್ದಾರೆ ಮಾಸ್ಟರ್ಸ್. ಸೊ ಅವ್ರಿಗೆ ಆ ಸಂಕೇತ್ ಮುನಿಗೆ ಧ್ಯಾನ ಹೇಳ್ಕೊಟ್ಟು ಆ ಒಂದು ಜನ್ಮ ಮುಕ್ತಿ ಕೊಡಿಸಿದ್ರಂತೆ ಮಾಸ್ಟರ್ಸ್. ಇದು ನಾವು ತಪೋಲೋಕದಲ್ಲಿ, ಮಹಾಲೋಕದಲ್ಲಿ ಇರ್ತಕ್ಕಂಥ ಎಷ್ಟೋ ಋಷಿಗಳು ಇದೇ ರೀತಿ ಅವರು ತಮ್ಮ ಜ್ಞಾನವನ್ನು ಹಂಚೋದಿಲ್ಲ, ತಮ್ಮ ಜ್ಞಾನ ಸಾಧನೆ ಮಾಡ್ತಾರೆ. ಬೇಕಾದಷ್ಟು ವರ್ಷ, 1000 ಅಲ್ಲ, 5000, 10,000 ವರ್ಷ ಸಾಧನೆ ಮಾಡ್ತಾರೆ, ಆದ್ರೆ ಜ್ಞಾನ ಹಂಚಿರಲ್ಲ. ಅಂತ ಆತ್ಮಗಳಿಗೆ ಮುಕ್ತಿ ಅನ್ನೋದು ಸಿಗೋದು ಕಷ್ಟ ಆಗುತ್ತೆ. ಈ ತರ ನಮ್ಮ ಮಾಸ್ಟರ್ಗಳಿಂದ ಆ ಆತ್ಮಗಳಿಗೆ ಮುಕ್ತಿ ಸಿಗ್ಬೇಕು. ಸೊ ಮತ್ತೆ ಈ ಭೂಮಿ ಮೇಲೆ ಬಂದು ಏನ್ ಮಾಡ್ತಾರೆ, ಧ್ಯಾನ ಸಾಧನೆ ಮಾಡ್ತಾರೆ. ಧ್ಯಾನ ಸಾಧನೆ ಮಾಡಿ ತಮ್ಮ ಥರ್ಡ್ ಐ ಓಪನ್ ಮಾಡ್ಕೊಂಡು ಹಿಂದಿನ ಕರ್ಮ ಏನಿದೆ, ಹಿಂದಿನ ಒಂದು ಏನಿದೆ ಅದನ್ನೆಲ್ಲ ನೋಡ್ಕೊಂಡು ಅದಕ್ಕೆ ಪಶ್ಚಾತ್ತಾಪ ಪಟ್ಟು ಪ್ರಾಯಶ್ಚಿತ್ತವಾಗಿ ಕ್ಷಮಾಪಣೆ ಮಾಡ್ಕೊಂಡು ಅವೆಲ್ಲ ಮಾಡ್ಕೊಂಡ್ಮೇಲೆ ಆತ್ಮ ತನ್ನ ಕರ್ಮವನ್ನು ಕಳ್ಕಂತ ಬರುತ್ತೆ. ಈ ಥರ್ಡ್ ಐ, 3ನೇ ಕಣ್ಣು ಯಾವಾಗ ಉತ್ತೇಜನ ಆಗುತ್ತೋ ಹಿಂದಿಂದು ಮುಂದಿಂದು ಎಲ್ಲ ಗೊತ್ತಾಗುತ್ತೆ ಮಾಸ್ಟರ್ಸ್. ಈ ಒಂದು ಮಾಡಿದಾಗ ಆ ಸಾಧನೆ ಇನ್ನೂ ಹೆಚ್ಚು ಸಾಧನೆ ಮಾಡ್ತಾ ಹೋದಾಗ ಈ ಒಂದು ಆಸ್ಟ್ರಲ್ ಬಾಡಿ ಏನಿದೆ, ನಮ್ಮ ಸೂಕ್ಷ್ಮ ಶರೀರ ಹೊರಗಡೆ ಬಂದು ಎಲ್ಲ ಕಡೆನ ಸಂಚಾರ ಮಾಡುತ್ತೆ. ಧ್ಯಾನ ಕುತ್ಕೊಂಡಾಗ ಅದು ಸಿಲ್ವರ್ ಕಾರ್ಡ್, ಆ ಸಮೇತವಾಗಿ ನಾವು ಎಲ್ಲ ಕಡೆನೂ ಒಂದು ಸುತ್ತಾಡ್ಕೊಂಡು ಬರ್ಬೋದು. ಅದಕ್ಕೆ ಅಡೆತಡೆ ಇರಲ್ಲ. ಯಾವ ಒಂದು ಆತ್ಮಕ್ಕೆ ಕಲ್ಲು ಬಂಡೆ ಒಳಗಿಂದ ಹೋಗುತ್ತೆ, ನೀರೊಳಗೆ ಹೋಗುತ್ತೆ, ಅಗ್ನಿ ಒಳಗೆ ಹೋಗುತ್ತೆ, ಗೋಡೆ ಒಳಗೆ ಹೋಗುತ್ತೆ, ಯಾವ್ದನ ಆಗ್ಲಿ ಎಲ್ಲಿಂದ ಬೇಕಾದ್ರೆ ಹೆಂಗೆ ಹೋಗ್ತಾನೆ ಇರುತ್ತೆ. ಆ ಸಾಧನೆ ಮಾಡ್ಬೇಕು. ಆ ಸಾಧನೆ ಮಾಡಿದ ಆತ್ಮ ಈ ತರ ಎಲ್ಲ ಒಂದು ಸೇವೆಯನ್ನು ಮಾಡ್ತಾ ಬರುತ್ತೆ. ಈಗ ನೋಡಿ, ನಮ್ಮ PSSM ನಲ್ಲಿ ಪತ್ರಿಜಿ ಅವ್ರು ಹೇಳ್ತಿದ್ರು,
ಯಾರ್ಯಾರು PSSM ನ 18 ಸೂತ್ರಗಳನ್ನು ಫಾಲೋ ಮಾಡ್ತೀರಾ ಅವ್ರಿಗೆಲ್ಲರಿಗೂ ನಾವು ಡೈರೆಕ್ಟ್ ಆಗಿ ಸತ್ಯಲೋಕಕ್ಕೆ ಪ್ರಯಾಣ, ಸತ್ಯಲೋಕಕ್ಕೆ ನಾವು ಕರ್ಕೊಂಡು ಹೋಗ್ತೀನಿ ಅಂತ ಪತ್ರಿಜಿಯವರು ಹೇಳ್ತಾ ಇದ್ರು. ಆ 18 ಸೂತ್ರಗಳನ್ನು ನಾವು ಫಾಲೋ ಮಾಡಬೇಕು ಮಾಸ್ಟರ್ಸ್. ಅದರಲ್ಲಿ ಸೇವೆ ಅನ್ನೋದಿದೆ, ಧ್ಯಾನ ಇದೆ, ಧ್ಯಾನ ಪ್ರಚಾರ ಮಾಡಬೇಕು, ಮಕ್ಕಳಿಗೆ ಹೇಳ್ಕೊಡ್ಬೇಕು, ಒಂದು ಯಾವ ತರ ನಮ್ಮ ಆತ್ಮಜ್ಞಾನ ಬರಿತಾ ನಮ್ಮ ಅನುಭವಗಳನ್ನು ಬರಿತಾ ಹೋಗ್ಬೇಕು, ಬೇರೆಯವ್ರಿಗೆ ಹಂಚ್ತಾ ಹೋಗ್ಬೇಕು, ಸತ್ಸಂಗ ಮಾಡ್ಬೇಕು. ಯಾವುದೇ ಒಂದು ಯೂನಿಫಾರ್ಮ್ ಇಲ್ಲ ನಮ್ಮ ಇದರಲ್ಲಿ. ಇವೆಲ್ಲ 18 ಸೂತ್ರಗಳನ್ನು ಫಾಲೋ ಮಾಡ್ತಾ ಹೋದ್ರೆ ನಮ್ಗೆ ಉನ್ನತ ಲೋಕಕ್ಕೆ ಅಂತ ಪತ್ರಿಜಿಯವರು ಹೇಳ್ತಿದ್ರು. ಆದ್ರಿಂದಾನೇ ನೋಡಿ PSSM ನಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ಪಿರಮಿಡ್ ಕಟ್ತಾ ಇದ್ದಾರೆ, ಎಲ್ಲಂದ್ರೆ ಅಲ್ಲಿ ಪಿರಮಿಡ್ ಕಟ್ತಾ ಇದ್ದಾರೆ, ಸಸ್ಯಾಹಾರ ಜಾತಗಳು ನಡೆಸ್ತಾ ಇದ್ದಾರೆ, ಧ್ಯಾನ ಪ್ರಚಾರ ಮಾಡ್ತಿದ್ದಾರೆ, ಭೂಮಿನೂ ಹೈಯರ್ ಡೈಮೆನ್ಷನ್ ತಗೊಂಡೋಗಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಆ ಒಂದು ಹೈಯರ್ ಡೈಮೆನ್ಷನ್ ಹೋಯ್ತು ಭೂಮಿ ಅಂದ್ರೆ ಜನಲೋಕ ಇದ್ದಾಗೇನೆ ಈ ಭೂಲೋಕನು ಜನಲೋಕ ತರನೇ ಆಗುತ್ತೆ. ಯಾವಾಗ ಈಗಿನ ಒಂದು ಪರ್ಸೆಂಟೇಜ್ ನೋಡಿದ್ರೆ 2-3% ಧ್ಯಾನಗಳಿದಾರಂತೆ ಪ್ರಪಂಚದಲ್ಲಿ. ಈ ಸಂಖ್ಯೆ 8-10%ಗೆ ಹೋಯ್ತು ಅಂದ್ರೆ ಈ ಭೂಮಿ ಇನ್ನು ಹೈಯರ್ ಡೈಮೆನ್ಷನ್ಗೆ ಹೋಗಿ ಒಂದು ಜನಲೋಕ ತರ ಎಲ್ಲ ಈ ಕರೆನ್ಸಿ ಅನ್ನೋದು, ಕಷ್ಟ ಅನ್ನೋದು, ನೋವು ಅನ್ನೋದಿರಲ್ಲ. ನಾವ್ ಏನ್ ಬೇಕೋ ಅದು ಕಿಟಕಿ ಹೊಡೆದು ಎಲ್ಲವನ್ನು ಪಡಿಬಹುದು ಅನ್ನೋ ಒಂದು ಇದಿದೆ ಮಾಸ್ಟರ್ಸ್. ಆ ತರ ಜನಲೋಕಕ್ಕೆ ಇರೋ ಹಾಗೆ ಇರ್ತೀವಿ ಭೂಮಿಯಲ್ಲೇನು ಅಂತ. ಇದು ಒಂದು ಈಗ ನೋಡಿ, ಈಗ ಭೂಮಿ ಮೇಲೆ ಏನಾಗ್ತಾ ಇದೆ, ಆತ್ಮಗಳು ಬಹಳಷ್ಟು ಆತ್ಮಗಳು ಇದಾವೆ. ಅವಕ್ಕೆ ಒಂದು ಮುಕ್ತಿ ಅನ್ನೋದು ಸಿಗ್ತಾ ಇಲ್ಲ. ಯಾಕೆ ಅಂದ್ರೆ ಜ್ಞಾನ ಇಲ್ಲ. ಈಗ ಎಷ್ಟೋ 200 ವರ್ಷ ತನಕ ಇದಾವೆ, 300 ವರ್ಷ ಇದಾವೆ, ಅಷ್ಟು 30 ವರ್ಷದವು ಇದಾವೆ, ಎಲ್ಲ ಆತ್ಮಗಳು ಇದಾವೆ. ಈ ಭೂಮಿ ಮೇಲೆ ಯಾವಾಗ ಹಿಂಸೆ ಅನ್ನೋದು ಆಯ್ತೋ, ಪ್ರಾಣಿಗಳು ಕೊಲ್ಲೋದು, ತಿನ್ನೋದು, ನಾನ್ ವೆಜ್ ಅಂತ ಹೇಳ್ತಾರಲ್ಲ, ಆ ಆತ್ಮಗಳೆಲ್ಲ ಭೂಮಿ ಮೇಲೆ ಇದಾವೆ ಮತ್ತೆ. ಅದಕ್ಕಾಗಿ ಭೂಮಿ ಭಾರ ಆಗಿದೆ. ನಾವು ಯಾವಾಗ ವಾರಿಯರ್ಸ್ ಅಂತ ಏನು ನಾವು ಈ ಪಿರಮಿಡ್ ಮಾಸ್ಟರ್ಸ್ ಏನಿದೀವಲ್ಲ, ನಾವು ಯಾವಾಗ ಈ ಸಸ್ಯಾಹಾರ ಜಾತನು, ಸಸ್ಯಾಹಾರದ ಧ್ಯಾನದ್ದು ನಾವು ಯಾವಾಗ ಪ್ರಚಾರ ಜಾಸ್ತಿ ಮಾಡ್ತಾ ಹೋಗ್ತೀವೋ ಅವಾಗ ನಾನ್ ವೆಜ್ ತಿನ್ನೋರು ಕಡಿಮೆ ಆಗ್ತಾ ಹೋಗ್ತಾ ಇರ್ತಾರೆ ಮಾಸ್ಟರ್ಸ್. ನೋಡಿ, ಈಗ ಒಂದು 15 ವರ್ಷದ ಕೆಳಗೆ ಯಾವುದೇ ಊರಲ್ಲಿ ತಗೊಳ್ಳಿ, ಹಾಸ್ಪಿಟಲ್ಗಳು ಯಾವ ತರ ಇದ್ವು. ಈಗ ನೋಡಿ, ಒಂದು ರಸ್ತೆಗೆ 10-15 ಹೈಟೆಕ್ ಸ್ಪೆಷಾಲಿಟಿ ಹಾಸ್ಪಿಟಲ್, ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಈ ತರ ಎಲ್ಲ ಬರ್ತಾ ಇದಾವೆ. ಯಾತಕ್ಕೋಸ್ಕರ ಹಾಸ್ಪಿಟಲ್ ಜಾಸ್ತಿ ಆದವು? ರೋಗಗಳು ಜಾಸ್ತಿ ಆದವು. ರೋಗಗಳು ಯಾಕೆ ಜಾಸ್ತಿ ಆದವು? ಪ್ರತಿಯೊಂದು ರಸ್ತೆಯಲ್ಲಿ ಬಾರ್ ಅಂಡ್ ರೆಸ್ಟೋರೆಂಟ್ಗಳು ಜಾಸ್ತಿ ಆಗ್ತಾ ಹೋದ್ವು. ಯಾವಾಗ ಬಾರ್ ಅಂಡ್ ರೆಸ್ಟೋರೆಂಟ್ಗಳು ಜಾಸ್ತಿ ಆದವು, ತಿನ್ನೋರು ಜಾಸ್ತಿ ಆಯ್ತು, ಅದಕ್ಕೋಸ್ಕರ ಬಾರ್ ಅಂಡ್ ರೆಸ್ಟೋರೆಂಟ್ ಜಾಸ್ತಿ ಆಯ್ತು. ಆ ಒಂದು ಹಿಂಸೆ ಅನ್ನೋದು ಬಂದಾಗ ಆತ್ಮಗಳು ಮುಕ್ತಿಯನ್ನು ಸಿಗೋದಿಲ್ಲ. ಆತ್ಮಗಳು ಏನಾಗ್ತವೆ, ನೋಡ್ತಾ ಇದ್ದ ಯಾತಕ್ಕೋಸ್ಕರ ನನಗೆ ಹಿಂಸೆ ಮಾಡಿದ್ರು ಇವರು ಅಂತೇಳಿ ಆ ಒಂದು ಆತ್ಮ ಕಾಯ್ತಾ ಇರುತ್ತೆ. ಆ ಆತ್ಮ ಒಳ್ಳೆ ಸಮಯಕ್ಕೆ ತನಗೆ ಹಿಂಸೆ ಮಾಡಿದಂತ ಆತ್ಮಕ್ಕೆ ಒಂದು ಕಷ್ಟ, ನೋವು, ದುಃಖ ಎಲ್ಲವನ್ನು ಕೊಡ್ತಾ ಬರುತ್ತೆ ಮಾಸ್ಟರ್ಸ್. ಈ ಒಂದು ಅದಕ್ಕೆ ಹೇಳೋದು ಪತ್ರಿಜಿಯವರು ಹೇಳ್ತಿದ್ರು, చిన్న చిన్న పాపాలకి చిన్న చిన్న రోగాలు, పెద్ద పెద్ద పాపాలకి పెద్ద పెద్ద రోగాలు ಅಂತ. ಅಂದ್ರೆ ಸಣ್ಣ ಸಣ್ಣ ಪಾಪಕ್ಕೆ ಸಣ್ಣ ಸಣ್ಣ ರೋಗಗಳು, ದೊಡ್ಡ ದೊಡ್ಡ ಪಾಪಗಳಿಗೆ ದೊಡ್ಡ ದೊಡ್ಡ ರೋಗಗಳು. ಯಾಕಂತಂದ್ರೆ ನಾವು ಮಾಡಿದ ಕರ್ಮ ನಮ್ಮನ್ನು ಬಿಡೋದಿಲ್ಲ. ಕೆಟ್ಟ ಕೆಲಸ ಮಾಡಿದ್ರೆ ಕೆಟ್ಟ ಕರ್ಮ ಇರುತ್ತೆ. ಸೊ ಈಗ ನಾವು ಒಂದು ಜ್ಞಾನ ಸಿಕ್ಕಾಗ ಎಲ್ರು ಎಷ್ಟೋ ಜನ ನಾನ್ ವೆಜಿಟೇರಿಯನ್ ಇರೋರು ವೆಜಿಟೇರಿಯನ್ ಆಗಿ ಕನ್ವರ್ಟ್ ಆಗಿ ಒಂದು ಜ್ಞಾನ ಪಡ್ಕೊಂಡು ಆ ಜ್ಞಾನವನ್ನು ಎಲ್ಲ ಹಂಚ್ಕೊಂತ ಬರ್ತಾ ಇದ್ದಾರೆ ಮಾಸ್ಟರ್ಸ್. ಇದು ಹೆಚ್ಚು ಪ್ರಚಾರ ಆಗ್ಬೇಕು ಇನ್ನು ಅಂತೇಳಿ ಹೇಳ್ತಾ ಇದ್ದಾರೆ. ಸೊ ಇನ್ನೊಂದು ವಿಚಾರ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಒಂದು ಧ್ಯಾನ ಪ್ರಚಾರ ಸೇವೆ ಅನ್ನೋದು ಮಾಸ್ಟರ್ಸ್, ಇದೆಲ್ಲ ಸೇವೆ. ನಾನು ಹೇಳೋದು ಈ ಪಿರಮಿಡ್ ನಲ್ಲಿ ಹೋಗಿ ಬುದ್ಧ ಪೂರ್ಣಿಮೆಯಲ್ಲಿ ಸೇವೆ ಮಾಡೋದು, ವಾಲಂಟಿಯರ್ಸ್ ಆಗಿ ಕೆಲಸ ಮಾಡೋದು, ಈ ಜೂಮ್ ನಲ್ಲಿ ಎಲ್ಲರನ್ನೂ ಕಲೆ ಹಾಕಿ ಜ್ಞಾನ ಕೊಡೋದು, ಇವೆಲ್ಲ ಒಂದೊಂದು ಕೆಲಸ ಸೇವೆ ಮಾಡ್ತಾ ಬಂದ್ರೆ ನಮ್ಗೆ ಈ ಒಂದು ಸೇವೆಯಿಂದ ಏನಾಗುತ್ತೆ, ನಾವು ಸತ್ಯ ಲೋಕಕ್ಕೆ ನಾವು ಪ್ರಯಾಣ ಮಾಡ್ತೀವಿ. ಈ ಸತ್ಯ ಲೋಕದಲ್ಲಿ ಯಾರಿದ್ದಾರೆ? ಸತ್ಯ ಲೋಕದಲ್ಲಿ ಎಲ್ಲ ದೇವಾದಿ ದೇವತೆಗಳು ಇದ್ದಾರೆ. ಅಂದ್ರೆ
ಈ ಆತ್ಮ ಸತ್ಯಲೋಕಕ್ಕೆ ಹೋದ್ಮೇಲೆ ಆ ಒಂದು ಆತ್ಮಗಳ ಜೊತೆ ಸೇರಿದ್ಮೇಲೆ ಇದನ್ನು ದೇವ್ರೇ ಅಂದ್ರೆ ಈ ಆತ್ಮಗಳು ದೇವ್ರೆ ಅನ್ನೋದು ತಿಳ್ಕೊಳ್ಳಿ ಮಾಸ್ಟರ್ಸ್. ಅದನ್ನೇ ಪತ್ರಿಜಿ ಅವರು ಯಾವಾಗ್ಲೂ ಮೈ ಡಿಯರ್ ಫ್ರೆಂಡ್ಸ್, ಮಾಸ್ಟರ್ಸ್, ಮೈ ಡಿಯರ್ ಗಾಡ್ ಅಂತ ಹೇಳ್ತಾ ಇದ್ರು. ಯಾಕೆ ಅಂದ್ರೆ ನಾವೆಲ್ಲ ಆ ಸತ್ಯಲೋಕದಿಂದ ಬಂದ ಆತ್ಮಗಳು ಅನ್ನೋದು ಅರಿವಾಗ್ಬೇಕು ಅನ್ನೋದು. ಈ ಜ್ಞಾನ ಪಡಿಬೇಕು ಅಂತಂದ್ರೆ ನಾವು ಆಧ್ಯಾತ್ಮಿಕತೆಗೆ ಬರಲೇಬೇಕು. ಸೊ ಆತ್ಮ ಆ ಒಂದು ಉನ್ನತವಾದ ಸತ್ಯಲೋಕಕ್ಕೆ ಹೋಗುತ್ತೆ. ಸತ್ಯಲೋಕಕ್ಕೆ ಹೋಗಿ ತನ್ನ ಒಂದು ಈಗ ನೋಡಿ ಸತ್ಯಲೋಕದಲ್ಲಿ ನಾವು ಶಿವ ಇದ್ದಾನೆ. ಶಿವ ಎಲ್ಲಿದ್ದಾನೆ? ಕೈಲಾಸ. ಶಿವನು ಒಂದು ಜಾಗದಲ್ಲಿ ಕೈಲಾಸ ಮಾಡ್ಕೊಂಡಿರ್ತಾನೆ. ವೆಂಕಟೇಶ್ವರ ಸ್ವಾಮಿ ಆತ ಏನ್ ಮಾಡ್ತಾನೆ? ವೈಕುಂಠ ಅನ್ನೋದು ಒಂದು ಜಾಗ ಮಾಡ್ಕೊಳ್ತಾರೆ. ಈ ತರ ಒಬ್ಬೊಬ್ರು ಒಂದೊಂದು ಜಾಗ ಮಾಡ್ಕೊಂಡು ತಮ್ಮ ಒಂದು ವಾಸದಲ್ಲಿ ಇರ್ತಾರೆ. ಸೊ ಈ ಆತ್ಮ ಅಲ್ಲಿ ಹೋದ್ಮೇಲೆ ತನಗೆ ಹೆಂಗ್ ಬೇಕೋ ಆ ತರ ಇರುತ್ತೆ. ಬೇಕು ಅಂದ್ರೆ ಅಲ್ಲೇ ಇರ್ಬೋದು. ಇನ್ನು ಭೂಮಿ ಮೇಲೆ ಹೋಗಿ ನಾನು ಧ್ಯಾನ ಪ್ರಚಾರ ಮಾಡ್ತೀನಿ, ಆಧ್ಯಾತ್ಮಿಕತೆಯಲ್ಲಿ ನಾನು ಮುಂದುವರಿಸ್ತೀನಿ, ಇನ್ನು ನಾನು ಭೂಮಿನೂ ಇನ್ನು ಹೈಯರ್ ಡೈಮೆನ್ಷನ್ ಅಲ್ಲಿ ತರಬೇಕು ಅಂತ ಒಂದು ಏನಾದ್ರೂ ಸಂಕಲ್ಪ ಮಾಡ್ಕೊಂಡು ಮತ್ತೆ ಭೂಮಿ ಮೇಲೆ ಡೈರೆಕ್ಟ್ ಆಗಿ ಬರ್ಬೋದು ಮಾಸ್ಟರ್ಸ್. ಇದು ಆ 7 ಲೋಕಗಳ ಒಂದು ಕತೆ, ಚರಿತ್ರೆ. ನನಗೆ ಗೊತ್ತಿರೋ ವಿಚಾರ ಹೇಳ್ತಾ ಬಂದೇನು ಮಾಸ್ಟರ್ಸ್. ಏನಾದ್ರೂ ತಪ್ಪಾಗಿದ್ರೆ ಕ್ಷಮಿಸ್ರಿ. ನನಗೆ ತಿಳಿದ ವಿಚಾರ ಹೇಳಿದೀನಿ. ಎಲ್ಲರಿಗೂ ಆತ್ಮಪೂರ್ವಕವಾದ ವಂದನೆಗಳು ಮಾಸ್ಟರ್ಸ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಮೇಡಮ್. ಎಸ್ ಸರ್. ಮಾತಾಡಿಮ್ಮ. ಇಲ್ಲ, ಕಂಟಿನ್ಯೂ ಮಾಡಿ. ಇಲ್ಲ ನಾವು ಎಸ್, ಥ್ಯಾಂಕ್ ಯು ಸೋ ಮಚ್ ಸರ್. ಅದ್ಭುತವಾದಂತ ಒಂದು ವಿಷಯ ಕೊಟ್ಟಿರ. ನಾವೆಲ್ಲ ಕೆಲಸ ಮಾಡ್ತಾ ಇದ್ರಲ್ಲಿ ಜೀವನದಲ್ಲಿ ಕೇಳ್ತಾ ಇದ್ವಿ, ಸುಮ್ನೆ ಆಡು ಭಾಷೆಯಲ್ಲಿ ಮಾತಾಡ್ತೀವಿ, 7 ಜನ್ಮ 7 ಕರ್ಮ ಹಿಂಗೆಲ್ಲ ಮಾತಾಡ್ತೀವಿ. ಬಟ್ ಅದ್ರ ಸರಿಯಾದ ಕಲ್ಪನೆ ಆಗ್ಲಿ ಅದರ ವಿವರಣೆ ಆಗ್ಲಿ ಗೊತ್ತಿರ್ಲಿಲ್ಲ. ಸುಮ್ನೆ ಹಿರಿಯರಿಂದ ಬಾಯಿಂದ ಬಾಯಿ ಬಂದಿತ್ತು, ಆ ಮಾತನ್ನ ಆಡ್ತಾ ಇದ್ವಿ. ಇವತ್ತು ಸ್ಪಷ್ಟವಾಗಿ 7 ಲೋಕಗಳು ಅಂದ್ರೆ ಏನು ಅನ್ನೋದನ್ನ ಸವಿವರವಾಗಿ ಕೊಟ್ಟಿದ್ದಾರೆ ಗುರುಜಿ. ನಮಗೆ ಹೃದಯಪೂರ್ವಕ ವಂದನೆಗಳು. ಎಸ್ ಮಾಸ್ಟರ್ಸ್, ಯಾರಿಗೆ ಎಲ್ಲ ಏನೆಲ್ಲ ಅನುಭವ ಆಯ್ತು ದಯವಿಟ್ಟು ತಮ್ಮ ಅನುಭವನ ಶೇರ್ ಮಾಡ್ಕೊಳ್ಳಿ. ಮೇಡಮ್ ಯಾರಾದ್ರೂ ಇದೀರಾ? ಹೊಲದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ನಾನು, ಹಾಗಾಗಿ ಶೇರ್ ತಗೊಳ್ತೀರಾ? ಹಾ ಸರ್. ಹಾ, ಓಕೆ, ಥ್ಯಾಂಕ್ ಯು ಮೇಡಮ್. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಮಾರುತಿರಾಮ್ ಸರ್ ಹೇಳಿದ ಹಾಗೆ ನನಗೂ ಒಂದು ಇತ್ತು. ಈ ಧ್ಯಾನಕ್ಕೆ ಬರೋಕ್ಕಿಂತ ಮುಂಚೆ ಸಾವು ಅಂದ್ರೆ ಭಯ ಇತ್ತು. ಯಾರಾದ್ರೂ ಸತ್ತೋಗಿದ್ದಾರೆ ಅಂತಂದ್ರೆ ಅದು ಒಂದಷ್ಟು ದಿನ ನನಗೆ ತುಂಬಾ ನೆನಪಾಗ್ತಿತ್ತು. ಮಲ್ಕಂಡಗೆ ಅವರು ಇದೇ ರೀತಿ ಓಡಾಡ್ತಿದ್ರು, ಇದೇ ರೀತಿ ಮಾತಾಡ್ತಿದ್ರು ಅಂತ ಈ ತರ ನೆನ್ಪು ಮಾಡ್ಕೊಳೋದು. ಸಾವು ಅಂದ್ರೇನೆ ಭಯ ಇತ್ತು ನನ್ಗೆ. ಬಟ್ ಈ ಧ್ಯಾನಕ್ಕೆ ಬಂದಾಗೆ ನನಗೆ ಆಗಿರೋದು ಒಂದು ಅನುಭವ ಅಂತ ಹೇಳ್ಬೇಕನ್ನೋದಾದ್ರೆ ಏನಿಲ್ಲ, ಇಲ್ಲಿ ಹೇಗೆ ನಾವು ಎಲ್ಲದು ಫ್ಯೂಚರ್ ಪ್ಲಾನ್ ನಮ್ದೇ, ನಮ್ಮ ವಾಸ್ತವಕ್ಕೆ ನಾವೇ ಕಾರಣ. ಇಂತಾರೆ ಹಿಂಗೆ ನಮ್ಮ ಮನೆತನ, ಅತ್ತೆ ಮಾವ ಪ್ರತಿಯೊಂದು ನಮ್ಮದೇ ಆಯ್ಕೆ ಆಗಿರುವಾಗ, ಮೇಲಿರುವವು ಸಹ ಒಂದು ಚಿಕ್ಕ ಮಗು ಹುಟ್ಟುವಾಗ ಹೇಗೆ ಜನನದ ಸಮಯದಲ್ಲಿ ಯಾವ ರೀತಿ ವೆಲ್ಕಮ್ ಮಾಡಕ್ಕೆ ಅವರ ಸಂಬಂಧಿಗಳು ಎಲ್ಲರೂ ಬಂದು ಖುಷಿಯನ್ನು ಸಂಭ್ರಮದಿಂದ ಆ ಮಗುವನ್ನ ಸ್ವೀಕರಿಸ್ತಾರೋ, ಅದೇ ರೀತಿ ನಾವು ಮೇಲೆ ಹೋದಾಗೂ ಸಹ ನಮ್ಮಂತ ರಿಲೇಷನ್ಸ್ ಸಹ ಅಲ್ಲಿ ನಾವು ಹೋದಾಗ ನಮ್ಮನ್ನು ಸಹ ಅಷ್ಟೇ ರೀತಿಯಿಂದ ಸ್ವೀಕರಿಸಕ್ ಇರ್ತಾರೆ ಅಲ್ಲಿ ಅಂತಂದೇಳಿ ನನಗೆ ತಿಳ್ಕೊಂಡಿದ್ದೀನಿ. ಇದರಿಂದ ಧನ್ಯವಾದಗಳು ಸರ್, ತುಂಬಾ ಚೆನ್ನಾಗಿ ಹೇಳಿದ್ರಿ ಇವತ್ತು. ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್ಸ್. ಯಾರಾದ್ರೂ ಪ್ರಶ್ನೆಗಳಾಗಿರ್ಬೋದು, ಇದೇ ರೀತಿ ಯಾರಿಗಾದ್ರೂ ಒಂದು ಸಂದೇಹ ಆಗಿರ್ಬಹುದು, ಪ್ರಶ್ನೆ ಆಗಿರ್ಬಹುದು, ನಿಮ್ಮ ಅನುಭವ ಆಗಿರ್ಬೋದು, ಮಾಸ್ಟರ್ಸ್ ಮಾತಾಡಿ. ಮಾಸ್ಟರ್ಸ್ ಶ್ರುತಿ ಮ್ಯಾಮ್ ಮಾತಾಡಿ. ನಮಸ್ತೆ ಸರ್. ನಮಸ್ತೆ ಮೇಡಮ್. ನಮಸ್ತೆ ಸರ್, ತುಂಬಾ ಚೆನ್ನಾಗಿ ಹೇಳ್ಕೊಟ್ರಿ ಸರ್. 7 ಲೋಕಗಳು ಇರ್ತವೆ ಅಂತ ಹೇಳ್ಕೊಟ್ರಿ. ಅದು ಎಲ್ಲಾ ಪ್ರತಿ ಒಂದು ನೀವ್ ಹೇಳ್ತಾ ಹೋದಂಗೆಲ್ಲ ಪ್ರತಿ ಒಂದು ಇಮ್ಯಾಜಿನೇಷನ್ ಬರ್ತಾ ಇತ್ತು ಸರ್. ಕಣ್ ಮುಚ್ಕೊಂಡ್ ಕೂತ್ಕೊಂಡಿದ್ದೆ, ಪ್ರತಿ ಒಂದು ಇಮ್ಯಾಜಿನೇಷನ್ ಬರ್ತಾ ಇತ್ತು. ನೀವು ಒಂದು ಆಕಾಶ್ ಲೈಬ್ರರಿ ಅಂತ ಹೇಳಿದ್ರಲ್ಲ ಸರ್, ಅಲ್ಲಿ ಆತ್ಮ ಹೋದಾಗ ತಾನು ಮತ್ತೆ ಯಾರು ತಂದೆ ತಾಯಿಯಾಗಿ ಯಾರ ತಂದೆ ತಾಯಿ ಹೊಟ್ಟೆಯಲ್ಲಿ ನಾನು ಹುಟ್ಬೇಕು, ನಾನು ಏನ್ ಕೆಲ್ಸ ಮಾಡ್ಬೇಕು, ನನ್ನ ಕರ್ಮಗಳು ಏನೇನ್ ಮಾಡ್ಬೇಕು ಅನ್ನೋದು ಕೂಡ ಆ ಆತ್ಮಕ್ಕೆ ಬಿಟ್ಟಿರುತ್ತ ಸರ್, ಚಾಯ್ಸ್ ಕೂಡ. ಹೌದು, ಅದನ್ನೇ ಫ್ರೀ ವಿಲ್ ಅನ್ನೋದು. ಆ ಆತ್ಮ ಕಾರ್ಯಗಳನ್ನ ಮಾಡ್ಬೇಕು ಅನ್ನೋದು ಕೂಡ ಆ ಆತ್ಮಕ್ಕೆ ಚಾಯ್ಸ್ ಇರುತ್ತ ಅಂತ. ಹೌದೌದೌದು, ಅದನ್ನೇ ಕರ್ಮ ಅನ್ನೋದು. ಒಳ್ಳೆ ಕೆಟ್ಟ ಕೆಲ್ಸ, ಒಳ್ಳೇದಕ್ಕಿನ ಕೆಟ್ಟ ಕೆಲ್ಸನೇ ಜಾಸ್ತಿ ಮಾಡುತ್ತೆ. ಸೇಡು ಅನ್ನೋದು ಇರುತ್ತಲ್ಲ, ಸೇಡ್ ತೀರ್ಸ್ಕೊಳೋದಕ್ಕೆ ಬರುತ್ತೆ.
ಅದೇ ಯಾವ ರೀತಿ ಬೇಕಾದ್ರೂ ತನಗೆ ಇನ್ನು ಜನ್ಮ ಎಷ್ಟಿದಾವೆ ನೋಡ್ಕೊಂಡು ಅದ್ರ ಮೇಲೆ ಬರುತ್ತೆ ಮೇಡಮ್. ಈಗ ತಾನು ಏನ್ ಮಾಡ್ಬೇಕು, ಒಳ್ಳೆ ಕಾರ್ಯಗಳನ್ನ ಮಾಡ್ಬೇಕಾ, ಕೆಟ್ಟ ಕಾರ್ಯಗಳನ್ನ ಮಾಡ್ಬೇಕು, ಇಂಥ ಕಾರ್ಯನ ಮಾಡ್ಬೇಕು ಅಂತ ತಾನೇ ಬರೆದುಕೊಳ್ಳುತ್ತೆ ಅಂತ ಹೇಳ್ತೀರಾ ನೀವು? ಹೌದು ಅದೇ ನಮ್ಮ ವಾಸ್ತವಕ್ಕೆ ನಾವೇ ಕಾರಣ ಅಂತ ಹೇಳ್ತಾರಲ್ಲ. ಯಾಕೆ ಅಂದ್ರೆ ನಮ್ಮ ಆಕಾಶ ರೆಕಾರ್ಡ್ ಅಲ್ಲಿ ನಾವು ಏನು ನೋಡ್ಕೊಂಡು ನಮ್ಮ ಜೀವನ ನಾವೇ ಅಲ್ಲಿ ರೂಪಿಸ್ಕೊಂಡು ಭೂಮಿ ಮೇಲೆ ಬಂದಿರ್ತೀವಿ ಪ್ಲಾನ್ ಮಾಡ್ಕೊಂಡು. ಹಾಗಾಗಿ ಎಷ್ಟೋ ನೋಡಿ, ಒಂದು ಬಹಳಷ್ಟು ಜನ ನೋಡಿ ಕೇಳಿರ್ಬೋದು, ತಂದೆ ತಾಯಿಗಳು ಮಾತು ಕೇಳೋದಿಲ್ಲ, ಹೊರಗಡೆ ಯಾರನ್ನೂ ಮಾತು ಕೇಳೋದಿಲ್ಲ, ಯಾರಿಗೂ ಕೇರ್ ಮಾಡೋದಿಲ್ಲ, ಒಂಥರ ವಿಚಿತ್ರವಾಗಿ ಮಾತಾಡ್ತಾ ಇರ್ತಾರೆ. ಅದೆಲ್ಲ ಆ ಪ್ಲಾನ್ ಮಾಡ್ಕೊಂಡ್ ಬಂದಿರೋ ಆತ್ಮ. ಇನ್ನು ಕೆಲವು ಆತ್ಮಗಳು ಏನ್ ಮಾಡ್ತವೆ ಅಂದ್ರೆ, ಈಗ ನನ್ಗೆ ನಾನು ಒಬ್ನೇ ಇದ್ದೆ, ನಾನು ಇಷ್ಟು ವರ್ಷ ನಾನು ಒಬ್ನೇ ಇದ್ದೆ, ನಾನ್ ತಂದೆ ತಾಯಿ ಇದು ಪಡೆದಿಲ್ಲ, ಏನು ಪ್ರೀತಿ ಪಡೆದಿಲ್ಲ ಅಂತೇಳಿ ಕೆಲವೊಂದು ಆತ್ಮಗಳು ಏನ್ ಮಾಡ್ತವೆ, ತಂದೆ ತಾಯಿ ಜೊತೆನೆ ಇರ್ಬೇಕು ಅಂತೇಳಿ ಅಂಗವಿಕಲರಾಗಿ ಒಂದು ನೋಡಿರ್ಬೋದು, ಏನೋ ಕೈ ಕಾಲು ಅಥವಾ ಬುದ್ಧಿ ಮಂದ ಆಗಿ ಆ ಆತ್ಮಗಳು ತಂದೆ ತಾಯಿಗಳ ಜೊತೆನೆ ಇರ್ತವೆ ಯಾವಾಗ್ಲೂ. ಅದು ಅಂಗವಿಕಲರಾಗಿ ಆತರ ಕೂಡ ಆತ್ಮಗಳು ಅದು ಕೂಡ ಆತ್ಮನೇ ಡಿಸೈಡ್ ಮಾಡ್ಕೊಂಡು ಬರುತ್ತೆ. ಅದೇ ಸರ್, ಅದನ್ನು ಆತರ ಪ್ರಶ್ನೆ ಇತ್ತು. ತಾವಾಗೆ ಬರ್ಕೊಳ್ಳೋದಾದ್ರೆ ಈ ತರ ಯಾಕೆ ಬರ್ಕೊಳ್ಬೇಕು, ಒಳ್ಳೆ ರೀತಿಯಿಂದಾನೇ ಹುಟ್ಟಿದ್ರಾಯ್ತು ಅನ್ನೋದೊಂದು. ಅದು ಪ್ರೀತಿ ಬೇಕಲ್ಲ, ತಂದೆ ತಾಯಿ ಪ್ರೀತಿ ಕಂಡಿರಲ್ಲ, ಕಾಣ್ಬೇಕು, ಅವ್ರ ಜೊತೆನೆ ಇರ್ಬೇಕು. ನೋಡ್ರಿ ಅಂತವ್ರು ಎಷ್ಟು ತಂದೆ ತಾಯಿನೂ ಮಕ್ಕಳನ್ನು ಎಷ್ಟು ಪ್ರೀತಿಯಿಂದ ನೋಡ್ಕೊಂತಾರೆ. ಸ್ವಲ್ಪನೂ ತೊಂದರೆ ಆಗ್ದಿದ್ದಂಗೆ ಆ ಕರ್ಮಾನುಸಾರ ಅದು ಬಂದಿರುತ್ತೆ. ಇವರು ಏನ್ ಕೆಟ್ಟ ಕೆಲಸ ಮಾಡಿರ್ತಾರೋ ಆ ಕರ್ಮನ ಅನುಸಾರನ ಆ ಒಂದು ಆತ್ಮ ಈ ತರ ಬಂದಿರುತ್ತೆ. ಸರ್, ಇನ್ನೂ ಒಂದ್ ಕ್ವಶನ್ ಸರ್. ಈಗ ಆತ್ಮ ಮತ್ತೆ ಮನುಷ್ಯ ಜನ್ಮನೇ ತಾಳುತ್ತಾ ಅಥವಾ ಬೇರೆ ಬೇರೆ ಪ್ರಾಣಿಗಳು ಪಕ್ಷಿಗಳಾಗಿ? ಇದು ಕೇಳ್ಬೇಕಾಗಿತ್ತು ಮೇಡಮ್. ಇದು ಭೂಮಿ ಮೇಲೆ ಬಂದಂತ ಮನುಷ್ಯರಾಗೆ ಹುಡ್ತಾರೆ. ಪ್ರಾಣಿಗಳು, ಈ ಸಸ್ಯಗಳು ಏನಿದಾವೆ, ಈ ಕೆಳಗಿನ 7 ಲೋಕ, ಅಧೋಲೋಕ ಹೇಳಿದ್ನಲ್ಲ, ಅತಳ ವಿತಳ ಸುತಳ ರಸತಳ ಪಾತಾಳ ಅಂತ, ಆ ಲೋಕದಲ್ಲಿ ಅವು ಹೋಗ್ತವೆ. ಅದೇ ಕೆಲವೊಬ್ರು ಬೈತಾ ಇರ್ತಾರೆ ಸರ್, ಮುಂದಿನ ಜನ್ಮದಲ್ಲಿ ನಾಯಾಗಿ ಹುಡ್ತೀಯ, ಆ ತರ ಈ ತರ ಅಂತ. ಅದಕ್ಕೆ ನನ್ನ ಆತ್ಮ ಈಗ ಸತ್ತ ಮೇಲೆ ನೆಕ್ಸ್ಟ್ ಆತ್ಮ ಬೇರೆ ಬೇರೆ ಹುಟ್ಟುತ್ತೇನೋ ಅಂತ ಅನ್ಕೊಂಡಿದ್ದೆ ಸರ್. ಮನುಷ್ಯ ಜನ್ಮನೇ ಪಡೆಯುತ್ತೆ ಅಂತ ಗೊತ್ತಿದೆ. ಮನುಷ್ಯ ಜನ್ಮನೇ ಬರುತ್ತಂತೆ. ಓಕೆ ಸರ್, ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ತುಂಬಾ ಚೆನ್ನಾಗಿ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸೋ ಮಚ್. ಶ್ರುತಿ ಮೇಡಮ್ ಕೇಳಿರುವಂತ ಪ್ರಶ್ನೆಗೆ ಹಲವಾರು ಜನಕ್ಕೆ ಉತ್ತರ ಸಿಕ್ಕಿದೆ ಅಂತ ಭಾವಿಸ್ತಾ, ಅದೇ ರೀತಿ ಸರ್ ಸಹ ಉತ್ತಮವಾದ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್ಸ್. ನಿನ್ನೆ ವಿಡಿಯೋ ಇವತ್ತು ಶೇರ್ ಮಾಡಿದ್ದಾರೆ ಮಧುರಾ ಮೇಡಮ್. ಚಾಟ್ ಬಾಕ್ಸಿಗೆ ಹೋಗಿ ಮಾಸ್ಟರ್ಸ್, ಚಾಟ್ ಬಾಕ್ಸಿಗೆ ಹೋಗ್ಬಿಟ್ಟು ಒಂದು ನೀಲಿ ಬಣ್ಣದಲ್ಲಿದೆ, ಅದನ್ನ ಓಪನ್ ಮಾಡ್ರಿ. ಯೂಟ್ಯೂಬ್ ಹೋಗ್ತೀರಾ, ಅಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಮಾಸ್ಟರ್ಸ್. ಎಲ್ಲರೂ ಲೈಕ್ ಮಾಡಿರೋರು ಎಸ್ ಎಸ್ ಅಂತ ಮೆಸೇಜ್ ಹಾಕಿ ಮಾಸ್ಟರ್ಸ್. ನಾವೇ ಆಲ್ರೆಡಿ ಇವಾಗ 47 ಮೆಂಬರ್ಸ್ ಇದೀವಿ. ಆದಷ್ಟು ನಾವೆಲ್ಲ ಲೈಕ್ ಮಾಡಿ ಶೇರ್ ಮಾಡೋದ್ರಿಂದ ಬೇರೆಯವ್ರಿಗೂ ಸಹ ಅವಕಾಶ ಆಗುತ್ತೆ ಮಾಸ್ಟರ್ಸ್. ಇನ್ನೂ ಟೈಮ್ ಇದೆ, ಇನ್ನು ಮಾತಾಡೋರ್ಗೂ ಅವಕಾಶ ಇದೆ. ಹಾಗಾಗಿ ಪದ್ಮಾ ನಾಗರಾಜ್ ಮೈಸೂರು ಮೇಡಮ್ ನಮಸ್ತೆ. ಎಸ್ ಮ್ಯಾಮ್ ನಮಸ್ತೆ, ಮಾತಾಡಿ ಮ್ಯಾಮ್. ಮೇಡಮ್ ನಮಸ್ತೆ. ನಮಸ್ತೆ ಸರ್, ನಮಸ್ತೆ ಸರ್. ನಮಸ್ತೆ ಮೇಡಮ್. ನನ್ನದು ಒಂದ್ ಪ್ರಶ್ನೆ. ನಾವು 84 ಲಕ್ಷ ಜೀವರಾಶಿಗಳಲ್ಲಿ ಅಂತಿಮವಾದ ಜೀವನ ನಾವು ಹುಟ್ಟಿರೋದು ಮಾನವ ಜನ್ಮ ಅಂತ ಕೇಳ್ಪಟ್ಟಿದೀವಿ, ಹೌದೇ? ಹೌದು. 84 ಲಕ್ಷ ಜೀವರಾಶಿಗಳಲ್ಲಿ ಮನುಷ್ಯ ಜನ್ಮ ಬಹಳ ಉತ್ತಮವಾದದ್ದು, ದೊಡ್ಡದು ಅಂತ ಹೇಳಿದ್ಮೇಲೆ, ನಾವು ಈಗ ನೀವು ಹೇಳದ ರೀತಿನಲ್ಲಿ ಮಾನವನಾಗಿ ಹುಟ್ಟಿದ್ಮೇಲೆ ಮನುಷ್ಯನಾಗೆ ಅವನು ಉನ್ನತ ಕೆಲ್ಸಗಳನ್ನ ಮಾಡಿ, ಒಳ್ಳೆ ಕೆಲ್ಸಗಳನ್ನ ಮಾಡಿ, ಆಧ್ಯಾತ್ಮದಲ್ಲಿ ಜೀವನವನ್ನ ಸಾಗಿಸ್ಕೊಂಡ್ ಬಂದ್ರೆ ಮತ್ತೆ ಅವನು ಈ 7 ಲೋಕದಲ್ಲಿ ಹೋಗುನು ಕೂಡ ಮತ್ತೆ ಭೂಲೋಕದಲ್ಲಿ ಬಂದು ಮತ್ತೆ ಅವನ ಆಧ್ಯಾತ್ಮ ವಿಚಾರವನ್ನ ಮಾಡ್ಬೋದು ಮತ್ತೆ ಅಂತ ಹೇಳಿದ್ರಿ. ಈಗ ಮಾನವ ಜನ್ಮ ಹುಟ್ಟಿದ್ಮೇಲೆ ಈ 87 ಲಕ್ಷ ಜೀವರಾಶಿಯಲ್ಲೂ ಕೂಡ ನೀವು ಭವಚಕ್ರದಲ್ಲೇ ಹೋಗಿದ್ದು ಮತ್ತೆ ಬರ್ಬೇಕು ಪಾಪ ಕರ್ಮಗಳನ್ನ ಮಾಡಿದ್ರೆ ಅಂತ ಹೇಳ್ತಾರಲ್ಲ, ಅದೌದಾ? ಇಲ್ಲ ಮೇಡಮ್, ಅದು 84 ಲಕ್ಷ ಅಂತಂದ್ರೆ ಪ್ರಾಣಿಗಳು ಆಗಿರ್ತವೆ ಮೇಡಮ್. ಪ್ರಾಣಿಗಳು ಅವೆಲ್ಲ ಆ ಜನ್ಮ ಎಲ್ಲ ದಾಟ್ಕೊಂಡ್ ಬಂದಿರ್ತೀವಿ ನಾವು. ಆ ಜನ್ಮ ದಾಟ್ಕೊಂಡ್ ಮಾನವ ಜನ್ಮಕ್ ಬಂದ್ಮೇಲೆ ನಾವು ಮಾನವರಾಗೆ ಹುಡ್ತೀವಿ. ಅದನ್ನೇ ಈಗ ಮೇಡಮ್ ಕೇಳಿದ್ದ ಅವಾಗ್ಲೆ,
ನಾವು ಮಾನವರಾಗೆ ಹುಡ್ತೀವಿ ಅಂತ ಹೇಳ್ತಾ ಇದ್ರು. ಹೌದು, ಮಾನವನಾಗಿ ಹುಟ್ಬೇಕಾದ್ರೆ ಈಗ ನಾವು ಮಾನವನಾಗಿ ಪವಿತ್ರವಾದ ಕೆಲಸಗಳನ್ನೇ ಮಾಡಿದ್ರೆ ನೀನ್ ಮಾನವನಾಗಿ ಹುಟ್ತೀಯಾ, ಇಲ್ಲ ಅಂತ ಅಂದ್ರೆ ನೀನು ಇಲ್ಲ ಇಲ್ಲ ಭವಚಕ್ರ ಇಲ್ಲ ಹಂಗೆಲ್ಲ ಆಗಲ್ಲ ಮೇಡಮ್. ಈಗ ಆ ಆತ್ಮ ಏನಾಗುತ್ತೆ, ಪ್ರತಿಯೊಂದು ನಾವು ಇದನ್ನೇ ನಾವು ಈ 5 ಎಲಿಮೆಂಟ್ಸ್ ಅನ್ನೋದು ಸ್ಟಡಿ ಮಾಡಿದಾಗ ಗೊತ್ತಾಗುತ್ತೆ. ಫಸ್ಟ್ ಒಂದು ಗುಡ್ಡ ಅಂತಂದ್ರೆ ಈ ಖನಿಜ ಜಾತಿಗೆ ಬರ್ತೀವಿ. ಆ ಖನಿಜ ಜಾತಿಯಲ್ಲಿ ಕಲ್ಲು, ಮಣ್ಣು ಎಲ್ಲ ತರನೂ ಆಗುತ್ತೆ. ಬೆಳ್ಳಿ, ಬಂಗಾರ, ಹಿತ್ತಾಳೆ, ತಾಮ್ರ, ವಜ್ರ ಎಲ್ಲ ಆ ಜನ್ಮಗಳೆಲ್ಲ ದಾಟ್ಕೊಂಡು ಸಾವಿರಾರು ವರ್ಷಗಳು, ಆ ಎಷ್ಟೋ ಸಾವಿರ ವರ್ಷ ಆ ಜನ್ಮ ದಾಟಿದ್ಮೇಲೆ ಒಂದು ಸಸ್ಯ ಅನ್ನೋದಕ್ಕೆ ಬರುತ್ತೆ. ಸಸ್ಯ ಏನಾಗುತ್ತೆ, ಅದು ಅಲ್ಲಾಡುತ್ತೆ, ಒಂದು ಆಹಾರ ಸೇವನೆ, ಈ ಒಂದು ಜೀವ ಇರುತ್ತೆ. ಇದು ನಿರ್ಜೀವ ಆಗಿರುತ್ತೆ, ಈಗ ಜೀವ ಇರುತ್ತೆ ಸಸ್ಯ ಕೋಶಕ್ಕೆ ಬಂದಾಗ. ಇವಾಗ ಏನಾಗುತ್ತೆ, ಅದು ಅಲ್ಲಾಡ್ತಾ ಇರುತ್ತೆ, ತನ್ನ ಗಾಳಿ ತಗೊಳುತ್ತೆ, ಗಾಳಿ ಬಿಡ್ತಾ ಇರುತ್ತೆ, ಅದೆಲ್ಲ ಮಾಡಿ ಎಷ್ಟೋ ಒಂದು ಜನ್ಮಗಳು ಆ ಸಸ್ಯಗಳು, ಮರ ಗಿಡ ಎಲ್ಲ ತರ ಆಗಿ ಆಮೇಲೆ ಒಂದು ತುಳಸಿ ಗಿಡ ಆಗಿ ಅದು ಲಾಸ್ಟ್ ಜನ್ಮ ಆಗುತ್ತಂತೆ. ತುಳಸಿ ಗಿಡದವರೆಗೂ ಬರುತ್ತೆ. ಅದು ಆದ್ಮೇಲೆ ನೆಕ್ಸ್ಟ್ ಜಂತು ಜನ್ಮ ಬರುತ್ತೆ. ಜಂತು ಜನ್ಮ ಆದ್ಮೇಲೆ ಪ್ರಾಣಿ ಜನ್ಮಕ್ಕೆ ಬಂದಾಗ ಆ ಜಂತು ಜನ್ಮದಲ್ಲಿ ಏನಾಗುತ್ತೆ, ಈ ಸಾಕು ಪ್ರಾಣಿಗಳ ಜೊತೆ ಮನುಷ್ಯರ ಜೊತೆ ಅಟ್ಯಾಚ್ಮೆಂಟ್ ಬರುತ್ತೆ. ಮನುಷ್ಯನ ಒಂದು ಜಾತಿಗೆ ಹತ್ರ ಬಂದಾಗ ಅವಾಗ ಏನಾಗುತ್ತೆ, ಈ ಮನುಷ್ಯನ ಗುಣಗಳು ಅದಕ್ಕೆ ಬೆಳೆದು ಅವೆಲ್ಲ ಮತ್ತೆ ಮನುಷ್ಯನಾಗಿ ಬರ್ತವೆ ಅಂತ, ನೆಕ್ಸ್ಟ್ ಜನ್ಮಕ್ಕೆ ಬರ್ತವೆ ಅಂತ ಹೇಳ್ತಾರೆ. ಈಗ ಮನುಷ್ಯನಾಗಿ ನಾವು ಬಂದಿದೀವಿ. ಈಗ ಏನು ನಾವು ಅನುಭವಿಸ್ತಾ ಇದೀವಿ, ಈಗ ನಾವು ಸಂಚಿತ, ಆಗಾಮಿ, ಪ್ರಾರಬ್ಧ ಅಂತೇಳಿ 3 ಕರ್ಮಗಳು ಜೊತೆಲಿ ತಂದಿದೀವಿ. ಆ ಸಂಚಿತ, ಆಗಾಮಿ, ಪ್ರಾರಬ್ಧಗಳನ್ನ ಈಗ ಸಂಚಿತ ಅಂದ್ರೆ ಅನೇಕ ಜನ್ಮಗಳಲ್ಲಿ ನಾವು ಮಾಡ್ಕೊಂಡ್ ಬಂದಿರ್ತಕ್ಕಂತ ಪಾಪ ಪುಣ್ಯಗಳು, ಅದು ಒಂದು ಸಂಚಿತ. ಅದ್ರಲ್ಲಿ ಹೌದು, ಅದ್ರಲ್ಲಿ ಹಿಂದಿನ ಜನ್ಮದ ನೀವ್ ಏನ್ ಹೇಳಿದ್ರಲ್ಲ ಕರ್ಮಗಳು, ಅದ್ರಲ್ಲಿ 25% ನಾವು ತಗೊಂಡು ಭೂಮಿ ಮೇಲೆ ಬರ್ತೀವಂತೆ. ಓನ್ಲಿ 25%. ಆ 25% ಗೆನೆ ಇಷ್ಟು ಒದ್ದಾಡ್ತಾ ಇದೀವಿ, ಇಷ್ಟು ಕಷ್ಟ, ನೋವು, ಅನುಭವ ಎಲ್ಲ ಎಷ್ಟು ತರ ಅನುಭವ ಪಡಿತಾ ಇದೀವಿ ಅಲ್ವಾ? ಇನ್ನ 100% ತಗೊಂಬಂದ್ರೆ ಇನ್ ಯಾವ ತರ ಜೀವನ ಇರುತ್ತೆ ಲೆಕ್ಕ ಹಾಕಿ ಮೇಡಮ್. ಸೊ 25% ಆ ಆತ್ಮ ತಗೊಂಬಂದು ಮತ್ತೆ ಇನ್ನು ಅದಕ್ಕೆ ಜೊತೆ ಸೇರಿಸ್ತಾ ಹೋಗುತ್ತೆ ವಿನಃ ಎಷ್ಟೋ ಜನ್ಮಗಳು ಆಗೋವರೆಗೂ ಅದು ಸೇರಿಸ್ತಾನೆ ಹೋಗುತ್ತೆ. ಆ ನಂತರ ಇದು ಲಾಸ್ಟಿಗೆ ಒಂದು 250 ಜನ್ಮ ದಾಟಿದ್ಮೇಲೆ ಅದು ಕಡಿಮೆ ಕಳ್ಕಂತ ಬಂದು ಆಮೇಲೆ ಈ ಆಧ್ಯಾತ್ಮಿಕ ಜೀವನಕ್ಕೆ ಬಂದು ಒಂದು ಮುಕ್ತಿ, ಮೋಕ್ಷ ಅನ್ನೋದು ಪಡೆಯುತ್ತೆ. ಈಗ ಹಿಂದಿನ ಪ್ರಾರಬ್ಧನ ಈಗ ನಾವು ಕಳೀತಾ ಇದೀವಿ. ಈಗ ಆಲ್ರೆಡಿ ಈಗಿನ ಅವಸ್ಥೆಯಲ್ಲಿ ನಾವು ಹಿಂದಿನ ಬೋಸ್ತಾ ಇದೀವಿ, ಮತ್ತೆ ಕಳೀತಾನು ಇದ್ದೀವಿ. ಈಗ ಮುಂದೆ ನಾವು ಪಡ್ಕೊಂಡು ಹೋಗ್ಬೇಕಾದ್ರೆ ಥ್ಯಾಂಕ್ ಯು ಮೇಡಮ್, ತಮ್ಗೆ ಉತ್ತರ ಸಿಕ್ತು ಅಂತ ಭಾವಿಸ್ತಾ ನೆಕ್ಸ್ಟ್ ಅವ್ರನ್ನ ಇನ್ವೈಟ್ ಮಾಡ್ತಾ ಇದೀವಿ. ವಾಯ್ಸ್ ಕಟ್ ಆಗ್ತದೆ, ಯಾರಾದ್ರೂ ಹೇಳ್ತೀರಾ ಒಬ್ರು? ಸ್ಪಷ್ಟವಾಗಿ ಕೇಳ್ತಾ ಇದೆಯಾ ಅಂತ? ಕೇಳ್ತಾ ಇದೆ ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್. ಎಸ್, ನೆಕ್ಸ್ಟ್ ನಾಗರತ್ನ BR ಮೇಡಮ್ ಮಾತಾಡಿ. ನಮಸ್ತೆ ಸರ್. ನಮಸ್ತೆ ಮೇಡಮ್. ನಮಸ್ತೆ ಸರ್. ಅದು ನಾನು ಮೊದ್ಲು ನನಗಿಂತ ಹಿಂದೆ ಕೇಳಿದವ್ರಲ್ಲ ನನಗೆ ಆನ್ಸರ್ ಕೊಟ್ಟಂಗೆ ಆಗಿದೆ. ನಾನ್ ಕೇಳ್ಬೇಕಾದ ಕ್ವಶನ್ ಎಲ್ಲ ಅವರೇ ಕೇಳಿದ್ದಾರೆ. ಜೊತೆಗೆ ಇನ್ನೊಂದು ಕ್ವಶನ್ ಏನಪ್ಪಾ ಅಂತಂದ್ರೆ, ಹೆಚ್ಚಿಗೆ ದಿವ್ಸ ಅದು ಮದ್ವೆ ಆಗದೆ ತಂದೆ ಮನೇಲೆ ಇರ್ತಾರಲ್ಲ ಹೆಣ್ಮಕ್ಳು, ಅವ್ರಿಗೆ ನೀವ್ ಹೇಳಿದ ಸಾಲದಕ್ಕೆ ಮತ್ತೆ ಅವರು ಅಲ್ಲಿ ಇರ್ತಾರೆ, ಅದಕ್ಕೆ ಕಾರಣ ಏನು ಅಂತ ಗೊತ್ತಾಗಲ್ಲ ಸರ್. ನನ್ ಮದ್ವೆನೇ ಆಗಲ್ಲ ಅಂತ ಆಟ ಮಾಡ್ಕೊಂಡೆಲ್ಲ ಇರ್ತಾರಲ್ಲ, ಅದು ಪದೇ ಮೊದ್ಲು ಜನ್ಮದಲ್ಲಿ ಅವ್ರಿಗೆ ಸಾಕಾಗಿರಲ್ಲ ಅಂತ ನೀವ್ ಹೇಳಿದ್ರಲ್ಲ ಇವಾಗ, ಕುರುಡು ಹುಟ್ಟೋದು ಅದಕ್ಕೆ ಅಂತ, ಅದೇ ತರನ ಇದು ಅಂತ ಭಾವಿಸ್ಬೇಕಾ ಏನು ಅಂತ? ಹೌದು, ಈಗ ಹಿಂದಿನ ಜನ್ಮದಲ್ಲಿ ಆತ್ಮಗಳು ಏನ್ ಮಾಡಿರುತ್ತೆ, ಬಹಳ ಕಷ್ಟಪಟ್ಟಿರ್ತವೆ. ಏನೋ ಒಂದು ಫೈನಾನ್ಷಿಯಲ್ ಆಗಿ ಈ ಆಧ್ಯಾತ್ಮಿಕತೆ ಗೊತ್ತಿರಲ್ಲ ಅದಕ್ಕೆ. ಅವಾಗ ಏನಾಗುತ್ತೆ, ಬಹಳ ಕಷ್ಟಪಟ್ಟಿರ್ತಾರೆ. ಕಷ್ಟದಲ್ಲಿ ಮಕ್ಕಳನ್ನ ಸಾಕಕ್ಕಾಗಲ್ಲ, ನೋಡ್ಕೊಳಕ್ಕಾಗಲ್ಲ. ಈ ಮಕ್ಳು ಬೇಡಪ್ಪ, ಯಾಕನ ಮದ್ವೆನೂ ಬೇಡ, ಮಕ್ಳು ಬೇಡ, ಏನು ಬೇಡಪ್ಪ ಅಂತ ಆ ಆತ್ಮ ಏನಾದ್ರೂ ಡಿಸೈಡ್ ಮಾಡಿ ಅನ್ಕೊಂಡಿದ್ರೆ ಆ ಒಂದು ಈಗ ಆ ತರ ಆಗುತ್ತೆ. ಅದನ್ನು ನಾವ್ ಏನ್ ಮಾಡ್ಬೇಕು, ಈಗ ಒಂದು ಜ್ಞಾನ ಸಿಕ್ಕ ಮೇಲೆ ಆ ತರ ಆಗಿದ್ರೆ ನಾನು ಆ ಒಂದು ವಾಕ್ಯನ ಸ್ಟೇಟ್ಮೆಂಟ್ ವಾಪಸ್ ತಗೊಳ್ತೀನಿ, ನನ್ ತಪ್ಪಾಯ್ತು, ನಾನು ಅಜ್ಞಾನದಿಂದ ಮಾತಾಡಿದೀನಿ, ನನಗೆ ಮದ್ವೆ ಬೇಕು, ಅನುಭವ ಬೇಕು, ನನಗೆ ಕ್ಷಮಿಸ್ರಿ ಅಂತ ಆ ಒಂದು ಕ್ಷಮಾಪಣೆ ಮಾಡ್ಕೊಂಡು ಮತ್ತೆ ಜೀವನ ಮುಂದುವರೆದಾಗ ಆಗೋ ಚಾನ್ಸಸ್ ಎಲ್ಲ ಇದೆ ಮೇಡಮ್. ಕ್ಷಮಾಪಣೆ ಮೇನ್ ಮುಖ್ಯವಾಗಿ ಕ್ಷಮಾಪಣೆ ಮಾಡ್ಕೊಂತ ಬರ್ಬೇಕು. ಕ್ಷಮಾಪಣೆ ಮಾಡ್ಕೊಂಡ್ರೆ ನಮ್ಗೆ ಎಲ್ಲ ಸಿಗುತ್ತೆ ಮೇಡಮ್.
ಅನುಭವ ಅವ್ರಿಗೆ ಬರಲ್ಲ ಸರ್, ಎಷ್ಟು ಕೇಳಲ್ವಲ್ಲ ಸರ್, ಆತರ ಅನುಭವ ಅವ್ರಿಗೆ ಬರ್ಬೇಕಾದ್ರು ನಾವ್ ಯಾವ್ದಾರು ರೀತಿನಲ್ಲಿ ದೇವ್ರು ಅದೆಲ್ಲ ಮಾಡಿ ಎಲ್ಲ ಅವ್ರಿಗೆ ಆತ್ಮಜ್ಞಾನ ಗೊತ್ತಿಲ್ಲ ಅಂದ್ರೆ ಆತರ ಆಗುತ್ತೆ. ಆತ್ಮಜ್ಞಾನ ಗೊತ್ತಿದ್ರೆ ಆತರ ಇದ್ ಮಾಡ್ತಾರೆ. ಎಷ್ಟೋ ನಾವು ಕೌನ್ಸಿಲಿಂಗ್ ನಲ್ಲಿ ಎಷ್ಟೋ ಜನಕ್ಕೆ ಆತರ ಮಾಡಿರೋದು ಇದೆ ಮೇಡಮ್. ಥ್ಯಾಂಕ್ಸ್. ಮತ್ತೆ ನಮ್ ಇದು ತಿರುವಣ್ಣಾಮಲೈಗೆ ಹೋಗ್ಬಿಟ್ಟು ಅಲ್ಲಿ ಇದು ಚಂದ್ರಶೇಖರನ್ ದೇವಸ್ಥಾನ ಇದೆ, ಆ ದೇವಸ್ಥಾನದಲ್ಲಿ ಹೋಗ್ಬಿಟ್ಟು ಒಂದ್ಸರಿ ಬಂದ್ಮೇಲೆ ನಮ್ಮ ಚಿತ್ರಗುಪ್ತರು ಬರ್ದಿರೋ ಲೆಕ್ಕ ಎಲ್ಲ ಚೇಂಜ್ ಆಗುತ್ತೆ ಅಂತೆಲ್ಲ ಕೇಳಿದೀನಿ ಸರ್. ಈ ಕತೆ ಬುಕ್ ಅಲ್ಲಿ ಮತ್ತೆ ಈ ಪುರಾಣಗಳು ಹೇಳ್ತಾರಲ್ಲ, ಇದನ್ನು ನಾವು ಸೋಲು ಎಲ್ಲ ಲೆಕ್ಕ ಬರ್ಕೊಂಡ್ ಬಂದಿರುತ್ತೆ. ಅಲ್ಲಿ ಹೋಗಿ ಬರ್ಬೇಕು, ಇಲ್ಲಿ ಹೋಗಿ ಬರ್ಬೇಕು ಅಂತ ಆ ಸೋಲು ಡಿಸೈನ್ ಮಾಡಿರುತ್ತಲ್ಲ, ಆ ಪ್ಲಾನ್ ಪ್ರಕಾರ ಅದೆಲ್ಲ ಹೋಗುತ್ತೆ. ಅದನ್ನೇ ಮೆಂಟಾಲಿಟಿ ಇರುತ್ತೆ ಅದಕ್ಕೆ. ಆತ್ಮಜ್ಞಾನ ಇರೋದಿಲ್ಲ ಪೂರ್ತಿ. ಆತರ ಏನೋ ಅದು ಭಕ್ತಿ ಮಾರ್ಗದಲ್ಲಿ ಇರ್ತವೆ ಆತ್ಮಗಳು. ಆ ಆತ್ಮಗಳು ಭಕ್ತಿ ಮಾರ್ಗದಲ್ಲಿ ಇದ್ದಾಗ ಅಲ್ಲಿ ಏನ್ ದೇವಸ್ಥಾನ, ದೇವ್ರು ಇದು ಅನ್ನೋದು ಅಲ್ಲೇ ಇರ್ತವೆ. ಯಾಕಂದ್ರೆ ನಾವೇ ದೇವ್ರು ಅನ್ನೋದು ಗೊತ್ತಿರಲ್ಲವಲ್ಲ. ಅಲ್ಲಿ ಹೋದ್ರೆ ಹಂಗ ಆಗುತ್ತಂತೆ ಅಂತೇಳಿ ಅಂತೆಕಂತೆಯಲ್ಲೇ ಇರ್ತವೆ. ನಮಸ್ತೆ ಸರ್, ಉತ್ತರ ಕೊಟ್ಟಿದ್ದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಮೇಡಮ್. ಯಶೋಧ ಮೇಡಮ್ ಮಾತಾಡಿ. ಸ್ವಲ್ಪ ಒಂದ್ ಸ್ಮಾಲ್ ಡೌಟ್ ಸರ್, ಒಂದೇ ಮಿನಿಟ್ ಹೇಳಿ ಸರ್. ಇವಾಗ ಸತ್ತಾಗ ಆತ್ಮಗಳೇ ಇರ್ತಾವಲ್ಲ, ಅದು ಬೇರೆ ದೇಹದಲ್ಲಿ ಹೋಯ್ತು, ಬೇರೆ ಪ್ರಾಣಿಯಲ್ಲಿ, ನಾಯಿಯಲ್ಲಿ ಸೇರ್ಕೊಳ್ತು ಅಂತ ಬಹಳ ಕಡೆ ಕೇಳಿದೀವಿ, ನೋಡಿದೀವಿ ಕೂಡ. ಬೇರೆಯವರಲ್ಲಿ ಸೇರ್ಕೊಂಡು ಟಾರ್ಚರ್ ಕೊಡ್ತಾ ಇದೆ ಈ ತರ ಅಂತ ಕೇಳಿದೆ. ಅದ್ರ ಬಗ್ಗೆ ಸ್ವಲ್ಪ ಏನ್ ಹೇಳ್ತೀರಾ ಸರ್ ನೀವು? ಮೇಡಮ್, ನೀವು ನೋಡಿದೀರಾ ಈ ಮನುಷ್ಯ ಸತ್ಮಿದ್ದ ಆ ಆತ್ಮ ಪ್ರಾಣಿಯಲ್ಲಿ ಹೋಗೈತೆ ಅಂತ? ಇಲ್ಲ ಸರ್, ಮನುಷ್ಯರಲ್ಲಿ ಇವಾಗ ದೆವ್ವ ಆಯ್ತು ಹಂಗಾಯ್ತು ಅಂತ ಹೇಳ್ತಾರಲ್ಲ ಸರ್. ಅದು ಏನು ಅಲ್ಲ ಮೇಡಮ್. ಮನುಷ್ಯ ಪ್ರಾಣಿ ಒಂದು ಆತ್ಮ ಏನಿದೆ, ಒಂದು ಸತ್ ಮೇಲೆ ಅದಕ್ಕೆ ಜ್ಞಾನ ಇರೋದಿಲ್ಲ, ಭೂಮಿ ಮೇಲೆ ಇರುತ್ತೆ. ಅದು ದೆವ್ವ ಅಂತ ಹೇಳ್ತೀವಿ, ಪಿಶಾಚಿ ಅಂತ ಹೇಳ್ತೀವಲ್ಲ, ಆ ಆತ್ಮ ಅದು ಏನಾಗುತ್ತೆ, ಮನೋಮಯ ಕೋಶಕ್ಕೆ ಹೋಗಿ ಅಲ್ಲಿ ಮಾತಾಡುತ್ತೆ ಅಷ್ಟೇ ವಿನಃ ಮೈ ಮೇಲೆ ಯಾವ್ದು ಇರೋದಿಲ್ಲ. ಆ ಒಂದು ಆತ್ಮ ಒಂದು ಶಕ್ತಿ ಕಡಿಮೆ ಇದ್ದಾಗ, ಆ ಜ್ಞಾನ ಇಲ್ದಿದ್ದಾಗ ಆ ಆತ್ಮದ ಜೊತೆ ಅದು ಸಂಘರ್ಷಣೆ ಮಾಡ್ತಾ ಇರುತ್ತೆ ಅಷ್ಟೇ ವಿನಃ ಆ ಒಂದು ನೀವು ಈಗ ಎಷ್ಟು ಜನ ಧ್ಯಾನಿಗಳು ಧ್ಯಾನ ಮಾಡಿ ಒಂದು ಜ್ಞಾನ ಪಡ್ಕೊಂಡು ಶಕ್ತಿ ಪಡೆದಿದ್ದ ಆತ್ಮಗಳಿಗೆ ಯಾವ್ದಾನ ಇದೆಯಾ? ಬರುತ್ತಾ? ಕಡಿಮೆ. ಅದೇ ಸರ್, ಅದೇ ಡೌಟ್ ಇತ್ತು ಸರ್, ಬೇರೆಯವ್ರ ದೇಹದಲ್ಲಿ ಹೋಗಕ್ ಹೇಗ್ ಸಾಧ್ಯ ಅದು ಅಂತ. ಇವಾಗ ಅವ್ರ ತರನೇ ಬಿಹೇವ್ ಮಾಡೋದು, ಅವ್ರ ತರನೇ. ಇವಾಗ ನನ್ನ ಆತ್ಮನ್ ಬಿಡಿಸ್ದೆ, ಬೇರೆಯವ್ರ ಹತ್ರ ಹೋದಾಗ ಆತ್ಮನ್ ಬಿಡಿಸ್ದೆ, ಇದು ಬೇರೆಯವ್ರ ಆತ್ಮ ಇವರಲ್ಲಿ ಹೋಗಿದೆ ಅಂತ ಎಲ್ಲ ಹೇಳ್ತಾರ. ಅದೆಲ್ಲ ಬಹಳ ಪ್ರಶ್ನೆ ಇತ್ತು ಸರ್ ನನ್ಗೆ. ಅದು ಮನೋಮಯ ಶರೀರದಲ್ಲಿ ಹೋಗುತ್ತೆ. ಆ ಮನೋಮಯ ಶರೀರದಲ್ಲಿ ಆತರ ಮಾತಾಡ್ತಾ ಇರುತ್ತೆ. ಅದನ್ನ ನಾವು ಒಂದು ಮಾತಿನ ಮುಖಾಂತರ ಅದಕ್ಕೆ ಕ್ಷಮಾಪಣೆ ಮಾಡ್ಕೊಂಡು ಎಲ್ಲ ಒಂದು ಜ್ಞಾನ ಕೊಟ್ಟು ಧ್ಯಾನ ಹೇಳ್ಕೊಟ್ಟು ಮುಕ್ತಿನ ಕೊಟ್ಟಾಗ ಆ ಆತ್ಮ ಅಲ್ಲಿ ಉನ್ನತ ಲೋಕಕ್ಕೆ ಹೋಗುತ್ತೆ. ಮತ್ತೆ ಅಂದ್ರೆ ಇನ್ನೊಬ್ರು ದೇಹದ ಮೇಲೆ ಹೋಗುತ್ತೆ ಅಂತ ಹೇಳ್ತಾ ಇದ್ದೀರಾ ಸರ್? ದೇಹಕ್ಕೆ ಹೋಗೋದಿಲ್ಲ, ಮನೋಮಯ ಶರೀರದಲ್ಲೇ ಇರುತ್ತೆ. 7 ಶರೀರದ ಇದಾವಲ್ಲ, ಆ ಮನೋಮಯ ಶರೀರಕ್ಕೆ ಟಚ್ ಆಗಿರುತ್ತೆ. ಅವಾಗ ಆ ಮನೋಮಯ ಶರೀರದಿಂದ ಅದು ಯಾವ್ದಾದೋ ತರ ಮಾತಾಡ್ತಾ ಇರುತ್ತೆ, ರಿಯಾಕ್ಟ್ ಆಗ್ತಾ ಇರುತ್ತೆ. ಅವ್ರ ಆತ್ಮನೇ, ಸತ್ತಿರೋರ ಆತ್ಮನೇ ಆತರ ರಿಯಾಕ್ಟ್ ಮಾಡುತ್ತೆ. ಹೌದು. ಯಾವಾಗ ಬಹಳ ಹಿಂಸೆ ಕೊಟ್ಟಿರ್ತಾವಲ್ಲ ಆತ್ಮಗಳು, ಆ ಸೇಡ್ ತೀರಿಸ್ಕೋಬೇಕು ಅಂತಾನೆ ಆತರ ಮಾಡ್ತಿರ್ತವೆ. ಮತ್ತೆ ಅದನ್ನ ನಾವು ಈ ಒಂದು ಕ್ಷಮಾಪಣೆ ಮಾರ್ಗದಿಂದ ಅದನ್ನ ಜ್ಞಾನದಿಂದ ಅದ್ರ ಮುಂದಕ್ಕೆ ಕಳಿಸ್ಬೋದು. ಅದು ನಮ್ಮ ಅಕ್ಕಗೆ ಆಗಿತ್ತು ಸರ್ ಆತರ. ನಮ್ಗೆ ಅಷ್ಟೊಂದು ನಂಬಿಕೆ ಇಲ್ಲ ಸರ್ ಈ ತರ ಬೇರೆಯವ್ರ ಮೇಲೆ ಹೋಗುತ್ತೆ, ಈ ತರ ಆಗುತ್ತೆ ಅಂತ. ಇವಾಗ ನೀವ್ ಹೇಳಿದ್ಮೇಲೆ ಮೈ ಮೇಲೆ ಏನು ಹೋಗಲ್ಲ ಮೇಡಮ್. ಅದೇ ಒಂದು ಆತ್ಮ ವೀಕ್ ಆಗಿರ್ತದೆ. ಈಗ ನೋಡ್ರಿ, ಬಹಳ ಜನ ನನಗೆ ನೋಡಿದ್ರೆ ಭಯ ಆಗುತ್ತೆ, ಅಲ್ಲೋದ್ರೆ ಆಗಲ್ಲಪ್ಪ, ಇಲ್ಲಿ ನೋಡಿದ್ರೆ ಆಗಲ್ಲ, ನನ್ಗ ಆಗಲ್ಲಪ್ಪ ಅಂತಂತ ಎದುರ್ಕೊಂಡು ಮನೇಲಿ ಇರ್ತಾರೆ ನೋಡಿ. ಅಂತ ಆತ್ಮಗಳು, ಅಂತ ಕಡೆಗೆ ಈ ಆತ್ಮಗಳು ಕಾಡ್ತಾ ಇರ್ತವೆ. ಅದನ್ನ ಏನೋ ಆ ಹಿಂದಿನ ಜನ್ಮದ ಕರ್ಮದ ಫಲದ ಮೇಲೆ ಬರುತ್ತೆ ಅಷ್ಟೇ ವಿನಃ ಸುಮ್ನೆ ಎಲ್ಲದಕ್ಕೂ ಬಂದ್ ಕಾಡೋದಿಲ್ಲಮ್ಮ. ಓಕೆ ಸರ್, ಥ್ಯಾಂಕ್ ಯು. ಎವರ್ಗ್ರೀನ್ ಮೇಡಮ್ ಎಷ್ಟೋ ಉತ್ತರ ಸಿಕ್ತು ಅಂತ ಭಾವಿಸ್ತಾ ಯಶೋಧ ಬಿಬಿ ಮೇಡಮ್ ತಮ್ಗೆ ಅವಕಾಶ ಸರ್. ನಮಸ್ತೆ ಸರ್. ನಮಸ್ತೆ ಮೇಡಮ್. ಕೋಟಿ ಪ್ರಣಾಮಗಳು ಸರ್ ನಿಮಗೆ. ಧನ್ಯವಾದಗಳು ಮೇಡಮ್. ಯಾವ ವಿಷಯನೂ ಗೊತ್ತಿರ್ಲಿಲ್ಲ ಸರ್, ಹೊಸ ಸೇರ್ಪಡೆ ಆಗಿರೋದು ನನ್ನ ಅರಸೀಕೆರೆಯಿಂದ.
ಸಾಧ್ಯ ಆದ್ರೆ ಎಲ್ಲರೂ ವಿಡಿಯೋ ಆನ್ ಮಾಡ್ಕೊಂಡು ಮಾತಾಡಿ ಪ್ಲೀಸ್. ಎಸ್ ಖಂಡಿತ ವಿಡಿಯೋ ಆನ್ ಮಾಡ್ಕೋಬೇಕು. ಎಸ್ ಸರ್. ಸರ್ ವಿಡಿಯೋ ಆನ್ ಆಗ್ತಿಲ್ಲ ಇದು. ಓಕೆ ಮಾತಾಡಿ ಪರವಾಗಿಲ್ಲ. ಸರ್ ಈಗ ನಮಗ್ ಗೊತ್ತಿಲ್ದೇನೆ ಯಾವ ಸಕಲ ಜೀವರಾಶಿಗೂ ಹಿಂಸೆ ಕೊಡಬಾರ್ದು ಅಂತ ನಮಗ್ ಗೊತ್ತಿರುತ್ತೆ ಸರ್. ಆದ್ರೂ ಕೂಡ ತಿಳಿದೇಲೆ ಆಕಸ್ಮಿಕವಾಗಿ ಆಗಿರುತ್ತಲ್ಲ, ಅದಕ್ಕೆ ಪರಿಹಾರ ಏನಿದೆ ಸರ್? ಈಗ ನಿಮ್ಗೆ ಗೊತ್ತಾಯ್ತಾ ನಾನು ಹಿಂಸೆ ಮಾಡಿದ್ದೀನಿ ಅನ್ನೋದು? ಈಗ ಗೊತ್ತಾಗಿದೆ ಸರ್. ಗೊತ್ತಾಯ್ತಾ? ಧ್ಯಾನದಲ್ಲಿ ಕುತ್ಕೊಂಡು ಆ ಸೋಲ್ ಇನ್ವೈಟ್ ಮಾಡ್ಕೊಂಡು ಅದಕ್ಕೆ ಕ್ಷಮಾಪಣೆ ಮಾಡ್ಕೊಳ್ರಿ. ನನ್ ತಪ್ಪಾಯ್ತು, ಅಜ್ಞಾನದಿಂದ ತಿಳಿದಲೆ ಹಿಂಸೆ ಮಾಡಿದ್ದೀನಿ, ಕಷ್ಟ ಕೊಟ್ಟಿದ್ದೀನಿ, ನೋವು ಕೊಟ್ಟಿದ್ದೀನಿ, ನನಗೆ ಅರಿವಾಗಿದೆ, ನನ್ನಿಂದ ಎಷ್ಟೋ ನೋವು ತಿಂದಿದ್ದೀರಾ ನೀವು, ನಾನು ಆತ್ಮಪೂರ್ವಕವಾಗಿ ಕ್ಷಮೆಯನ್ನು ಕೊಡ್ತೇನೆ, ನನ್ನನ್ನು ಕ್ಷಮಿಸ್ರಿ ಅಂತ ಕ್ಷಮಾಪಣೆ ಮಾಡ್ಕೊಳ್ರಿ. ಆತ್ಮದಿಂದ ನೀವು ಕುತ್ಕೊಂಡು ಅವ್ರ ಕಾಲು ಇಟ್ಕೊಂಡು ಬೇಕಾಗಿಲ್ಲ, ನೀವು ಧ್ಯಾನದಲ್ಲಿ ಕುತ್ಕೊಂಡು ಆ ಆತ್ಮನ ಇನ್ವೈಟ್ ಮಾಡ್ಕೊಂಡು ಆ ಆತ್ಮಕ್ಕೆ ಕ್ಷಮಾಪಣೆ ಮಾಡ್ಕೊಳ್ರಿ. ಕ್ಷಮಾಪಣೆ ಮಾಡೋದ್ರಿಂದ ಕರ್ಮ ಕಳೀತದೆ. ಓಕೆ, ಥ್ಯಾಂಕ್ ಯು ಸರ್. ಇದೊಂದು ಬಹಳ ಅದ್ಭುತವಾದ ಜ್ಞಾನ ಮೇಡಮ್. ಇದು ಅಷ್ಟು ಸುಲಭವಾಗಿ ಎಲ್ರಿಗೂ ಗೊತ್ತಾಗಲ್ಲ. ಈ ನಮ್ಮ ಈ PSSM ನಲ್ಲಿ ಬಂದ್ಮೇಲೆ ಎಷ್ಟೋ ಜ್ಞಾನ ನಮ್ಗೆ ಪತ್ರಿಜಿ ಗುರುಗಳು ಕೊಟ್ಟಿದ್ದಾರೆ. ಇದೆಲ್ಲ ಈಗಲೂ ಪತ್ರಿಜಿ ಗುರುಗಳು ಇಲ್ಲ ಅಂತ ಹೇಳಂಗಿಲ್ಲ. ಅವರ ಒಂದು ಕಾನ್ಶಿಯಸ್ ಅಲ್ಲಿ ಎಷ್ಟೋ ಜ್ಞಾನ ನಮ್ಗೆ ಬರ್ತಾ ಇದೆ ಮೇಡಮ್. ಹೌದು ಸರ್. ಈಗ ಮೊನ್ನೆ ಎಲ್ಲ ಪ್ರಾಣಿ ಹಿಂಸೆ ಮಾಡ್ತಿದ್ರು ಸರ್. ನಾನು ಕೆಲವ್ರಿಗೆ ಹೇಳ್ದೆ ಇದು ತುಂಬಾ ತಪ್ಪು ಮಾಡಬಾರ್ದು ಅಂತಂದ್ರೆ ಅದು ಹೇಳಿದ್ರು ಇದು ನಮ್ದು ಪದ್ಧತಿ, ಮಾಡ್ಕೊಂಬರ್ತಾ ಇದೀವಿ, ಅದನ್ನ ಹೆಂಗ್ ಬಿಡಕ್ಕಾಗುತ್ತೆ ಅಂತ. ಅದ್ ತುಂಬಾ ನೋವಾಯ್ತು ಸರ್. ಎಲ್ಲ ಒಂದ್ ಕಡೆ ನನ್ಗೆ ಬಹಳ ನೋವಾಯ್ತು ಸರ್. ಒಂದ್ ಕಡೆ ಅಲ್ಲ ಮೇಡಮ್, ಬಹಳಷ್ಟು ಕಡೆ ಇದೆ. ಅವ್ರಿಗೆಲ್ಲ ನೋಡ್ರಿ ಹಿಂಸೆ. ಈಗ ಎಷ್ಟೋ ಜನ ನಾನ್ ವೆಜ್ ತಿಂದವರು ಆರೋಗ್ಯವಾಗಿದ್ದಾರಾ? ಯಾರಿಲ್ಲ ಸರ್. ಎಲ್ಲ ಸರ್ ಇಷ್ಟೊಂದು ಆಸ್ಪತ್ರೆಗಳು ಆಗಿರೋದು ಇದಕ್ಕೇನೆ. ಮತ್ತೆ ಆ ಒಂದು ಆರೋಗ್ಯ ಅದೇ ನಮ್ PSSM ನಲ್ಲಿ ಬಂದ್ಮೇಲೆ ಎಷ್ಟು ಜನ ಈಗ 10 ವರ್ಷ 20 ವರ್ಷದಿಂದ ಮಾತ್ರೆ ನುಂಗದಲ್ಲೇ ಇರೋರು ಎಷ್ಟು ಜನ ಇದ್ದಾರೆ? ತುಂಬಾ ಖುಷಿ ಆಗುತ್ತೆ ಸರ್. ಮತ್ತೆ ಅದು ನಾವ್ ಮಾಡ್ಬೇಕಾಗಿರೋದು ಅದು. ಅವ್ರಿಗೆ ಅನಾರೋಗ್ಯ ಇರೋರಿಗೆ ನಾವು ಹೋಗಿ ಹೇಳ್ಬೇಕು, ನೀವು ಈ ತರ ಮಾಡ್ಬೇಡಿ, ಹಿಂಗ್ ಮಾಡಿದ್ರೆ ನಿಮ್ಗೆ ಅನಾರೋಗ್ಯ ಬರುತ್ತೆ ಅಂತ ಅವ್ರಿಗೆ ಆ ಜ್ಞಾನ ಕೊಟ್ಟಾಗ ಅವರು ಬರ್ತಾರೆ. ಮೊನ್ನೆ ನಮ್ಮ ಪಿರಮಿಡ್ಗೆ ಒಂದು 2 ತಿಂಗಳ ಕೆಳಗೆ ಒಬ್ರು ಮುಸ್ಲಿಮ್ಸ್ ಬಂದ್ರು. ಸರ್ ನನಗೆ ಕಷ್ಟ ಅಂದ್ರೆ ಕಷ್ಟ ಆಗಿದೆ ಸರ್, ಮನೆಯಲ್ಲಿ ಗಂಡ ನನ್ಗೆ ಸರಿಯಾಗಿ ನೋಡ್ಕೊಳಲ್ಲ, ಮನೆಯಲ್ಲಿ ಸಂಸಾರ ನಡೆಸೋದು ಕಷ್ಟ ಆಗಿದೆ, ಹಾಗೆ ಹೀಗೆ ಅಂತ ಎಲ್ಲ ಹೇಳಿದ್ರೆ ಅವರು ನಾನ್ ವೆಜ್ ನೋಡು, ನೀನ್ ಫಸ್ಟ್ ನಾನ್ ವೆಜ್ ತಿನ್ನೋದ್ ಬಿಡು, ನಿನಗೆ ಎಲ್ಲ ಸರಿ ಹೋಗುತ್ತೆ ಅಂತೇಳಿ ಧ್ಯಾನ ಹೇಳ್ಕೊಟ್ಟೆ. ಆವತ್ತಿಂದ ಅಮ್ಮ ಧ್ಯಾನನೂ ಮಾಡ್ತಾ ಬಂದ್ಲು, ನಾನ್ ವೆಜ್ ಬಿಟ್ಲು. ಬಿಟ್ಟ ಮೇಲೆ ಮನೆಯಲ್ಲಿ ಗಂಡ ಒಂದು ದಾರಿಗೆ ಬರ್ತಾ ಇದ್ದಾನೆ. ಇನ್ನು ಆತ ನಾನ್ ವೆಜ್ ಮನೆಯಲ್ಲಿ ತಿನ್ನಲ್ಲ, ಹೊರಗಡೆ ತಿನ್ಕೊಂಡು ಬರ್ತಾ ಇದ್ದಾನೆ, ಒಂದು ದಾರಿಯಲ್ಲಿದ್ದಾನೆ, ಮೊದ್ಲಿಗಿಂತ ಎಷ್ಟೋ ಉತ್ತಮ ಅಂತ ಹೇಳ್ತೇನೆ ಫೋನ್ ಮಾಡಿ. ಸೊ ನಾವು ಅಂತ ಕಷ್ಟದಲ್ಲಿ ನೋವಿನಲ್ಲಿರೋರ್ಗೆ ಹೇಳಿದ್ರೆ ಯಾವ ಜಾತಿ ಮತ ಏನೂ ಇರಲ್ಲ, ಅಂತವ್ರು ಬೇಗ ಬರ್ತಾರೆ ಮೇಡಮ್. ಹೌದು ಸರ್. ಧ್ಯಾನದಿಂದ ನನಗಂತೂ ತುಂಬಾ ಹೆಲ್ಪ್ ಆಗಿದೆ ಸರ್. ತುಂಬಾ ಮಾತ್ರೆ ನುಂಗ್ತಿದ್ದೆ ನಾನು ಕೂಡ, ತಲೆನೋವು ಅಂತ ಹೇಳ್ಬಿಟ್ಟು. ಈ ಧ್ಯಾನ ಮಾಡ್ತಿರೋದ್ರಿಂದ ತಲೆನೋವು ಹೋಯ್ತು, ಮೈಯೆಲ್ಲ ಒಂಥರ ಹಗುರಾಯ್ತು, ಮನ್ಸೆಲ್ಲ ಪೀಸ್ಫುಲ್ ಆಗಿದೆ ಸರ್. ತುಂಬಾ ಧನ್ಯವಾದಗಳು ಸರ್. ನಮ್ಮ ರಂಗನಾಥ್ ಸರ್ ಪ್ರತಿದಿನ ಆರೋಗ್ಯದ ಬಗ್ಗೆ ಎಷ್ಟು ಜ್ಞಾನ ಕೊಡ್ತಾ ಇದ್ದಾರೆ ನೋಡಿ ಅವ್ರು. ಹೌದು ಸರ್, ಅವ್ರು ಹೇಳ್ತಿರೋದೆಲ್ಲ ಫಾಲೋ ಮಾಡ್ತಿದ್ದೀನಿ ಸರ್ ನಾನು. ಅದೇ ಇಷ್ಟು ಒಂದು ಮಹಾವತಾರ್ ಬಾಬಾಜಿ ಅವರ ಒಂದು ಆಶೀರ್ವಾದ, ಅವರ ಜ್ಞಾನದಿಂದ ನಡೀತಾ ಇರ್ತಕ್ಕಂಥ ಈ ಫೌಂಡೇಶನ್ ಮ್ಯಾಮ್. ಎಲ್ರೂ ಆ ಜ್ಞಾನ ಪಡಿಬೇಕು ಮೇಡಮ್. ಹೌದು ಸರ್, ಥ್ಯಾಂಕ್ ಯು. ಎಸ್, ಥ್ಯಾಂಕ್ ಯು ಸೋ ಮಚ್ ಯಶೋದಾ ಮ್ಯಾಮ್. ನೆಕ್ಸ್ಟ್ ಭಾರತಿ ಕರ್ನಾಟಕನ ಮ್ಯಾಮ್, ನಮಸ್ತೆ, ಮಾತಾಡಿ. ನಮಸ್ತೆ ಮೇಡಮ್, ನಾನು ಬಾಗಲಕೋಟೆಯಿಂದ ಮಾತಾಡ್ತಿರೋದು. ಅದ್ರಲ್ಲಿ ಜೂಮಲ್ ಕರ್ನಾಟಕ ಅಂತ ಹಾಕಿದ್ದೀನಿ. ಓಕೆ. ನನ್ ಮಗ ಇವನು ಮೆಂಟಲಿ ನಾರ್ಮಲ್ ಇಲ್ಲ ಅವನು. ಆಕ್ಚುಲಿ ನಾನು ಕರ್ಮ ಧ್ಯಾನ ಮಾಡಿದ್ದೆ ಒಂದು 10-15 ದಿವಸ, ರಾತ್ರಿ 3 ಗಂಟೆಗೆ. ನಂಗೊಂದ್ ಕನ್ಸ್ ಬಿತ್ತು, ನಾನು ಹಿಂದಿನ ಜನ್ಮದಲ್ಲಿ ಏನೋ ಇವನ್ ಬೆಟ್ಟೋದ್ನೋ ಅಥವಾ ಸತ್ತೋದ್ನೋ ಗೊತ್ತಿಲ್ಲ, ಕ್ಲಾರಿಟಿ ಇಲ್ಲ. ಅವನ್ಗೆ ಏನ್ ತೊಂದ್ರೆ ಕೊಟ್ಟಿದೆ ಅಂತ ಅವ್ನ್ ಈ ತರ ಆಗಿದ್ದಾನೆ ಅಂತ ಗುರುಗಳನ್ನ ಕೇಳ್ಬೇಕಿತ್ತು ನಾನು. ಸರ್ ಇದ್ದಾರೆ, ಉತ್ತರ ಕೊಡ್ತಾರೆ ಸರ್. ಇನ್ನೊಂದ್ಸಲ ಹೇಳಿ ಮೇಡಮ್. ಸರ್ ನನ್ ಮಗ ಮೆಂಟಲಿ ನಾರ್ಮಲ್ ಇಲ್ಲ ಸರ್. ಅವನು ಹುಟ್ಟಿದಾಗಿಂತ ಅವನಿಗೆ 22 ವರ್ಷ ಸರ್. ಇಲ್ಲೇ ಇದ್ದಾನೆ ನೋಡಿ. ಸೊ ನಾನು ಸಿಂಗಲ್ ಪೇರೆಂಟ್. ಅವ್ರ ಅಪ್ಪ ಇದ್ರು ನಮ್ ಜೊತೆ ಇಲ್ಲ ಅವರು. ಆಮೇಲೆ ನಮ್ ತಂದೆ ಕೊಡುವಂತ ಪ್ರೀತಿ ವಾತ್ಸಲ್ಯ ನಂಗೆ ಕೊಡ್ಲಿಲ್ಲ ಅಂದ್ರೆ ನಾನು ಹಿಂದಿನ ಜನ್ಮದಲ್ಲಿ ತುಂಬಾ ಕೆಟ್ಟ ಕರ್ಮನೆ ಮಾಡಿರ್ಬೋದು ಅಂತ ನನಗೆ ಗ್ಯಾರಂಟಿ ಆಗ್ತಾ ಇದೆ. ಸೊ ಈ ಜನ್ಮದಲ್ಲ ಪಾಪ ಕಡಿಮೆ ಮಾಡ್ಕೊಳಕ್ ನಾನು ಧ್ಯಾನ ಆಲ್ರೆಡಿ ಮಾಡ್ತಾ ಇದ್ದೀನಿ. 1 ವರ್ಷದಿಂದಕ್ಕಿಂತ ಜಾಸ್ತಿ ಆಯ್ತು ಧ್ಯಾನ.
ಆನಪಾನದಲ್ಲಿ ಹೋಗಿ ನಾನು ಮಾಡ್ತಾ ಇದ್ದೀನಿ. ಕರ್ಮ ಧ್ಯಾನ ಮಾಡಿದ್ದೆ ಗುರುಗಳೇ ನಾನು ರಾತ್ರಿ 3 ಗಂಟೆಗೆಲ್ಲ. ಒಂದು ಹಾ. ವಾರ ದಿವಸ ಆದಾಗ ಒಂದು ಕನ್ಸು ಬಿತ್ತು, ಸ್ಪಷ್ಟವಾಗಿರ್ಲಿಲ್ಲ. ಇವನ್ಗೆ ನಾನು ಮಗು ಇದ್ದಾಗೆ ದೂರ ಆದೆ ಅನ್ನೋ ತರ ಕನ್ಸು ಬಿತ್ತು, ಹಿಂದಿನ ಜನ್ಮದಲ್ಲಿ ಇರ್ಬೋದು, ಗೊತ್ತಿಲ್ಲ ನಂಗೆ. ಅದಕ್ಕೆ ಏನಾದ್ರೂ ನನಗೆ ಇದ್ರ ಬಗ್ಗೆ ಬೆಳಕು ಹಾಕ್ಬೋದಾ ಅಂತ ಕೇಳ್ತಾ ಇದ್ದೀನಿ. ಖಂಡಿತ ಮಾಡ್ಬೋದು. ನೀವು ಧ್ಯಾನದಲ್ಲಿ ಕುತ್ಕೊಂಡು ಇನ್ನೊಂದ್ಸರಿ ನನಗೆ ಸ್ಪಷ್ಟವಾಗಿ ಕಂಡಿಲ್ಲ, ಆ ಸ್ಪಷ್ಟವಾದ ಚಿತ್ರ ನನಗೆ ಕೊಡಿ ಮಾಸ್ಟರ್ಸ್ ಅಂತ ಮಾಸ್ಟರ್ಸ್ ಕೇಳ್ಕೊಂಡು ನೀವು ಮತ್ತೆ ಆ ಕರ್ಮ ವಿಪಾಕ ಇದಕ್ಕೆ ಹೋಗ್ರಿ, ಅಲ್ಲಿ ಮತ್ತೆ ಕಾಣುತ್ತೆ ನಿಮ್ಗೆ. ಕಂಡಾಗ ಆ ಆತ್ಮನ ಕ್ಷಮಾಪಣೆ ಮಾಡ್ಕೊಂಡು ಧ್ಯಾನ ಹೇಳ್ಕೊಟ್ಟು ಒಂದು ನೀವು ಪಶ್ಚಾತ್ತಾಪ ಪಟ್ಟು ಹಾಗೆ ಮಾಡ್ಕೊಂಡು ಅಲ್ಲಿ ಕರ್ಮ ವಿಪಾಕ ಮಾಡ್ಕೊಂಡು ನೀವು ಕರ್ಮದಿಂದ ಮುಕ್ತನ ಹೊಂದ್ಬೋದು. ಇಲ್ಲಿ ಈಗ ಆ ಒಂದು ಆದ್ಮೇಲೆ ಇಲ್ಲಿ ಆ ಆತ್ಮಕ್ಕೆ ನೀವು ಮತ್ತೆ ನೀವು ಧ್ಯಾನದಲ್ಲಿ ಕುತ್ಕೊಂಡು ನಿಮ್ ಮಗನ ಒಂದು ಇನ್ವೈಟ್ ಮಾಡ್ಕೊಂಡು, ನಾನು ಹಿಂದಿನ ಜನ್ಮದಲ್ಲಿ ನಿನಗೆ ಈ ತರ ಹಿಂಸೆ ಮಾಡಿದ್ದೀನಿ, ಕಷ್ಟ ಕೊಟ್ಟಿದ್ದೀನಿ, ನನ್ ತಪ್ಪಾಯ್ತಪ್ಪ, ನನ್ನಿಂದ ಎಷ್ಟೋ ಕಷ್ಟ ನೋವು ಅನುಭವಿಸಿದೀಯಾ, ನಾನು ಈ ವರ್ಷ ಈ ಜನ್ಮದಲ್ಲಿ ನಾನು ಅದೇ ರೀತಿ ನಾನೆಲ್ಲ ಅನುಭವಿಸ್ತಾ ಇದ್ದೀನಿ, ನಾನು ಮಾಡಿದ ತಪ್ಪಾಯ್ತು, ನನಗೆ ಕ್ಷಮಿಸು ಅಂತ ಕ್ಷಮಾಪಣೆ ಮಾಡ್ಕೊಂಡು ಆ ಒಂದು ಧ್ಯಾನ ಹೇಳ್ಕೊಡ್ತಾ ಹೋದ್ರೆ ನಿಜಾನಕ್ಕೆ ಆ ಒಂದು ಜ್ಞಾನನೂ ಅದಕ್ಕೆ ಬರುತ್ತೆ ಮೇಡಮ್. ಗುರುಗಳಿಗೆ 1 ವರ್ಷದಿಂದ ಅವನಿಗೂ ಧ್ಯಾನ ಮಾಡಿಸ್ತಾ ಇದ್ದೀನಿ. ಮೊದ್ಲಿನ್ಗಿಂತ ಅವನ ಮಾನಸಿಕ ಇದ್ರಲ್ಲಿ ಬದಲಾವಣೆ ಬಹಳ ಆಗಿದೆ ಗುರುಗಳೇ. ಮತ್ತೆ ಧ್ಯಾನ ಹೇಳ್ಕೊಟ್ಟಿದ್ದೀರಿ, ಈಗ ಕ್ಷಮಾಪಣೆ ಮಾಡ್ಕೊಳ್ಳಿ ಆ ಸೋಲಿಗೆ. ಕ್ಷಮಾಪಣೆ ಬಹಳ ಮುಖ್ಯ. ಈಗ ನೋಡಿ, ಒಬ್ರು ಯಾರೋ ನಮಗ್ ಗೊತ್ತಿಲ್ಲ, ಒಬ್ರಿಗೆ ಸುಮ್ನೆ ಹೊಡೆದೋಗ್ತೀನಿ, ಹೊಡೆದೋದ್ರೆ ಸುಮ್ನೆ ಇರ್ತಾರ? ಸುಮ್ನೆ ಇರಲ್ಲ. ಅವ್ರು ಏನ್ ಮಾಡ್ತಾರೆ, ಕೈ ಇಟ್ಕೊಂಡು ಹೊಡೆದು ಯಾಕಪ್ಪ ಹೊಡೆದಿ ಅಂತ ಕೇಳ್ತಾರೆ. ಅದೇ ನಾವೊಂದ್ ಜೋರಾಗಿ ಎಷ್ಟೇ ಜೋರಾಗಿ ಹೊಡೆದ್ರು ಸಾರಿ ಸರ್ ತಪ್ಪಾಯ್ತು ಅಂತ ತಕ್ಷಣ ಅವ್ರು ಮತ್ತೆ ನಮ್ಗೆ ಹೊಡೆಯಕ್ಕೆ ಬರಲ್ಲ. ಅಂದ್ರೆ ಕ್ಷಮಾಪಣೆಗೆ ಅಷ್ಟು ಬೆಲೆ ಇದೆ. ಕ್ಷಮಾಪಣೆ ಅನ್ನೋದು ನಾವು ಹೆಜ್ಜೆಜ್ಜೆಗೂ ಮಾಡ್ತಾ ಹೋಗ್ಬೇಕು. ಧನ್ಯವಾದ ಗುರುಗಳೇ, ಖಂಡಿತ ಪ್ರಯತ್ನ ಪಡ್ತೀನಿ. ಅವ್ನ್ ನಾರ್ಮಲ್ ಆಗ್ಲಿಕ್ಕೆ ನಾನು ಏನೇನ್ ಪ್ರಯತ್ನ ಮಾಡ್ಬೇಕು ಮಾಡ್ತಾನೆ ಹೋಗ್ತೀನಿ ಗುರುಗಳೇ. ನಿಮ್ಮ ಆಶೀರ್ವಾದ ಗುರುಗಳೇ, ನಿಮ್ಮ ಆಶೀರ್ವಾದ ನನ್ ಮಗನ್ ಮೇಲೆ ಇರ್ಲಿ ಅಂತ. ನಮಸ್ಕಾರ ಗುರುಗಳೇ. ನಾವೆಲ್ಲರೂ ಒಂದೇ ಆತ್ಮಗಳಮ್ಮ, ನಮ್ದೇನು ಅವ್ರದ್ದು ನಮ್ದು ಅಂತ ಅನ್ನಂಗಿಲ್ಲ, ಎಲ್ರೂ ಒಂದೇ. ಆದ್ರೆ ಏನು ಸಾಧನೆ ಮಾಡ್ಬೇಕು ಅಷ್ಟೇ. ಧನ್ಯವಾದ ಗುರುಗಳೇ. ಧನ್ಯವಾದಗಳು. ನಮ್ ಫೋನ್ ನಂಬರ್ ಚಾಟ್ ಬಾಕ್ಸ್ ಆಗ ಹಾಕಿ, ಹೆಚ್ಚಿನ ಮಾಹಿತಿ ಬೇಕಾಗಿದ್ರೆ ನಿಮ್ಗೆ ಫೋನ್ ಮಾಡ್ತಾರೆ, ಮಾತಾಡ್ತಾರೆ. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ, ಮಾತಾಡಿ. ನಮಸ್ತೆ ಮೇಡಮ್. ನಮಸ್ತೆ ಸರ್. ನಮಸ್ತೆ ಮೇಡಮ್. ನಮಸ್ತೆ ಸರ್. ಈಗ ನಾವು ನಿಮ್ ಕ್ಲಾಸ್ ತುಂಬಾ ಚೆನ್ನಾಗ್ ಬಂತು. ಥ್ಯಾಂಕ್ ಯು. ಈಗ ನಾವು ಮಲಗ್ದಾಗ ನಮ್ಗೆ ಗೊತ್ತಿರಲ್ಲ, ನಾವು ಕೂಗ್ತಿರ್ತೀವಿ, ಕೂಗಕ್ ಟ್ರೈ ಮಾಡ್ತೀವಿ, ಕಿರ್ಚಕ್ ಟ್ರೈ ಮಾಡ್ತೀವಿ, ಏನು ಮಾಡಕ್ ಆಗಲ್ಲ. ಮತ್ ನಮ್ಗೆ ಏನೋ ಒಂಥರ ಮೈಯೆಲ್ಲ ಭಾರ ಆದಂಗೆ ಆತರ ಆಗ್ತಿರುತ್ತಲ್ಲ, ಏನಕ್ಕೆ ಸರ್? ಕೂಗ್ತೀರಾ ಅಂದ್ರೆ ನಾನ್ ಕೂಗಕ್ ಟ್ರೈ ಮಾಡ್ತೀನಿ, ನಾನ್ ಕೂಗ್ತಿರ್ತೀನಿ, ಆದ್ರೆ ಬೇರೆಯವ್ರಿಗೆ ಕೇಳ್ಸಲ್ಲ. ಕೂಗದ ಗೊರಕೆ ಹೊಡಿಯೋದ ಕೂಗದ ಅಲ್ಲ, ಈಗ ಮಲಗಿರ್ತೀನಿ, ಫುಲ್ ನಿದ್ದೆ ಬಂದಿರುತ್ತೆ ನನಗೆ. ಅವಾಗ ಒಂಥರ ಈಗ ನನಗೆ ಯಾರೋ ಬಂದ್ ನನ್ ಮೇಲ್ ಬಂದಂಗೆ, ಅಥವಾ ಕೈಯೆಲ್ಲ ಹಿಂಗೆಲ್ಲ ಒದ್ರಕ್ ಟ್ರೈ ಮಾಡ್ತಿರ್ತೀನಿ, ಬಟ್ ಕೈ ಅಲ್ಲಾಡ್ತಿರಲ್ಲ. ಕೂಗಕ್ಕೆ ಯಾರೋ ಪಕ್ಕದಲ್ಲಿರೋರ್ಗೆ ಕೂಗಕ್ ಟ್ರೈ ಮಾಡ್ತಿರ್ತೀನಿ, ಬಟ್ ಅವ್ರಿಗೆ ಕೇಳ್ಸಲ್ಲ. ಹಿಂದಿನ ಜನ್ಮದ್ದು ನಿಮ್ಗೆ ಅದೇ ಹಿಂದಿನ ಜನ್ಮದ ಕರ್ಮ ಇರುತ್ತೆ. ಆ ಕರ್ಮ ಈ ಪ್ರತಿಯೊಂದು ನಮ್ಗೆ ಏನ್ ಕನಸು ಅನ್ನೋದು ಬೀಳುತ್ತಲ್ಲ ಮೇಡಮ್, ಅವೆಲ್ಲ ಹಿಂದಿನ ಜನ್ಮಕ್ಕೆ ನಮ್ಗೆ ಸಂಬಂಧಪಟ್ಟಿರತಕ್ಕಂಥದ್ದು. ಆ ಕನಸುಗಳು ನಾವ್ ಏನು ಅಂತ ನೆನ್ಪು ಮಾಡ್ಕೊಂಡು ಕ್ಷಮಾಪಣೆ ಮಾಡ್ಕೋಬೇಕು. ಅವಾಗ್ಲೇನೆ ನಮ್ಗೆ ಆ ಕರ್ಮ ಕ್ಲಿಯರ್ ಆಗೋದು. ನಿಮ್ಗೆ ಉತ್ತರ ಸಿಕ್ತು ಅಂತ ಭಾವಿಸ್ತಾ. ಅರ್ಥ ಆಯ್ತಾ? ಹಲೋ ಹಲೋ ಇಲ್ಲ ಸರ್, ಅದು ವಾಯ್ಸ್ ಕ್ಲಿಯರ್ ಕೇಳಿಸ್ತಿಲ್ಲ ಸರ್ ಅವ್ರದ್ದು. ಓಕೆ, ನಮಸ್ತೆ. ತುಂಬಾನೇ ಅದ್ಭುತವಾಗಿ ಪ್ರಶ್ನೆಗೆ ಉತ್ತರವನ್ನು ಸಹ ಕೊಟ್ಟಿದ್ದಾರೆ ಸರ್. ಅದೇ ರೀತಿ ಇವತ್ತಿನ ಕ್ಲಾಸ್ ಮಾತ್ರ ತುಂಬಾನೇ ಚೆನ್ನಾಗ್ ಬಂತು. ಅದೇ ರೀತಿ ನಮ್ಮ ಮಾರುತಿರಾಮ್ ಸರ್ ಇವತ್ತು 7 ಲೋಕಗಳ ಬಗ್ಗೆ ಅದ್ಭುತವಾದ ಜ್ಞಾನವನ್ನು ಕೊಟ್ಟಿದ್ದಾರೆ. ಅವ್ರಿಗೂ ಸಹ ಇವತ್ತು ನಮ್ಮ ವೇದಿಕೆ ಕಡೆಯಿಂದ ಎಲ್ಲರ ಪರವೂ ಒಂದು ಕೃತಜ್ಞತೆ ತಿಳಿಸುತ್ತಿದ್ದೇನೆ. ಮಾಸ್ಟರ್ಸ್ ಸಹ ತುಂಬಾನೇ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿದೆ. ಹಾಗಾಗಿ ಇನ್ನೂ ಮಾಸ್ಟರ್ಸ್ ಯಾರಾದರೂ ಇದ್ರೂ ಸಹ ಪ್ರತಿದಿನ ವೇದಿಕೆಯಲ್ಲಿಯೂ ಎಲ್ರು ಮಾತಾಡ್ಬೇಕು ಮಾಸ್ಟರ್ಸ್. ಯಾಕೆಂದ್ರೆ ಪ್ರಶ್ನೆಗಳು ಇರುತ್ತೆ, ಇನ್ನು ಕೆಲವು ಕೇಳುವಂತ ಪ್ರಶ್ನೆಗಳಲ್ಲಿ ಉತ್ತರ ಸಿಕ್ಕಿರುತ್ತೆ. ಬಟ್ ಇನ್ನೊಂದಷ್ಟು ಮಾಸ್ಟರ್ಸ್ ಏನಾಗುತ್ತೆ ಅಂದ್ರೆ ಪ್ರಶ್ನೆಗಳನ್ನ ಇಟ್ಕೊಂಡ್ಬಿಟ್ಟು ಹಾಗೆ ಪರ್ಸನಲ್ ಆಗೆಲ್ಲ ಕಾಲ್ ಮಾಡ್ತಿರ್ತಾರೆ,
ನಾನು ಈ ತರ ಮಾತಾಡ್ಬೇಕಾಗಿತ್ತು, ಈ ತರ ಕೇಳ್ಬೇಕಾಗಿತ್ತು ಅಂತೇಳಿ ಆ ತರ ಯಾರ ಮನಸ್ಸಲ್ಲಿ ಒಂದು ಪ್ರಶ್ನೆಯನ್ನು ಇಟ್ಕೋಬೇಡಿ ಮಾಸ್ಟರ್ಸ್. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್. ನಮ್ಮ ವೇದಿಕೆಗೆ ಬಂದು ಅದ್ಭುತವಾದ ಜ್ಞಾನವನ್ನು ಕೊಟ್ಟಿದ್ದೀರಾ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಸರ್. ನಮ್ಮ ಮಾಸ್ಟರ್ ಸಹ ಇಲ್ಲಿ ತನಕ ಅದ್ಭುತವಾಗಿ ಕುಳಿತುಕೊಂಡು ಪ್ರಶ್ನೆಗಳಿಗೆ ಉತ್ತರವನ್ನು ಪಡ್ಕೊಂಡು 7 ಲೋಕಗಳ ಬಗ್ಗೆ ತುಂಬಾ ಚೆನ್ನಾಗಿ ತಿಳ್ಕೊಂಡಿದ್ದಾರೆ. ಅವ್ರಿಗೂ ಸಹ ಒಂದು ಕೃತಜ್ಞತೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್ಸ್. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು. ವೀಣಾ ಮ್ಯಾಮ್.